ಶಿವಗುರು ಸತೀಪುತ್ರಂ ಅದ್ವೈತ ತತ್ವದೇಶಿಕಂ ಚಿಂತಾಮಣಿಯತಿಂ ವಂದೇ ಶ್ರೀಶಂಕರ ಗುರುಂ ಭಜೆ. ಶ್ರೀನಾಥಂ ಸಚ್ಚಿದಾನಂದಂ ಸರ್ವಸಂಪದದಾಯಕಂ ಚಿಂತಾಮಣಿಯತಿಂ ವಂದೇ ನೀಲಕಂಠ ಗುರುಂ ಭಜೆ. ನೃಸಿಂಹೋಪಾಸಕಂ ಧೀರಂ ಆತ್ಮವಿದ್ಯಾ ವಿಶಾರದಂ ಚಿಂತಾಮಣಿಯತಿಂ ವಂದೇ ಸುಬ್ರಹ್ಮಣ್ಯ ಗುರುಂ ಭಜೆ. ಅಲಕ್ ನಿರಂಜನ್. ಅದ್ವೈತ ಪರಂಪರೆಯಲ್ಲಿ ಆತ್ಮಜ್ಞಾನಕ್ಕೆ ಬಹಳ ಮಹತ್ವವನ್ನು ಕೊಟ್ಟಿದ್ದಾರೆ. ಅಂದರೆ ನಾವೆಲ್ಲ ಹುಟ್ಟಿದ್ದೀವಿ ಅಂತಂದ ಮೇಲೆ ಸಾಯೋಷ್ಟರೊಳಗೆ ಆತ್ಮಜ್ಞಾನ ಪಡ್ಕೊಂಡ್ಬಿಡಬೇಕು ಅಂತ. ಅಂದರೆ ನಮ್ಮ ಮೂಲ ಸ್ವರೂಪವನ್ನು ಆತ್ಮನನ್ನು ಅರ್ಥ ಮಾಡಿಕೊಳ್ಬೇಕು ಅಂತ. ಆದರೆ ನಮ್ಮ ಆತ್ಮನನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ನಮ್ಮ ಮನಸ್ಸು ಬುದ್ಧಿ ಅಡ್ಡ ಆಗಿರುತ್ತೆ. ಆ ಮನಸ್ಸಲ್ಲಿ ಅಶುದ್ಧತೆ ಬಹಳ ಇರುತ್ತೆ, ಚಂಚಲತೆ ಬಹಳ ಇರುತ್ತೆ. ಹಾಗಾಗಿ ಆ ಮನಸ್ಸು ಶುದ್ಧಿ ಆಗಬೇಕು. ಮನಸ್ಸು ಶುದ್ಧಿ ಆದರೆ, ಆ ಚಿತ್ತ ಶುದ್ಧಿ ಆದರೆ ವೇದಾಂತ ಜ್ಞಾನ, ಆತ್ಮಜ್ಞಾನ ಚೆನ್ನಾಗಿ ತಿಳಿಯುತ್ತೆ ಅಂತ ಹೇಳಿ ಸಾಧಕರೆಲ್ಲ ತಿಳಿಸ್ಕೊಟ್ಟಿದ್ದಾರೆ. ಹಾಗಾದರೆ ನಮ್ಮ ಮನಸ್ಸು ಶುದ್ಧ ಆಗಬೇಕು ಅಂದರೆ ಏನು ಮಾಡಬೇಕು ಅಂತ ಹೇಳಿದಾಗ, ವಿಶೇಷವಾಗಿ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರ ಪರಂಪರೆಯಲ್ಲಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಈ ರಾಮನಾಮ ಜಪ ಮಾಡ್ತಕ್ಕಂತಹ ಪದ್ಧತಿ ಇದೆ. ಅಗಸ್ತ್ಯ ಮಹಾಮುನಿಗಳು ರಾಮ 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 ಇದು ತಾರಕ ಮಂತ್ರ ಅಂತ ಹೇಳಿದ್ರು. 3 ಸಲ ರಾಮ 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 ಅಂತ ಹೇಳೋದು ಇದು ಉಪನಿಷತ್ತುಗಳಲ್ಲೂ ಹೇಳಲ್ಪಟ್ಟಿದೆ. ತದನಂತರ ಶಂಕರ ಭಗವತ್ಪಾದಾಚಾರ್ಯರು ಈ ರಾಮ 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 ಅಂತಕ್ಕಂತಹ ಅಕ್ಷರಗಳಿಗೆ ಶ್ರೀಕಾರ, ಜಯಕಾರ, ಜಯ ಜಯಕಾರ ಹಾಕಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂಥೇಳಿ 13 ಅಕ್ಷರ ತ್ರಯೋದಶಾಕ್ಷರಿ ರಾಮನಾಮವನ್ನು ರಚನೆ ಮಾಡಿದ್ರು. ಇದು ಸಮರ್ಥ ರಾಮದಾಸರಿಂದ ಆರಂಭ ಆಗಿ, ಅಂದರೆ ವಾಸ್ತವದಲ್ಲಿ ಮೂಲ ಶಂಕರಾಚಾರ್ಯರು ರಚಿಸಿದ್ದಾದರೂ ಸಮರ್ಥ ರಾಮದಾಸರು ಇದನ್ನು 13 ಕೋಟಿ ಜಪ ಮಾಡಿ, ತದನಂತರ ಅವ್ರ ಪರಂಪರೆಯಲ್ಲಿ ಬಂದಂತಹ ಕಲ್ಯಾಣ ಸ್ವಾಮಿಗಳಿರ್ಬೋದು, ಬ್ರಹ್ಮಚೈತನ್ಯ ಮಹಾರಾಜರು, ಬ್ರಹ್ಮಾನಂದ ಮಹಾರಾಜರು, ವರ್ಧಳಿಯ ಭಗವಾನ್ ಶ್ರೀಧರ ಸ್ವಾಮಿಗಳು, ಈ ಥರ ನಾನಾ ಸಂತರು ಇದನ್ನೆಲ್ಲ ಜಪ ಮಾಡಿ, ಇದನ್ನು ಅನುಷ್ಠಾನ ಮಾಡಿ ರಾಮ ಸಾಕ್ಷಾತ್ಕಾರ ಪಡೆದಿರ್ತಕ್ಕಂಥದ್ದು, ಆತ್ಮಜ್ಞಾನ ಪಡೆದಿರ್ತಕ್ಕಂಥದ್ದನ್ನು ನಾವೆಲ್ಲ ನಮ್ಮ ಚರಿತ್ರೆ ಇತಿಹಾಸಗಳಲ್ಲಿ ಕಾಣ್ಬೋದಾಗಿದೆ. ಈ ಶ್ರೀರಾಮದ ಜಪದ ಮಹತ್ವಕ್ಕೆ ಸಂಬಂಧಪಟ್ಟಂತೆ ವರ್ಧಳಿಯ ಭಗವಾನ್ ಶ್ರೀಧರ ಸ್ವಾಮಿಗಳು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಇದು ಒಂದೊಂದು ಅಕ್ಷರಗೂ ಅರ್ಥ ಬರ್ತಿದ್ದಾರೆ. ಅದನ್ನು ಅವರು ಶ್ರೀರಾಮ ಮಂತ್ರ ರಾಜಸ್ತೋತ್ರ ಅಂತ ಕರೆದ್ರು. ಶ್ರೀರಾಮ ಮಂತ್ರ ರಾಜಸ್ತೋತ್ರಂ ಅಂತ ಕರೆದ್ರು. ಎಲ್ಲ ಮಂತ್ರಗಳಲ್ಲಿ ಇದು ರಾಜಮಂತ್ರ ಅಂತ. ಯಾವುದು? ರಾಮನಾಮ ಅಂತಕ್ಕಂಥದ್ದು ರಾಜಮಂತ್ರ. ಹಾಗಾಗಿ ಈ ಮಂತ್ರದ ಒಂದೊಂದು ಅಕ್ಷರಕ್ಕೂ ಒಂದೊಂದು ಸಾಲಿನ ಅರ್ಥ ಬರೆದುಕೊಂಡು ಹೋಗಿದ್ದಾರೆ. ಅದನ್ನು ಇವತ್ತು ಚಿಂತನೆ ಮಾಡೋಣ ಅಂತ ಹೇಳಿ ಆರಂಭ ಮಾಡಿದ್ದೀವಿ. ಅದರ ಶ್ಲೋಕವನ್ನು ಹೇಳ್ಕೊಡ್ತೀನಿ, ಅನುಷ್ಠುಪ್ ಛಂದಸ್ಸಲ್ಲಿದೆ. ನೀವದನ್ನು ಹೇಳಿ ತದನಂತರ ಅದು ಅರ್ಥ ಚಿಂತನೆ ಮಾಡೋಣ. ವರದಹಳ್ಳಿಯ ಭಗವಾನ್ ಶ್ರೀಧರ ಸ್ವಾಮಿ ವಿರಚಿತ ಶ್ರೀರಾಮ ಮಂತ್ರ ರಾಜಸ್ತೋತ್ರಂ. ಶ್ರೀರಾಮ ಶ್ರೀಕರ ಶ್ರೀದಃ ಶ್ರೀಸೇವ್ಯ ಶ್ರೀನಿಕೇತನಃ ರಾಕ್ಷಸಾಂತಕೋ ಧೀರೋ ಭಕ್ತ ಭಾಗ್ಯ ವಿವರ್ಧನಃ. ಶ್ರೀಧರ ಸ್ವಾಮಿಗಳು ಈ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಒಂದೊಂದು ಅಕ್ಷರಗೆ ಅರ್ಥ ಬರೆದಿದ್ದಾರೆ. ಮೊದಲು ಶ್ರೀಕಾರಕ್ಕೆ ಶ್ರೀರಾಮ ಅಂತ ಹೇಳಿ ಬರೆದಿದ್ದಾರೆ. ಶ್ರೀ ಅಂದರೆ ಏನು ಅರ್ಥ? ಶ್ರೀ ಅಂದರೆ ಅರ್ಥ ಏನು ಅಂತ ನಾವು ತಿಳ್ಕೊಂಡಿರೋದು, ಶ್ರೀ ಅಂದರೆ ದುಡ್ಡು ಅಂತ. ಆದರೆ ದುಡ್ಡು ಹೌದು, ಸಂಪತ್ತು ಹೌದು. ಶ್ರೀ ಅಂದರೆ ಏನಪ್ಪ ಅಂದರೆ ಲಕ್ಷ್ಮಿ ಅಂತ ಅರ್ಥ. ಲಕ್ಷ್ಮಿ ಅಂದರೆ ಯಾರು? ಲಕ್ಷ್ಮಿ ಅಂತಂದರೆ ಲಕ್ಷ್ಯವಿಟ್ಟು ಅನುಗ್ರಹಿಸುವವಳು ಲಕ್ಷ್ಮಿ ಅಂತ. ಎಲ್ಲಿ ಲಕ್ಷ್ಯವಿರುತ್ತೋ ಅದು ಲಕ್ಷ್ಮಿ ಅಂತ. ಲಕ್ಷ್ಯ ಅಂದರೆ ಏನಪ್ಪ ಅಂತಂದರೆ ಕಾನ್ಸಂಟ್ರೇಷನ್ ಅಥವಾ ಏಕಾಗ್ರತೆ, ಕಾನ್ಷಿಯಸ್ನೆಸ್ ಅಂತ. ಅತ್ಯಂತ ಗಮನ ಇರತಕ್ಕಂಥದ್ದು, ಜಾಗೃತ ಭಾವದಲ್ಲಿರ್ತಕ್ಕಂಥದ್ದು. ಹಾಗಾಗಿ ಶ್ರೀ ಅಂದರೆ ಏನಪ್ಪ ಅಂತಂದರೆ ಸಂಪತ್ತು ಅಂತ ನಾವು ಯಾವುದನ್ನು ಕರಿಬೇಕಪ್ಪ ಅಂತ ಹೇಳಿದ್ರೆ, ನಿಜವಾದ ಸಂಪತ್ತು ಯಾವುದು ಅಂತಂದರೆ ಆತ್ಮಜ್ಞಾನನೇ ನಿಜವಾದ ಸಂಪತ್ತು, ಆತ್ಮಾನಂದವೇ ನಿಜವಾದ ಸಂಪತ್ತು. ಎಷ್ಟೋ ಸಲ ಬರೀ ದುಡ್ಡಿತ್ತು ಅಂತ ಹೇಳಿದ್ರೆ ಜೀವನದಲ್ಲಿ ನೆಮ್ಮದಿ ಸಿಗೋದಿಲ್ಲ, ಅಥವಾ ನಮ್ಮ ಹತ್ರ ವಸ್ತ್ರಗಳಿತ್ತು, ಒಡವೆಗಳಿತ್ತು ಅನ್ನೋ ಮಾತ್ರಕ್ಕೆ ಜೀವನದಲ್ಲಿ ನೆಮ್ಮದಿ ಸಿಗೋದಿಲ್ಲ. ಅಥವಾ ನಾವು ಲೋಕದಲ್ಲಿ ನೋಡಿರ್ತೀವಿ, ಹಣ ಕಡಿಮೆ ಇದ್ದರೂ ಕೂಡ,
ವಸ್ತ್ರ ಕಡಿಮೆ ಇದ್ರು, ಒಡವೆ ಕಡಿಮೆ ಇದ್ರು ಕೂಡ ಜೀವನದಲ್ಲಿ ಅವರು ಆನಂದವಾಗಿರ್ತಕ್ಕಂಥದ್ದನ್ನು ನಾವೆಲ್ಲ ಕಂಡಿದ್ದೀವಿ. ಅಂದರೆ ಈ ಸಂಪತ್ತು ಅನ್ನೋದು ಯಾವುದು ಅಂತ ಕೇಳಿದ್ರೆ ಆತ್ಮಜ್ಞಾನನೇ ನಿಜವಾದ ಸಂಪತ್ತು. ಅಂದರೆ ಯಾವುದನ್ನು ಪಡ್ಕೊಂಡ್ರೆ ನಮ್ಮ ಮನಸ್ಸು ಸಂತೃಪ್ತಗೊಳ್ಳುತ್ತೋ, ಯಾವುದನ್ನು ಪಡ್ಕೊಂಡ್ರೆ ನಮ್ಗೆ ಅತ್ಯಂತ ಆನಂದ ಉಂಟಾಗುತ್ತೋ, ಯಾವುದನ್ನು ಪಡ್ಕೊಂಡ್ರೆ ಮತ್ತೆ ದುಃಖ ಉಂಟಾಗೋದಿಲ್ವೋ ಅದು ನಿಜವಾದ ಸಂಪತ್ತು ಅಂತ. ಅದಕ್ಕೆ ನಿಜವಾದ ಶ್ರೀ ಅಂತ ಕರೀತಕ್ಕಂಥದ್ದು. ಅಂದರೆ ಶ್ರೀ ಅಂದರೆ ಜಾಗೃತ ಭಾವ, ಕಾನ್ಷಿಯಸ್ನೆಸ್, ಆತ್ಮಗೆ ಶ್ರೀ ಅಂತ ಕರೆದ್ರು. ಈ ಶ್ರೀಗೆ ಒಡೆಯ ಯಾರಪ್ಪ ಅಂದರೆ ಶ್ರೀರಾಮ. ಶ್ರೀರಾಮನು ಶ್ರೀಕರ, ಆತ್ಮಭಾವನ ಉಂಟು ಮಾಡ್ತಾನಂತೆ, ಸಂಪತ್ತು ಕೊಡ್ತಾನಂತೆ. ಶ್ರೀದಹ, ಅಂದರೆ ಕೊಡ್ತಕ್ಕಂಥದ್ದು. ಶ್ರೀದಹ ಆತ್ಮಜ್ಞಾನವನ್ನು ಕೊಡ್ತಾನೆ, ಸಂಪತ್ತನ್ನು ಕೊಡ್ತಾನೆ. ಶ್ರೀ ಸೇವ್ಯ, ಮತ್ತು ರಾಮ ಅಂದರೆ ಯಾರು? ರಾಮಾಯಣದ ಪ್ರಕಾರ ನಾರಾಯಣನೇ ಶ್ರೀಯಿಂದ ಸೇವಿತನ ಆದವನು. ಅಂದರೆ ಲಕ್ಷ್ಮೀದೇವಿ ಕೂಡ ಸೇವೆ ಸಲ್ಲಿಸ್ತಿದ್ದಾಳೆ ಅಂತ. ಅಂದರೆ ತಾತ್ಪರ್ಯ ಈ ರಾಮನಿಂದ ಆತ್ಮಜ್ಞಾನವೂ ಲಭ್ಯ ಆಗುತ್ತೆ ಅನ್ನೋದಕ್ಕೆ ಶ್ರೀದಹ ಅಂತಿಟ್ರು, ಶ್ರೀ ಸೇವ್ಯ ಅಂತಿಟ್ರು. ಶ್ರೀನಿಕೇತನ, ಈ ಸಂಪತ್ತು ಎಲ್ಲಿ ಸಿಗತ್ತಪ್ಪ, ನಿಧಿ ಯಾವುದು ಅಂತ ಕೇಳಿದ್ರೆ ಅದು ರಾಮನೇ. ಶ್ರೀನಿಕೇತನ ವಿಳಾಸ, ಶ್ರೀಯ ವಿಳಾಸ ಯಾವುದು ಅಂತಂದರೆ ಅದು ರಾಮ. ಶ್ರೀ ಎಲ್ಲಿ ಲಭ್ಯ ಆಗತ್ತೆ ಅಂದರೆ ಅದು ರಾಮ. ಹಾಗಾಗಿ ರಾಮನೇ ಶ್ರೀನಿಕೇತನ. ರಾಕ್ಷಸಾಂತಕೋ ಧೀರೋ, ಧೀರ. ರಾಮ ಯಾರಪ್ಪ ಅಂತಂದರೆ ಧೀರ. ಯೋಗಶಾಸ್ತ್ರ ಹೇಳುತ್ತೆ ಯೋಗಿಯ ಲಕ್ಷಣ ಏನು ಅಂತ ಕೇಳಿದ್ರೆ ಧೀರತನ ಅನ್ನತ್ತೆ. ಯೋಗಿ ಯಾವಾಗಲೂ ಹೇಗಿರ್ತಾನೆ ಅಂತಂದರೆ ಧೀರತನದಲ್ಲಿ ಇರ್ತಾನೆ ಅಂತ. ಭಗವದ್ಗೀತೆಯಲ್ಲೂ ಕೃಷ್ಣ ಸುಮಾರು ಸಲ ಧೀರ ಅಂತಕ್ಕಂತಹ ಪದವನ್ನು ಪ್ರಯೋಗ ಮಾಡಿದ್ದಾನೆ. ಯಾರನ್ನು ನಾವು ಧೀರ ಅಂತ ಕರಿಬೇಕು? ನಾವೆಲ್ಲ ಸಾಮಾನ್ಯವಾಗಿ ಲೌಕಿಕದಲ್ಲಿ ಧೀರ ಅಂತ ಯಾರನ್ನು ಕರಿತೀವಪ್ಪ ಅಂತಂದರೆ ದೇಹ ಬಲ ಇದ್ದವನನ್ನು, ಅಥವಾ ಸ್ವಲ್ಪ ಧೈರ್ಯ ಇರೋವನನ್ನು, ಕತ್ಲಲ್ಲಿ ಒಬ್ಬೊಬ್ಬನೇ ಓಡಾಡೋವನ್ನ, ಅಥವಾ 10 ಜನ ಬಂದರೂ ನಿಂತು ಗಲಾಟೆ ಮಾಡೋವನನ್ನು, ಹೊಡಿಲಿಕ್ಕೆ ಸಾಮರ್ಥ್ಯ ಇರ್ತಕ್ಕಂಥವನನ್ನು ಧೀರ ಅಂತ ಕರಿತೀವಿ. ಹಾಗಲ್ಲ. ವೇದಾಂತದಲ್ಲಿ ಧೀರ ಯಾರಪ್ಪ ಅಂದರೆ ಯಾರು ತನ್ನ ಇಂದ್ರಿಯಗಳನ್ನು ನಿಗ್ರಹ ಮಾಡ್ಕೊಂಡಿರ್ತಾನೆ, ಯಾರು ತನ್ನ ಮನಸ್ಸನ್ನು ನಿಗ್ರಹ ಮಾಡ್ಕೊಂಡಿರ್ತಾನೆ, ಅವನು ಧೀರ ಅಂತ. ಹೊರಗಡೆಯ ಹೋರಾಟಕ್ಕಿಂತ ಇಂದ್ರಿಯಗಳ ಜೊತೆ ಹೋರಾಟ ಇದೆಲ್ಲ ಅದು ಬಹಳ ಕಠಿಣ. ಹೊರಗಡೆ ಇರೋರನ್ನ ಹೇಗಾದರೂ ಮಾಡಿ ಯುದ್ಧದಲ್ಲಿ ಗೆದ್ದುಬಿಡ್ಬೋದು, ಹೊಡೆದಾಟಲ್ಲಿ ಗೆದ್ದುಬಿಡ್ಬೋದು, ಜಗಳ ಮಾಡಿ ಗೆದ್ದುಬಿಡ್ಬೋದು. ಆದರೆ ಇಂದ್ರಿಯಗಳನ್ನು ಗೆಲ್ಲೋದು ಬಹಳ ಕಠಿಣ. ಆ ಇಂದ್ರಿಯ ಚಾಪಲ್ಯತೆಯನ್ನು ನಿಗ್ರಹ ಮಾಡೋದು ಬಹಳ ಕಠಿಣ. ಮನಸ್ಸನ್ನು ನಿಗ್ರಹದಲ್ಲಿ ಇಟ್ಕೊಳ್ಳೋದು ಬಹಳ ಕಠಿಣ. ಇಂದ್ರಿಯಗಳಿಗೆ ಕೇಳಿದ್ದೆಲ್ಲವೂ ಕೊಡ್ತಾ ಹೋಗ್ಬಿಡ್ತೀವಿ ನಾವು, ಇಂದ್ರಿಯಕ್ಕೆ ದಾಸ್ಯ ಆಗ್ಬಿಡ್ತೀವಿ. ಆದರೆ ಆ ಇಂದ್ರಿಯಗಳಿಗೆ ಕೇಳಿದ್ದನ್ನು ಕೊಡಲ್ಲ ಅಂತ ಹೇಳಿ ಅದನ್ನು ಸನ್ಮಾರ್ಗಕ್ಕೆ ತರೋದಿದೆಯಲ್ಲ, ಅದು ಬಹಳ ಕಠಿಣ. ಯಾರು ಅದನ್ನು ಸಾಧಿಸ್ತಾನೋ ಅವನನ್ನು ಧೀರ ಅಂತ ಕರೆಯುತ್ತೆ ವೇದಾಂತ. ಹಾಗಾಗಿ ಧೀರ ಅಂದರೆ ಯಾರಪ್ಪ ಅಂತಂದರೆ ಯಾರು ಇಂದ್ರಿಯ ಮನಸ್ಸು ಬುದ್ಧಿಗಳನ್ನು ನಿಗ್ರಹದಲ್ಲಿ ಇಟ್ಕೊಂಡಿರ್ತಾನೋ ಅವನು ಧೀರ. ಇಲ್ಲಿ ಶ್ರೀಧರ ಸ್ವಾಮಿಗಳು ರಾಮನಿಗೆ ಧೀರ ಅಂತ ಕರೆದು. ರಾಮ ಹಾಗೆ ಎಲ್ಲವನ್ನೂ ನಿಯಂತ್ರಣದಲ್ಲಿ ಇಟ್ಕೊಂಡಿದ್ದ ಅಂತ. ರಾಕ್ಷಸಾಂತಕ, ರಾಕ್ಷಸನ ಅಂತಕ, ರಾಕ್ಷಸರನ್ನ ಸಂಹಾರ ಮಾಡ್ತಾನೆ ಅಂತ. ನಮಗೆಲ್ಲ ನಿಜವಾಗ್ಲೂ ರಾಕ್ಷಸರು ಯಾರು ಅಂತಂದರೆ ಆತ್ಮಜ್ಞಾನ ಪಡ್ಕೊಳ್ಳಿಕ್ಕೆ ಯಾವ್ದು ಅಡ್ಡಿ ಮಾಡ್ತಿರುತ್ತೋ ಅದೇ ರಾಕ್ಷಸ. ವೇದಾಂತ ಪ್ರವಚನ ಕೇಳಿಕ್ಕೆ ಏನು ಅಡ್ಡಿ ಆಗಿರುತ್ತೋ ಅದೆಲ್ಲ ರಾಕ್ಷಸತ್ವವೇ. ಅಂದರೆ ಆತ್ಮಜ್ಞಾನ ಪಡ್ಕೊಳ್ಳಿಕ್ಕೆ ಮುಖ್ಯವಾಗಿ ಯಾವುದಪ್ಪ ಅಡ್ಡ ಬರುತ್ತೆ? ಮೊದಲನೇದಾಗಿ ನಮ್ಮ ಮನಸ್ಸು ಬುದ್ಧಿಗಳ ಅಡ್ಡ ಬರುತ್ತೆ. ವೇದಾಂತ ಪ್ರವಚನ ಇತ್ತು ಅಂತಂದರೆ, ಅಥವಾ ವೇದಾಂತ ಪ್ರವಚನ ಇದ್ದಾಗಲೇ ಏನಾದರೂ ಕ್ರಿಕೆಟ್ ಇತ್ತು ಅಂತ ಅಂದ್ಕೊಳ್ರಿ, ನಮ್ಮ ಮನಸ್ಸು ಯಾವ ಕಡೆಗೆ ಹೋಗುತ್ತೆ? ಕ್ರಿಕೆಟ್ ನೋಡೋಕ್ಕೆ ಹೋಗುತ್ತೆ. ವೇದಾಂತ ಆಮೇಲೆ ಕೇಳಿದ್ರೆ ಆಯಿತು ಬಿಡು ಅನ್ಸತ್ತೆ. ಅರ್ಥಾತ್ ನಮ್ಮ ಮನಸ್ಸು ಬುದ್ಧಿಗಳು ಯಾವತ್ತೂ ಆತ್ಮಜ್ಞಾನಕ್ಕೆ ಸಹಕಾರ ಕೊಡೋದೇ ಇಲ್ಲ, ಅದೇ ರಾಕ್ಷಸರು. ಅಥವಾ ಮನೆಯಲ್ಲಿರ್ಬೋದು, ಎಲ್ಲಾದರೂ ಮಠಕ್ಕೆ ಹೋಗ್ತೀನಿ ವೇದಾಂತ ಕೇಳ್ತೀನಿ ಅಂದರೆ ಬಿಡಲ್ಲ ಅಂತ ಕಾಣುತ್ತೆ ಮನೆಯಲ್ಲಿ, ಅವಾಗ ಅವರೇ ರಾಕ್ಷಸರು. ಒಟ್ಟು ಆತ್ಮಜ್ಞಾನದಿಂದ ತಪ್ಪಿಸ್ತಕ್ಕಂಥವರೇ ರಾಕ್ಷಸರು. ರಾಕ್ಷಸಂತಕೋ ಧೀರೋ, ಅರ್ಥಾತ್ ನಮ್ಮ ಆತ್ಮಜ್ಞಾನ ಪಡ್ಕೊಳ್ಳಿಕ್ಕೆ ಯಾವ್ದು ಅಡ್ಡಿಯಾಗಿದೆಯೋ ಅದನ್ನು ಸಂಹಾರ ಮಾಡ್ತಾನಂತೆ ಶ್ರೀರಾಮ. ಸಂಹಾರ ಮಾಡಿ ಭಕ್ತ ಭಾಗ್ಯ ವಿವರ್ಧನ, ಭಕ್ತರ ಭಾಗ್ಯವನ್ನು ವಿವರ್ಧನ, ಹೆಚ್ಚಿಸ್ತಾನಂತೆ, ಭಾಗ್ಯವನ್ನು, ಸೌಭಾಗ್ಯವನ್ನು ಹೆಚ್ಚಿಸ್ತಾನೆ ಅಂತ. ಮತ್ತೆ ಇಲ್ಲಿ ಭಾಗ್ಯ ಅಂದ್ರೇನು? ನಾವು ರಾಮನಾಮ ಜಪ ಮಾಡೋದ್ರಿಂದ ಏನ್ರ ಒಂದು 10 ಕೋಟಿ ದುಡ್ಡು ಸಿಗತ್ತಾ ಅಂತ ಕೇಳಿದ್ರೆ ಇಲ್ಲಿ ದುಡ್ಡು ಅಂತಲ್ಲ. ಭಾಗ್ಯ ಅಂದ್ರೆ ಏನು? ನಾವೆಲ್ಲ ಅಂದ್ಕೊಳ್ಳೋದು ಭಾಗ್ಯ ಅಂದ್ರೆ ಏನಪ್ಪ ಅಂದರೆ ನಾವೊಂದು ನೌಕರಿ ಹಿಡಿಬೇಕು, ಒಂದು ಮನೆ ಕಟ್ಟಬೇಕು, ಒಂದು ಕೆಲಸ ಸಿಗಬೇಕು, ಒಂದು ಕಾರ್ ತೊಗೊಳ್ಬೇಕು, ಹಾಗಾದರೆ ಭಾಗ್ಯ ಅಂತ ಅಂದ್ಕೊಳ್ತೀವಿ. ಆದರೆ ನಿಜವಾಗ್ಲೂ ಅದಲ್ಲ ಭಾಗ್ಯ. ಯಾವುದಪ್ಪ ಭಾಗ್ಯ? ನಿಜವಾದ ಭಾಗ್ಯ ಯಾವುದು ಅಂತಂದರೆ ಮನಸ್ಸಿನ ಸಮಾಧಾನವೇ ನಿಜವಾದ ಸೌಭಾಗ್ಯ.
ಯಾರ ಹತ್ರ ಮನಸ್ಸು ಸಮಾಧಾನವಾಗಿರುತ್ತೋ ಅದು ಭಾಗ್ಯ ಅಂತ. ಒಂದ್ಸಲ ಬ್ರಹ್ಮಚೈತನ್ಯ ಮಹಾರಾಜರು ಒಬ್ಬ ರಾಜನ ಅರಮನೆಗೆ ಹೋಗಿರ್ತಾರಂತೆ. ಇಂದೋರ್ ರಾಜನ ಹತ್ರನೇ ಅಲ್ಲಿ ಹೋಗಿರ್ತಾರಂತೆ. ಆ ರಾಜ ರಾತ್ರಿ ಎಲ್ಲ ನಿದ್ದೆ ಮಾಡದೆ ಗಾಳಿ ವಿಹಾರ ಮಾಡ್ತಿರ್ತಾನಂತೆ. ಅವಾಗಲ್ಲಿ ಬ್ರಹ್ಮಚೈತನ್ಯರು ಕಿಟಕಿಯಿಂದ ಹೊರಗೆ ನೋಡ್ತಾರಂತೆ. ಒಂದು ಮರದ ಕೆಳಗೆ ಒಬ್ಬ ಭಿಕ್ಷುಕ ಮಲಗಿರ್ತಾನಂತೆ. ಬ್ರಹ್ಮಚೈತನ್ಯರು ಆ ಭಿಕ್ಷುಕನ ಕಡೆ ತಿರುಗಿ ನೋಡಿ ಅಂತಾರಂತೆ, ವಾಹ್, ಆ ಮರದ ಕೆಳಗೆ ಮಲಗಿದಾನಲ್ಲ ಅವನೇ ನಿಜವಾದ ಮಹಾರಾಜ, ಎಂಥ ಸೌಭಾಗ್ಯವಂತ ಅವನು ಅಂತ ಹೊಗಳ್ತಾರಂತೆ. ಆವಾಗ ಆ ಅರಮನೇಲಿ ಇದ್ನಲ್ಲ ರಾಜ, ಅವನಿಗೆ ಸಿಟ್ಟು ಬರುತ್ತಂತೆ. ಅವನು ಕೇಳ್ತಾನಂತೆ, ಅಲ್ಲ ಗುರುಗಳೇ, ಇಡೀ ಊರಿಗೆ ನಾನು ರಾಜ, ಎಷ್ಟು ಐಶ್ವರ್ಯ ಇದೆ, ಎಷ್ಟು ಸಂಪತ್ತಿದೆ, ಇಡೀ ರಾಜ್ಯವನ್ನು ಗೆದ್ದಿದ್ದೀನಿ, ಶತ್ರುಗಳೇ ಇಲ್ಲ, ಇಷ್ಟು ಐಶ್ವರ್ಯ ಸಂಪತ್ತಿದೆ ನನ್ನ ಹತ್ರ. ಆದರೆ ನೀವು ಮರದ ಕೀಳಗೆ ಮಲಗಿದಾನಲ್ಲ ಬಿಕಾರಿ, ಅವನು ನೋಡು ಭಾಗ್ಯವಂತ ಅಂತ ಹೊಗಳ್ತಿದ್ದೀರಲ್ಲ, ಏನಿದು ಅಂತ ಕೇಳು. ಆವಾಗ ಬ್ರಹ್ಮಚೈತನ್ಯರು ಹೇಳಿದ್ರು, ನಿನ್ನ ಹತ್ರ ಇಷ್ಟೆಲ್ಲ ಐಶ್ವರ್ಯ ಇದ್ರು ರಾತ್ರಿ ನಿದ್ದೆ ಬರದೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ತಿದ್ಯಾ, ಮನಸ್ಸಿಗೆ ಸಮಾಧಾನ ಇಲ್ಲ. ಯಾವಾಗ ಆಸ್ತಿ ಮೇಲೆ, ಅರ್ಥಾತ್ ಯಾವಾಗ ನೀನು ರಾಜ್ಯದ ಮೇಲೆ ಆಕ್ರಮಣ ಆಗುತ್ತೋ ಅನ್ನೋ ಚಿಂತೆಯಲ್ಲೇ ಇದೆಯಾ, ಭಯದಲ್ಲೇ ಇದೆಯಾ. ಇದು ನಿಜವಾಗ್ಲೂ ಭಾಗ್ಯ ಅಲ್ಲ, ಇದು ದೌರ್ಭಾಗ್ಯ. ಇದು ಆ ಭಿಕ್ಷುಕನ ಹತ್ರ ಏನು ಇಲ್ಲದೇ ಇದ್ರೂ ಕೂಡ, ಹರಿದೋಗಿದ್ದು ಬಟ್ಟೆ ಹಾಕೊಂಡಿದ್ರು ಕೂಡ ಅವನು ಮರದ ಕೆಳಗೆ ಆನಂದವಾಗಿ ಮಲಗಿದಾನೆ, ಸುಖವಾಗಿ ನಿದ್ದೆ ಮಾಡ್ತೇನೆ, ಅದೇ ನಿಜವಾದ ಸೌಭಾಗ್ಯ ಅಂತ ಹೇಳಿದ್ರು. ಅರ್ಥಾತ್ ಮನಸ್ಸಿನ ಪ್ರಶಾಂತತೆಯೇ ನಿಜವಾದ ಸೌಭಾಗ್ಯ. ಈ ಭಕ್ತರ ಭಾಗ್ಯ ವಿವರ್ಧನ, ಭಕ್ತರ ಭಾಗ್ಯವನ್ನು ಹೆಚ್ಚಿಸ್ತಕ್ಕಂಥವನು ಶ್ರೀರಾಮ ಅಂತ ಹೇಳಿ ಮೊದಲನೇ ಶ್ಲೋಕದಲ್ಲಿ ಹೇಳಿದ್ರು. ಎರಡನೇ ಶ್ಲೋಕ, ಮರೇತ್ಯಪಿ ಚ ಯನ್ನಾಮ ಜಪನ್ ವ್ಯಾಧೋ ಭವನ್ ಮುನಿಃ ಜನ್ಮ ದುಃಖನುದಂ ಕಾವ್ಯಂ ದಿವ್ಯಂ ವ್ಯರಚಯನ್ ಮಹತ್. ಮರೇತ್ಯಪಿ ಚ ಯನ್ನಾಮ, ಯತ್ ನಾಮ, ಯತ್ ಅಂತಂದರೆ ಯಾವ ನಾಮ ಹೇಳಿದ್ನೋ, ಏನಂತ ಹೇಳ್ದ, ನಮ್ಮಲ್ಲೊಂದು ಕತೆ ಇದೆ. ವಾಲ್ಮೀಕಿ ಬೇಡನಾಗಿದ್ದ. ವಾಸ್ತವವಾಗಿ ಈ ಕತೆ ರಾಮಾಯಣದಲ್ಲಿಲ್ಲ, ಇದು ಜನಪದವಾಗಿ ಬಂದಿರತಕ್ಕಂಥ ಕತೆ. ಅಂದರೆ ರಾಮನಾಮದ ಮಹತ್ವ ಹೇಳಲಿಕ್ಕೆ ಹೇಳಿರ್ತಕ್ಕಂತಹ ಕತೆ. ವಾಲ್ಮೀಕಿ ಮಹರ್ಷಿಗಳು ಮುಂಚೆ ಬೇಡನಾಗಿದ್ದಾಗ ಕಳ್ತನ ಎಲ್ಲ ಮಾಡ್ತಿದ್ದ. ಆಗ ನಾರದ ಮಹರ್ಷಿಗಳು ಬಂದು, ಯಾರಿಗೋಸ್ಕರ ಈ ಕಳ್ತನ ಮಾಡ್ತಿದ್ಯಾ ಅಂದಾಗ ಅವಾಗ ಆ ಬೇಡ ಹೇಳ್ದ, ನನ್ನ ಹೆಂಡತಿ ಮಕ್ಕಳಿಗೋಸ್ಕರ ಕಳ್ತನ ಮಾಡ್ತಾ ಇದ್ದೀನಿ ಅಂತ. ಹಾಗಾದ್ರೆ ಈ ಕಳ್ತನ ಮಾಡಿದ್ರಿಂದ ನಿನಗೆ ಪಾಪ ಬರುತ್ತಲ್ಲ, ಆ ಪಾಪದಲ್ಲೂ ನಿನ್ನ ಹೆಂಡತಿ ಮಕ್ಕಳು ಪಾಲು ತೊಗೊಳ್ತಾರಾ ಅಂತ ಕೇಳಿದ್ದಾಯ್ತು. ಅವಾಗ ಆ ಬೇಡ ಹೇಳ್ದ, ಯಾಕೆ ತೊಗೊಳಲ್ಲ, ನಾನು ಕಳ್ತನ ಮಾಡಿ ಸಂಪಾದನೆ ಮಾಡಿ ಅದು ತೊಗೊಂಡೋಗಿ ಹೆಂಡತಿ ಮಕ್ಳಿಗೆ ಕೊಡ್ತಿದ್ದೀನಿ ಅಂದಮೇಲೆ ಅದರಿಂದ ಬರ್ತಕ್ಕಂಥ ಪಾಪನೂ ಅವ್ರು ಹಂಚ್ಕೊಳ್ಳೇಬೇಕು ಅಂತ ಹೇಳ್ದ. ಆವಾಗ ಆ ನಾರದ ಮಹರ್ಷಿಗಳು ಹೇಳಿದ್ರು, ಒಂದ್ಸಲ ಮನೆಗೆ ಹೋಗಿ ಕೇಳ್ಕೊಂಡು ಬಾ ಅಂತ. ಆಯಿತು ಅಂಥೇಳಿ ಆ ಕಳ್ಳ, ಆ ಬೇಡ ಮನೆಗೆ ಬಂದು ಹೆಂಡತಿ ಮಕ್ಳು ಕೇಳ್ತಾನೆ, ನಾನೇನು ಕಳ್ತನ ಮಾಡಿ ತರ್ತಾ ಇದ್ದೀನಿ ಆ ಸಂಪತ್ತು, ಅದರಿಂದ ದೋಷ ಬರುತ್ತೆ, ಪಾಪ ಬರುತ್ತೆ. ನೀವೆಲ್ಲರೂ ನಾನು ತಂದಂತಹ ಸಂಗ್ರಹ ಮಾಡಿದಂತಹ ಆಹಾರ ಧಾನ್ಯ ಅಥವಾ ಸಂಪತ್ತನ್ನು ಸ್ವೀಕಾರ ಮಾಡ್ತಿದ್ದೀರಲ್ಲ, ಅದರಲ್ಲಿ ಬರ್ತಕ್ಕಂತಹ ದೋಷ ಪಾಪವನ್ನು ನೀವೆಲ್ಲ ಸ್ವೀಕಾರ ಮಾಡ್ತೀರಾ ಅಂತ. ಅವಾಗ ಹೆಂಡತಿ ಮಕ್ಕಳು ಹೇಳ್ತಾರೆ, ನಿನಗೆ ನಾವು ಸಂಪಾದನೆ ಮಾಡ್ಕೊಂಡು ಬಾ ಅಂತ ಅಷ್ಟೇ ಹೇಳಿದ್ವಿ, ಕಳ್ತನ ಮಾಡು, ಕೊಲೆ ಮಾಡು ಅಂತ ಹೇಳಿದ್ವಾ, ಹಿಂಸೆ ಮಾಡಿ ತೊಗೊಂಡು ಬಾ ಅಂತ ಹೇಳಿದ್ವಾ, ಪಾಪ ಕಾರ್ಯದಿಂದ ಸಂಪಾದನೆ ಮಾಡು ಅಂತ ಹೇಳಿದ್ವಾ, ನಾವೇನು ಹಾಗೆ ಹೇಳಿಲ್ವಲ್ಲ. ಹಾಗಾಗಿ ನೀನು ಸಂಪಾದನೆ ಮಾಡಿ ತಂದಿದ್ದನ್ನು ಮಾತ್ರ ನಾವು ಸ್ವೀಕಾರ ಮಾಡ್ತೀವಿ, ಅದ್ರ ಪಾಪ ಎಲ್ಲ ಏನಿದ್ರು ನಿನಗೆ, ನೀನೇ ಮಾಡಿದ ಪಾಪ ನೀನೇ ಅನುಭವಿಸ್ಬೇಕು. ಅವಾಗ ಆ ಬೇಡನಿಗೆ ಪಶ್ಚಾತ್ತಾಪ ಆಗುತ್ತೆ, ಹೌದಲ್ಲ ನಾನು ತಪ್ಪು ಮಾಡಿಬಿಟ್ಟೆ ಅಂತ. ಅವಾಗ ಮತ್ತೆ ವಾಪಸ್ ಬಂದಾಗ ಅವಾಗ ನಾರದ್ರು ಹೇಳ್ತಾರೆ, ಸರಿ ರಾಮನಾಮ ಜಪ ಮಾಡು ಅಂತ. ಅವಾಗ ಅವನಿಗೆ ರಾಮ ಅಂತಕ್ಕಂಥ ಉಚ್ಚಾರಣೆ ಮಾಡ್ಲಿಕ್ಕೆ ಬರಲ್ಲ. ಆವಾಗ ಅಲ್ಲಿ ಮರವನ್ನು ತೋರಿಸ್ತಾರೆ, ಅದೇನು ಅಂತ ಕೇಳಿದಾಗ ಮರ ಅಂತಾನೆ, ಮತ್ತು ಇದೇನು ಅಂದಾಗ ಮರ, ಮತ್ತು ಅಲ್ಲಿರೋದೇನು ಮರ, ಮರ 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 ಅಂದು ಅದು ರಾಮ ಆಯಿತು ಅಂತ ನಾವು ಕತೆ ಕೇಳಿದ್ದೀವಿ. ವಾಸ್ತವವಾಗಿ ಈ ಕತೆ ರಾಮಾಯಣದಲ್ಲಿ ಇಲ್ಲ. ಯಾಕೆಂತಂದರೆ ಸಂಸ್ಕೃತದಲ್ಲಿ ಮರ ಅನ್ನೋದಕ್ಕೆ ವೃಕ್ಷ ಅಂತ ಕರೀತಾರೆ, ಮರ ಅನ್ನೋದು ಕನ್ನಡ ಪದ. ಹಾಗಾಗಿ ಈ ಕಥೆನ ಯಾರೋ ಕನ್ನಡಿಗರೇ ಕಟ್ಟಿದ್ದಾರೆ ಅಂತ ಹೇಳಿ ಡಿ ವಿ ಗುಂಡಪ್ಪನವ್ರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಆದರೂ ಕೂಡ ಜನಪದವಾಗಿ ಈ ಕಥೆನ ಹೇಳೋದು ವಾಡಿಕೆಯಲ್ಲಿದೆ. ಆದರೂ ಅದನ್ನು ಇಲ್ಲಿ ಉಲ್ಲೇಖ ಮಾಡ್ತಿದ್ದಾರೆ. ಮರೇತ್ಯಪಿ, ಮರ ಇತ್ಯಪಿ, ಮರ ಮರ ಅಂತಂದ್ರೂ ಕೂಡ ಏನು ನಾಮ ಜಪನ್, ಆ ಜಪದಿಂದ ವ್ಯಾಧೋ ಅಂದರೆ ವ್ಯಾಧ ಅಭವತ್ ಮುನಿಹಿ, ಅವನು ಮುನಿ ಆಗ್ಬಿಟ್ನಲ್ಲ ಅವನು. ಅಂದರೆ ಎಂಥ ಕೆಟ್ಟ ಕೆಲಸ ಮಾಡ್ತಿದ್ರು ಕೂಡ, ಕಳ್ತನ ಮಾಡ್ತಿದ್ರು ಕೂಡ ರಾಮನಾಮ ಹೇಳಿದಕ್ಕೆ ಅವನು ಮುನಿನೇ ಆಗ್ಬಿಟ್ಟ ಅವನು.
ಜನ್ಮ ದುಃಖ ನುಧಂ. ನುಧಂ ಅಂತಂದರೆ ನೂಕೋದು, ದಬ್ಬೋದು, ಸರಿಸೋದು. ಜನ್ಮ ದುಃಖ ಸರಿಸ್ತಕ್ಕಂಥದ್ದು. ಜನ್ಮ ದುಃಖ ಸರಿಸ್ತಕ್ಕಂತಹ ಕಾವ್ಯಂ ದಿವ್ಯಂ ವ್ಯರಚಯನ್ ಮಹತ್. ಮಹತ್ತರವಾದ ಕಾವ್ಯನೇ ಬರೆದು ಬಿಟ್ಟರು. ಆ ಬೇಡನಾಗಿದ್ದವನು ಕಳ್ಳ ಆಗಿದ್ದ. ಅದು ರಾಮ ಅಂತ ನೇರವಾಗ್ಲೂ ಹೇಳಿಲ್ಲ, ಮರ ಮರ ಅಂತಂದಿದ್ದು. ಮರ ಮರ ಅಂತಂದ್ರೂ ಕೂಡ ಆ ಮರ ಅನ್ನೋ ಶಬ್ದ ರಾಮ ಅಂತಲೇ ಉಚ್ಚಾರಣೆ ಆಗಿ ಅವನು ಬೇಡೋ ವೃತ್ತಿ ಹೋಗಿ ಜನ್ಮ ದುಃಖ ನುಧಂ, ಜನ್ಮದ ದುಃಖ ಹೋಗಿ, ಮರಣದ ದುಃಖ ಹೋಗಿ ಸುಖ ಕೊಡ್ತಕ್ಕಂತಹ ಕಾವ್ಯ, ಮಹತ್ ಕಾವ್ಯ, ಅದನ್ನೇ ಬರೆದುಬಿಟ್ನಲ್ಲ. ವ್ಯರಚನ್ ಅಂದರೆ ಬರೆದಿರ್ತಕ್ಕಂಥದ್ದು, ಮಹಾಕಾವ್ಯವನ್ನೇ ಬರೆದುಬಿಟ್ನಲ್ಲ. ಅಂದರೆ ಶ್ರೀಧರ ಸ್ವಾಮಿಗಳು ತಮ್ಮ ಉಪನ್ಯಾಸದಲ್ಲಿ ಹೇಳ್ತಿದ್ರು, ಅಂಥ ಬೇಡನೇ ಮುನಿಯಾಗಿ ಪರಿವರ್ತನೆ ಆದ ರಾಮನಾಮದಿಂದ ಅಂತ ಹೇಳಿದ್ರೆ ಇನ್ನು ನೀವುಗಳಾಗೋದಿಲ್ಲೇನು? ಬಹುಶಃ ಅವನು ಮಾಡಿದಷ್ಟು ತಪ್ಪೇನು ನೀವು ಮಾಡಿರ್ಲಿಕ್ಕಿಲ್ಲ. ಕಳ್ತನ ಏನು ಮಾಡಿರೋದಿಲ್ಲ, ಕೊಲೆ ಮಾಡಿರೋದಿಲ್ಲ, ಹಿಂಸೆ ಮಾಡಿರೋದಿಲ್ಲ. ಹಾಗಾಗಿ ಆ ಬೇಡನೇ ಪರಿವರ್ತನೆ ಆದ ಅಂತಂದರೆ ಇನ್ನು ನೀವು ಯಾಕೆ ಆಗೋದಿಲ್ಲ? ನೀವ್ಯಾಕೆ ಮುನಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ? ಹಾಗಾಗಿ ರಾಮ ಜಪ ಮಾಡೋದ್ರಿಂದ ಅವನು ಎಂಥ ಕಟುಕನೇ ಆಗಿದ್ರೂ ಕೂಡ ಅವನು ಸಾಧು ಆಗ್ತಾನೆ ಅಂತೇಳಿ ಈ ಶ್ಲೋಕದ ತಾತ್ಪರ್ಯ. ಮುಂದಿನ ಶ್ಲೋಕ, 3ನೇ ಶ್ಲೋಕ. ಯದಾ ಯದಾ ಭವೇತ್ ಗ್ಲಾನಿರ್ ಧರ್ಮಸ್ಯ ಸ ತದಾ ತದಾ ರಾಕ್ಷಸಂತಕೋ ರಾಮಃ ಸಂಭವತ್ಯಾತ್ಮ ಮಾಯಯ. ಯದಾ ಯದಾ ಭವೇತ್ ಗ್ಲಾನಿರ್ ಧರ್ಮಸ್ಯ ಸ ತದಾ ತದಾ. ಯಾವಾಗ ಯಾವಾಗ ಧರ್ಮಕ್ಕೆ ಗ್ಲಾನಿ ಉಂಟಾಗತ್ತೆ, ಧರ್ಮಕ್ಕೆ ಧಕ್ಕೆ ಉಂಟಾಗತ್ತೆ, ಯದಾ ಯದಾ ಯಾವಾಗ ಯಾವಾಗೆಲ್ಲ ಧರ್ಮಕ್ಕೆ ಧಕ್ಕೆ ಉಂಟಾಗತ್ತೆ, ತದಾ ತದಾ ಸ ಸ ಅಂದರೆ ಅವನು. ಇಲ್ಲಿ ಯಾರು? ರಾಮನಿಗೆ ಹೇಳ್ತಿರೋದು. ಸ ರಾಮ, ಅವನು ಹುಟ್ಟು ಬರ್ತಾನೆ ಅಂತ. ಸಂಭವತಿ ಆತ್ಮ ಮಾಯಯ, ಸಂಭವತಿ ಹುಟ್ಟುತ್ತಾನೆ ಅಂತ. ಈ ಶ್ಲೋಕ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿರ್ತಕ್ಕಂಥದ್ದೇ. ಯಾವಾಗ ಯಾವಾಗ ಧರ್ಮಕ್ಕೆ ಗ್ಲಾನಿ ಉಂಟಾಗುತ್ತೆ, ಧರ್ಮಕ್ಕೆ ಧಕ್ಕೆ ಬರುತ್ತೆ, ಅವಾಗೆಲ್ಲ ನಾನು ಹುಟ್ಟು ಬರ್ತೀನಿ ಅಂತ. ನಾವೆಲ್ಲ ತಿಳ್ಕೊಂಡಿರೋದೇನು? ಸಾಮಾನ್ಯವಾಗಿ ಪರಮಾತ್ಮನ ಅವತಾರ ಎಷ್ಟು ಅಂದರೆ ಏನು ಹೇಳ್ತೀವಿ? ದಶಾವತಾರ ಅಂತ ಹೇಳ್ತೀವಿ. ಅದು ಭಾಗವತದಲ್ಲಿ ವಿವರಣೆ ಕೊಟ್ಟಿರೋದು ದಶಾವತಾರದ ಬಗ್ಗೆ. ದೇವಿ ತಗೊಂಡ್ರೆ ಅಲ್ಲೆಷ್ಟು ಅವತಾರಗಳಿದೆ? 9 ಅವತಾರಗಳು. ಮತ್ತೆ ಇನ್ನು ಬೇರೆ ಬೇರೆ ಕಡೆ ಸಾಧು ಸಂತರು, ಅವತಾರ ಪುರುಷರು, ಶಂಕರರು, ಶ್ರೀಧರ ಸ್ವಾಮಿಗಳು, ದತ್ತಾತ್ರೇಯ, ದಕ್ಷಿಣಾಮೂರ್ತಿ, ಇವ್ರದೆಲ್ಲ ತಗೊಂಡ್ರೆ ಎಷ್ಟು ಅವತಾರಗಳಿದೆ. ಅಲ್ಲಿಗೆ ತಾತ್ಪರ್ಯ ಏನಪ್ಪ ಅಂತಂದರೆ, ದಶಾವತಾರ ಅಂತಕ್ಕಂಥದ್ದು 10 ಅವತಾರಗಳ ಬಗ್ಗೆ ವಿವರಣೆ ಕೊಟ್ಟಿದೆ ಭಾಗವತದಲ್ಲಿ. ಆದರೆ ಪರಮಾತ್ಮನ ಅವತಾರ ಅನಂತ, ಬೇಕಾಷ್ಟಾಗತ್ತೆ. ಯಾವಾಗ ಯಾವಾಗ ಆಗತ್ತೆ? ಯದಾ ಯದಾ ಭವೇತ್ ಗ್ಲಾನಿರ್, ಯಾವಾಗ ಯಾವಾಗ ಧರ್ಮಕ್ಕೆ ಧಕ್ಕೆ ಉಂಟಾಗತ್ತೋ ಅವಾಗೆಲ್ಲ ಪರಮಾತ್ಮನ ಅವತಾರ ಆಗತ್ತೆ. ಧರ್ಮಕ್ಕೆ ಧಕ್ಕೆ ಉಂಟಾಗೋದು ಅಂದರೆ ಯಾವಾಗ? ನಾವು ತಿಳ್ಕೊಂಡಿರೋದೇನು? ಎಲ್ಲ ಯುಗದ ಅಂತ್ಯದಲ್ಲೇ ಪರಮಾತ್ಮ ಬರೋದು. ಕಲಿಯುಗದ ಅಂತ್ಯದಲ್ಲಿ ಬರ್ತಾನೆ, ಅಥವಾ ದ್ವಾಪರ ಯುಗದ ಅಂತ್ಯ, ತ್ರೇತಾಯುಗದ ಅಂತ್ಯ, ಅಂತ್ಯದಲ್ಲಿ ಅಂತಾನೆ ಅಲ್ಲ. ಇಲ್ಲಿ ಯಾವಾಗ ಯಾವಾಗ ಧರ್ಮಕ್ಕೆ ಧಕ್ಕೆ ಉಂಟಾಗತ್ತೋ ಅವಾಗೆಲ್ಲ ಪರಮಾತ್ಮ ಬರ್ತಾನೆ. ಧರ್ಮಕ್ಕೆ ಧಕ್ಕೆ ಉಂಟಾಗೋದು ಅಂದರೆ ಏನು? ಧರ್ಮ ಅಂದರೆ ಏನು? ಧಾರಯತಿ ಇತಿ ಧರ್ಮ ಅಂತ. ನಮ್ಮನ್ನೆಲ್ಲ ಯಾವುದು ಧಾರಣೆ ಮಾಡಿದೆಯೋ, ನಮ್ಮನ್ನೆಲ್ಲ ಯಾವುದು ಹಿಡಿದು ಇಟ್ಟುಕೊಂಡಿದೆಯೋ ಅದು ಧರ್ಮ ಅಂತ. ಯಾವುದ್ಯಾವುದು? ಒಂದು, ನಮ್ಮ ದೇಶದ ಸಂಸ್ಕೃತಿ ನಮ್ಮನ್ನೆಲ್ಲ ಹಿಡಿದು ಇಟ್ಕೊಂಡಿದೆ. ನಾವೆಲ್ಲ ಭಾರತೀಯರು ಅನ್ನಬೇಕಾದ್ರೆ ಇಲ್ಲಿನ ಸಂಸ್ಕೃತಿ ನಮ್ಮನ್ನು ಹಿಡಿದು ಇಟ್ಕೊಂಡಿದೆ. ಆ ಸಂಸ್ಕೃತಿಗೆ ಧಕ್ಕೆ ಬಂದಾಗ ಪರಮಾತ್ಮ ಹುಟ್ಟು ಬರ್ತಾನೆ. ಅದು ದೇಶಕ್ಕೆ ಸಂಬಂಧಪಟ್ಟಿದ್ದಾಯ್ತು. ಅಥವಾ ಒಂದು ರಾಜ್ಯಕ್ಕಾದರೂ ಆಗ್ಬೋದು. ಇಡೀ ಭಾರತಕ್ಕೆ ಒಂದು ಸಂಸ್ಕಾರ ಇದೆ, ಅರ್ಥಾತ್ ಇಡೀ ಭಾರತಕ್ಕೆ ಅಂದರೆ ಭಾರತವನ್ನು ಪ್ರತಿನಿಧಿಸ್ತಕ್ಕಂಥದ್ದು ಒಂದು ಸಂಸ್ಕೃತಿ ಇದೆ. ಅದಕ್ಕೆ ಧಕ್ಕೆ ಬಂದಾಗಲೂ ಪರಮಾತ್ಮ ಹುಟ್ಟು ಬರ್ತಾನೆ, ಅದು ಧರ್ಮವೇ. ಅಥವಾ ಒಂದೊಂದು ರಾಜ್ಯದ ಒಂದೊಂದು ಸಂಸ್ಕೃತಿ ಇದೆ. ಕರ್ನಾಟಕದ್ದೇ ಒಂದು ಸಂಸ್ಕೃತಿ, ಅಥವಾ ಗುಜರಾತದೇ ಒಂದು ಸಂಸ್ಕೃತಿ, ಆಂಧ್ರದೇ ಒಂದು ಸಂಸ್ಕೃತಿ, ಒಂದೊಂದು ರಾಜ್ಯದ ಒಂದೊಂದು ಸಂಸ್ಕೃತಿ ಇದೆ. ಅದಕ್ಕೆ ಧಕ್ಕೆ ಬಂದಾಗಲೂ ಪರಮಾತ್ಮ ಹುಟ್ಟು ಬರ್ತಾನೆ. ಅಥವಾ ಒಂದೊಂದು ಊರು ತೊಗೊಂಡ್ರು ಒಂದೊಂದು ಊರಿಗೂ ಒಂದು ಸ್ವಭಾವ ಅಂತಿರುತ್ತೆ. ನಾವು ಇವಾಗೆಲ್ಲ ಅಂದ್ಕೊಳ್ತೀವಿ, ಹೇಳ್ತೀವಲ್ವ ಮಾತಿಗೆ, ಇಂಥ ಊರಿನ ಜನ ಭಾಳ ಒಳ್ಳೆಯವರಪ್ಪ, ಇಂಥ ಊರಿನ ಜನ ಎಲ್ಲ ಈ ಥರ ಸ್ವಭಾವದವರಪ್ಪ. ಅಯ್ಯೋ ಈ ಊರ, ಆ ಊರಲ್ಲಿ ಬರೀ ಕಳ್ಳರೆ ಜಾಸ್ತಿ, ಈ ಊರಲ್ಲಿ ಬರೀ ಸಾಧು ಸಂತರೇ ಇರ್ತಾರೆ. ಇವಾಗ ಉದಾಹರಣೆಗೆ ತಿರುವಣ್ಣಾಮಲೈ ಹೋದರೆ ಬರೀ ಸಾಧು ಸಂತರೇ ಕಾಣ್ತಾರೆ. ಕಾಶಿ, ಅಲ್ಲೂ ಹೋದರೂ ಅಷ್ಟೇ ಬರೀ ನಾಗ ಸಾಧುಗಳು, ಅಘೋರಿಗಳೇ ಕಾಣ್ತಾರೆ. ಅಂದರೆ ಒಂದೊಂದು ಊರಿಗೂ ಕೂಡ ತನ್ನದೇ ಆದಂತಹ ಸ್ವಭಾವವಿರುತ್ತೆ.
ಆ ಊರಿನ ಸ್ವಭಾವ, ಆ ಊರನ್ನು ಹಿಡಿದಿಟ್ಟಿರುತ್ತಲ್ಲ, ಪ್ರತಿನಿಧಿಸತ್ತಲ್ಲ, ಅದಕ್ಕೆ ಧಕ್ಕೆ ಬಂದಾಗಲೂ ಪರಮಾತ್ಮ ಬರ್ತಾನೆ. ಅಥವಾ ಒಂದೊಂದು ಮನೆತನಕ್ಕೂ ಒಂದೊಂದು ಸ್ವಭಾವ ಇರುತ್ತೆ. ಒಂದೊಂದು ಮನೇಲಿ ಒಂದೊಂದು ಥರ ಅನುಷ್ಠಾನಗಳು ಬಂದಿರುತ್ತೆ. ಆ ಮನೆತನದ ಅನುಷ್ಠಾನಕ್ಕೆ ಧಕ್ಕೆ ಬಂದಾಗ, ಅವರು ಪ್ರಾರ್ಥನೆ ಮಾಡಿದಾಗ, ಅಲ್ಲಿ ಅನಿವಾರ್ಯ ಉಂಟಾದಾಗ ಆ ಮನೆತನವನ್ನು ರಕ್ಷಣೆ ಮಾಡಲಿಕ್ಕೂ ಪರಮಾತ್ಮ ಬರ್ತಾರೆ. ಅಥವಾ ಯಾವುದೋ ಒಂದು ಮಠ, ಒಂದು ಸಂಸ್ಥೆ, ಈ ಥರದ್ದು ಯಾವುದೋ ಒಂದಿರುತ್ತೆ, ಅಲ್ಲಿಂದ ಆಚರಣೆ ಅನುಷ್ಠಾನಗಳು ಒಂಥರ ಇರುತ್ತೆ, ಅಲ್ಲಿಗೆ ಧಕ್ಕೆ ಬಂದಾಗ ಮತ್ತೆ ಅದನ್ನು ಉಳಿಸ್ಲಿಕ್ಕೆ ಪರಮಾತ್ಮ ಬರ್ತಾರೆ. ಅಥವಾ ನಮ್ಮ ವೈಯಕ್ತಿಕನೇ ತಗೊಳ್ಳೋಣ, ನಮ್ಮಲ್ಲೂ ಪರಮಾತ್ಮ ಆವಿರ್ಭಾವಗೊಳ್ತಾನೆ. ಹೇಗೆ? ಮತ್ತು ವಿಶೇಷವಾಗಿ ಏನು ಆವಿರ್ಭಾವಗೊಳ್ಬೇಕಾಗಿಲ್ಲ, ಈಗಿರ್ತಕ್ಕಂಥ ಆತ್ಮನೇ ಪರಮಾತ್ಮ. ನಮ್ಮಲ್ಲೂ ಎಷ್ಟೋ ಸಲ ಯುದ್ಧ ಆಗ್ತಾ ಇರುತ್ತೆ, ನಮ್ಮ ಮನಸ್ಸು ಬುದ್ಧಿ ಜೊತೆ ಯುದ್ಧ ಆಗ್ತಾ ಇರುತ್ತೆ. ಸರಿ ತಪ್ಪು ಯುದ್ಧ ಆಗ್ತಾನೆ ಇರುತ್ತೆ. ನಮ್ಮನ್ನು ನಾವು ಉದ್ಧಾರ ಮಾಡ್ಕೊಳ್ಳಿಕ್ಕೆ ಏನು ಮಾಡಿದ್ರೂ ಸಾಧ್ಯ ಆಗ್ತಾನೆ ಇರಲ್ಲ. ಆದರೆ ಒಳಗೆ ಪಶ್ಚಾತ್ತಾಪ ಇರುತ್ತೆ. ಇಲ್ಲ, ನಾನು ಏನಾದರೂ ಮಾಡಿ ಆತ್ಮಜ್ಞಾನ ಪಡ್ಕೊಳ್ಬೇಕು, ನಾನು ಏನಾದರೂ ಮಾಡಿ ಪರಮಾತ್ಮನ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು, ನಾನು ಸಾಧನೆ ಮಾಡಬೇಕು, ನಾನು ಉದ್ಧಾರ ಆಗಬೇಕು ಅಂತ ಬಯಕೆ ಇರುತ್ತೆ ನಮ್ಮಲ್ಲಿ. ಆದರೆ ಲೌಕಿಕದ ಒತ್ತಡದಿಂದ, ಸಹವಾಸದ ದೋಷದಿಂದ, ಸಂಸಾರದ ಕಾರಣದಿಂದ ನಾವು ಆ ಮಾರ್ಗಕ್ಕೆ ಬರಲಿಕ್ಕೆ ಆಗ್ತಿರಲ್ಲ. ಅಂತಹ ಸಮಯದಲ್ಲೂ ನಮ್ಮ ಹಸಿವು ಏನಿರುತ್ತೆ, ಬೇಡಿಕೆ ಏನಿರುತ್ತೆ, ತೃಷ್ಣೆ ಏನಿರುತ್ತೆ, ಅಂದರೆ ಸನ್ಮಾರ್ಗದ ತೃಷ್ಣೆ, ಸನ್ಮಾರ್ಗದ ಬಯಕೆ, ಸಾಧನೆಯ ತೀವ್ರತೆ ಏನಿರುತ್ತೆ, ಅದಕ್ಕೆ ಧಕ್ಕೆ ಉಂಟಾದಾಗಲೂ ನಮಗೆ ಪ್ರೇರಣೆ ಕೊಡ್ಲಿಕ್ಕೂ ಪರಮಾತ್ಮನ ಆವಿರ್ಭಾವ ಆಗುತ್ತೆ. ಆ ನಮಗೆ ಪ್ರೇರಣೆ ಕೊಡಲಿಕ್ಕೆ ಪರಮಾತ್ಮನ ಆವಿರ್ಭಾವ ಆಗುತ್ತಲ್ಲ, ಅರ್ಥಾತ್ ನಮ್ಮನ್ನ ಸಾಧನೆ ಮಾರ್ಗಕ್ಕೆ ಕರ್ಕೊಂಡು ಹೋಗ್ಲಿಕ್ಕಾಗಿ ಪರಮಾತ್ಮನ ಆವಿರ್ಭಾವ ಆಗುತ್ತಲ್ಲ, ಅವನನ್ನೇ ನಾವು ಗುರು ಅಂತ ಕರಿತಕ್ಕಂಥದ್ದು. ಆ ಗುರು ನಮಗೆ ದೇಹದಿಂದ ಹೊರಗಡೆನಾದರೂ ಸಿಗಬಹುದು, ಅಥವಾ ನಮ್ಮಲ್ಲೇ ನಮ್ಮ ಆತ್ಮ ಚೈತನ್ಯವೇ ನಮ್ಮ ಮನಸ್ಸು ಬುದ್ಧಿಗಳನ್ನು ಪರಿವರ್ತನೆ ಮಾಡಬಹುದು. ಒಟ್ಟಿನಲ್ಲಿ ಎಲ್ಲೆಲ್ಲಿ ಧರ್ಮಕ್ಕೆ ಧಕ್ಕೆ ಉಂಟಾಗುತ್ತೋ ಅಲ್ಲೆಲ್ಲ ರಾಕ್ಷಸರನ್ನು ಅಂತ್ಯ ಮಾಡಲಿಕ್ಕೆ ಶ್ರೀರಾಮ ಹುಟ್ಟು ಬರ್ತಾನೆ ಅಂತ ಹೇಳಿದ್ದಾಯ್ತು. ಮತ್ತು ಈ ಶ್ಲೋಕದಲ್ಲಿ ಬಹಳ ಸೊಗಸಾಗಿರ್ತಕ್ಕಂಥ ಒಂದು ಪದ ಇದು, ಸಂಭವತಿ ಆತ್ಮ ಮಾಯಯ ಅಂತ. ಆತ್ಮ ಮಾಯಯ, ಕೃಷ್ಣ ಕೂಡ ಇದೇ ಪದವನ್ನೇ ಬಳಸಿದ್ದಾನೆ ಗೀತೆಯಲ್ಲಿ, ಆತ್ಮ ಮಾಯಯ ಅಂತ. ಅಂದರೆ ಏನಪ್ಪ ಅಂದರೆ, ಸಾಮಾನ್ಯವಾಗಿ ನಾವೆಲ್ಲ ಆ ಪರಬ್ರಹ್ಮ ಚೈತನ್ಯನ ಮಾಯೆಯ ಕಾರಣದಿಂದ ಹುಟ್ಟಿದ್ದೀವಿ. ಅಂದರೆ ಏನಪ್ಪ ಅರ್ಥ ಅಂದರೆ, ಮಾಯೆ ಅಂದರೆ ಏನು ಅಂದರೆ, ನಾವೆಲ್ಲ 3 ಗುಣಗಳಿಗೆ ಕಟ್ಟು ಬಿದ್ದಿದ್ದೀವಿ. ಸತ್ವಗುಣ, ರಜೋಗುಣ, ತಮೋಗುಣ. ಈ 3 ಗುಣಗಳಿಗೆ ಕಟ್ಟು ಬಿದ್ದಿರೋದ್ರಿಂದ ನಮ್ಮಲ್ಲೆಲ್ಲ ರಾಗದ್ವೇಷಗಳಿದೆ. ಏನು ರಾಗದ್ವೇಷ? ಒಂದು ಕಂಡ್ರೆ ಅತಿಯಾದ ಪ್ರೀತಿ, ಮತ್ತೊಂದು ಕಂಡ್ರೆ ಅತಿಯಾದ ದ್ವೇಷ, ಅಥವಾ ಪಟ್ಟರೆ ಅತಿಯಾಗಿ ಸಂತೋಷ ಪಡೋದು, ಅಥವಾ ಅತಿಯಾಗಿ ದುಃಖ ಪಡೋದು, ಅಥವಾ ಅತಿಯಾಗಿ ಬೇಕು 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 ಅನ್ನೋದು, ಅಥವಾ ಬೇಡ 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 ಅಂತ ತಿರಸ್ಕಾರ ಮಾಡೋದು. ವಿಪರೀತ ನಮ್ಮಲ್ಲೆಲ್ಲ ಈ ರಾಗದ್ವೇಷಗಳಿದೆ. ಈ ರಾಗದ್ವೇಷಗಳಿರೋದ್ರಿಂದಲೇ ನಮಗೆಲ್ಲ ದುಃಖ ಸುಖ ಇವೆಲ್ಲ ಉಂಟಾಗ್ತಾ ಇರೋದು. ಸುಖ, ದುಃಖ, ಬೇಸರ, ಕೋಪ, ಅರಿಷಡ್ ವರ್ಗಗಳೆಲ್ಲ ಕೆಲಸ ಮಾಡ್ತಿರೋದು. ಕೋಪ, ದುಃಖ, ಮೋಹ, ಮದ, ಮಾತ್ಸರ್ಯ ಇವೆಲ್ಲ ಯಾತಕ ಕೆಲಸ ಮಾಡ್ತಿದೆ? ನಮ್ಮಲ್ಲಿ 3 ಗುಣಗಳಿರೋದಕ್ಕೆ. ಅಂದರೆ 3 ಗುಣಗಳು, ಅರಿಷಡ್ ವರ್ಗಗಳು, ರಾಗದ್ವೇಷಗಳು ಇವೆಲ್ಲ ನಮ್ಮನ್ನು ಬಂಧಿಸ್ಬಿಟ್ಟಿದೆ. ಯಾಕಪ್ಪ ಬಂಧಿಸಿದೆ ಅಂದರೆ, ನಾವು ಹುಟ್ಟಿರೋದೇ ಇವುಗಳ ಜೊತೆಯಲ್ಲೇ ಹುಟ್ಟಿದ್ದೀವಿ. ನಾವು ಹುಟ್ಟಿರೋದೇ ರಾಗದ್ವೇಷಗಳ ಸಮೇತನೇ ಹುಟ್ಟಿದ್ದೀವಿ. ನಾವೆಲ್ಲ ಅರಿಷಡ್ ವರ್ಗಗಳ ಸಮೇತನೇ ಹುಟ್ಟಿದ್ದೀವಿ. ತ್ರಿಗುಣ, ಸತ್ವ, ರಜಸ್ಸು, ತಮಸ್ಸಿನ ಸಮೇತವೇ ಹುಟ್ಟಿದ್ದೀವಿ ನಾವೆಲ್ಲ. ಹೀಗಾಗಿ 3 ಗುಣಗಳ ಸಮೇತ, ಅರಿಷಡ್ ವರ್ಗಗಳ ಸಮೇತ, ರಾಗದ್ವೇಷಗಳ ಸಮೇತನೇ ನಾವು ಹುಟ್ಟುಬಿಟ್ಟಿರೋದ್ರಿಂದ ತಾತ್ಪರ್ಯ ಏನಪ್ಪ ಅಂದರೆ, ನಾವು ಸುಖ ದುಃಖವನ್ನು ತಗೊಂಡೇ ಹುಟ್ಟಿದ್ದೀವಿ. ಹಾಗಾಗಿ ಜೀವನದಲ್ಲಿ ಒಮ್ಮೆ ಸುಖ ಬರುತ್ತೆ, ಒಮ್ಮೆ ದುಃಖ ಉಂಟಾಗುತ್ತೆ, ಒಮ್ಮೆ ಸುಖ ಬರುತ್ತೆ, ದುಃಖ ಉಂಟಾಗುತ್ತೆ. ಅದು ತಗೊಂಡೇ ಹುಟ್ಟುಬಿಟ್ಟಿದ್ದೀವಿ. ಯಾಕೆ? ಹುಟ್ಟಿರದೆ ಮಾಯೆಯಿಂದ, ಅಂದರೆ ತಪ್ಪು ತಿಳುವಳಿಕೆಯಿಂದ. ಹಾಗಾದರೆ ರಾಮನೂ ಹಾಗೇನಾ? ಕೃಷ್ಣನೂ ಹಾಗೇನಾ? ಅದಕ್ಕೆ ಹೇಳಿದ ಕೃಷ್ಣಲ್ಲಿ ಹಾಗಲ್ಲ. ಸಂಭವತೆ ಆತ್ಮ ಮಾಯಯ, ಸಂಭವಾಮಿ ಕೃಷ್ಣ ಹೇಳ್ದ, ಆತ್ಮ ಮಾಯಯ, ನಾನು ಮಾಯೆಯನ್ನು ನಿಗ್ರಹಿಸಿ ಹುಟ್ಟುತ್ತೀನಿ ಅಂತ. ಏನು ಹಾಗಂದ್ರೆ, ಅಂದರೆ ನಮಗಳ ಮೇಲೆ ಮಾಯೆಯ ಪ್ರಭಾವ ಆಗುತ್ತೆ. ರಾಮ, ಕೃಷ್ಣ ಇಂಥ ಯೋಗಿಗಳ ಮೇಲೆ, ಅವತಾರಿ ಪುರುಷರ ಮೇಲೆ ಮಾಯೆಯ ಪ್ರಭಾವ ಆಗೋದಿಲ್ಲ. ಅವರು ಮಾಯೆಯನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡು ಹುಟ್ಟುತ್ತಾರೆ. ಇದು ತಾತ್ಪರ್ಯ. ಅಥವಾ ಮತ್ತೊಂದು ಅರ್ಥದಲ್ಲಿ ನಾವು ಈಗ ಯಾರನ್ನಾದ್ರೂ ಗುರುತಿಸ್ಬೇಕು, ಇವ್ರು ಅವತಾರಿ ಪುರುಷರ ಅಂತ ಗುರುತಿಸ್ಬೇಕು. ಹೆಂಗೆ ಗುರುತಿಸೋದು? ನಮ್ಮಲ್ಲಿ ಅನೇಕ ಜನ ಅವಧೂತರಿದ್ದಾರೆ. ಭಾಳ ಜನ ಪ್ರಶ್ನೆ ಮಾಡ್ತಿರ್ತಾರೆ, ನಮ್ಮ ಮಠಕ್ಕೆ ಭಾಳ ಸಲ ಮೆಸೇಜ್ ಕಳಿಸ್ತಾರೆ, ಇಲ್ಲಿ ಯಾರೋ ಒಬ್ರು ಅವಧೂತರು ಚಡ್ಡಿ ಹಾಕೊಂಡಿರ್ತಾರೋ ಅವ್ರನ್ನ ಅವಧೂತರು ಅಂತ ಕರಿಬೋದಾ? ಇಲ್ಲಿ ಯಾರೋ ಅವಧೂತರು ದೊಡ್ಡ ದೊಡ್ಡ ಕಾರಲ್ಲಿ ಓಡಾಡ್ತಾರೆ ಅವಧೂತರು ಅಂತ ಕರಿಬೋದಾ?
ಮೇಲ್ನೋಟಕ್ಕೆ ಇಂಥವ್ರು ಅವಧೂತರು, ಇಂಥವ್ರು ಅಲ್ಲ ಅಂತ ಹೇಳಿಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಇಂಥವ್ನು ಅವಧೂತನಪ್ಪ ಅಥವಾ ಇಂಥವ್ನು ಗುರುನಪ್ಪ, ಇಂಥವ್ನು ಜಗದ್ಗುರುನಪ್ಪ, ಇಂಥವ್ನು ಅವತಾರಿ ಪುರುಷನಪ್ಪ ಹೆಂಗೆ ಗುರುತಿಸ್ಬಹುದು ಅಂದರೆ ಇಷ್ಟೇ, ಯಾರು ತನ್ನ ಇಂದ್ರಿಯಗಳನ್ನು, ಮನಸ್ಸು ಬುದ್ಧಿಗಳನ್ನು ಅಥವಾ ತ್ರಿಗುಣಗಳನ್ನ, ಅರಿಷಡ್ವರಗಳನ್ನು ನಿಗ್ರಹದಲ್ಲಿ ಇಟ್ಕೊಂಡಿರ್ತಾನೋ ಅವನು ಅವತಾರಿ ಪುರುಷ. ಅದನ್ನೇ ಇಲ್ಲಿ ಹೇಳಿರೋದು ಆತ್ಮ ಮಾಯೆಯ. ಅಂದರೆ ಯಾರು ಮಾಯೆನ ನಿಗ್ರಹದಲ್ಲಿ ಇಟ್ಕೊಂಡು ಹುಟ್ಟಿರ್ತಾರೋ ಅವರು ಅವತಾರಿ ಪುರುಷರು. ಹಾಗಾದ್ರೆ ಏನ್ರಿ, ಅವ್ರಿಗೇನು ಕಷ್ಟನೇ ಬರಲ್ವಾ? ಅವ್ರಿಗೇನು ನೋವು ನಲಿವೇ ಇರೋದಿಲ್ವಾ? ಅವ್ರಿಗೂ ಆಗುತ್ತೆ. ರಮಣ ಮಹರ್ಷಿಗಳಿಗೂ ಕ್ಯಾನ್ಸರ್ ಆಯಿತು, ರಾಮಕೃಷ್ಣ ಪರಮಹಂಸರಿಗೂ ಕ್ಯಾನ್ಸರ್ ಆಯಿತು, ಬ್ರಹ್ಮಚೈತನ್ಯ ಮಹಾರಾಜರಿಗೂ ಕಾಲು ನೋವು ಬಂತು, ಚಿನ್ಮಯಾನಂದರಿಗೂ ಡಯಾಬಿಟಿಸ್ ಬಂತು. ಹಾಗಾದ್ರೆ ಅವ್ರಿಗೆ ನೋವು ಆಗಲ್ವಾ? ನೋವು ಆಗುತ್ತೆ. ಕಣ್ಣೀರು ಬರಲ್ವಾ? ಕಣ್ಣೀರು ಬರುತ್ತೆ, ಆಗುತ್ತೆ. ಆದರೆ ಮನಸ್ಸು ಸದಾ ಆನಂದವಾಗಿ ಇರುತ್ತೆ. ಯಾಕೆ ಅಂದರೆ ಅವರ ಅರಿಷಡ್ವರ್ಗಗಳನ್ನ, ರಾಗದ್ವೇಷಗಳನ್ನು, ಇಂದ್ರಿಯಗಳನ್ನು ಎಲ್ಲವನ್ನು, 3 ಗುಣಗಳನ್ನ ನಿಗ್ರಹದಲ್ಲಿ ಇಟ್ಕೊಂಡಿರ್ತಾರೆ. ಎಲ್ಲರನ್ನೂ ಒಂದೇ ಸಮಾನ ನೋಡ್ತಾರೆ. ತಾತ್ಪರ್ಯ ರಾಮ ಮಾಯೆಯಿಂದ ಹುಟ್ಟಿದ ಅಂತಲ್ಲ, ಮಾಯೆನ ನಿಗ್ರಹದಲ್ಲಿ ಇಟ್ಕೊಂಡೇ ಹುಟ್ಟಿದ. ಕೃಷ್ಣನೂ ಹಾಗೆ, ಅವತಾರಿ ಪುರುಷರು ಹಾಗೆ. ಅದನ್ನು ಇಲ್ಲಿ ಶ್ರೀಧರ ಸ್ವಾಮಿಗಳು ಹೇಳಿದ್ರು, ಹಾಗೆ ಮಾಯೆಯನ್ನು ನಿಗ್ರಹದಲ್ಲಿ ಇಟ್ಟುಕೊಂಡು ಹುಟ್ಟಿರ್ತಕ್ಕಂಥವನು ರಾಮ. ಹಾಗಾಗಿ ಅವನು ಸ್ಮರಣೆ ಮಾಡಿದ್ರೆ ನಮ್ಮನ್ನು ಮಾಯೆಯಿಂದ ಹೊರಗೆ ಕರ್ಕೊಂಡು ಬರ್ತಾನೆ, ನಮ್ಮನ್ನು ರಾಗದ್ವೇಷಗಳ ಬಂಧನದಿಂದ ಮುಕ್ತನಾಗಿ ಮಾಡ್ತಾನೆ ಅಂತ ಅದರ ತಾತ್ಪರ್ಯ. ಮುಂದಿನ ಶ್ಲೋಕ 4ನೇದು. ಮಹಾಮೋಹಕರೇ ಮಾಯಾ ಯತ್ ಪ್ರಸಾದಾತ್ ವಿನಶ್ಯತಿ ಜಗನ್ಯ ಅಪಿ ಪೂಜ್ಯಾಶ್ಚ ಪಾವನ ಬಹವೋ ಭವನ್. ಮಹಾಮೋಹಕರಿ ಮಾಯಾ. ಈ ಮಾಯೆ ಇದೆಯಲ್ಲ, ಇದು ಮಹಾಮೋಹಕರಿ. ಬಿಟ್ಟರೆಂದೇನು ಬಿಡದಿ ಮಾಯೆ ಅಂತಾರೆ. ಅಪ್ಪ ಬೇಡಪ್ಪ ಸಾಕು ಇದ್ರ ಸಹವಾಸ ಅಂದ್ರೂ ಬಿಡಲ್ಲ ಇದಷ್ಟು ಸುಲಭವಾಗಿ. ಮಹಾಮೋಹಕರಿ, ಮಹಾಮೋಹ ಅಷ್ಟು ಸುಲಭ ಅಲ್ಲ. ನಮಗೆಲ್ಲ ಅನುಭವದಲ್ಲಿ ನಾವು ನೋಡಿರ್ತೀವಲ್ಲ ಜೀವನದಲ್ಲಿ, ಎಷ್ಟು ಮೋಹ ಉಂಟಾಗಿರುತ್ತೆ ಅಂದರೆ, ಕೆಲವು ಸಲ ನಮ್ಮ ಪ್ರೀತಿ ಪಾತ್ರರು ಏನೇ ತಪ್ಪು ಮಾಡಿದ್ರು ಕೂಡ ನಾವು ಅದನ್ನು ಕ್ಷಮಿಸ್ಬಿಟ್ಟು ಒಪ್ಕೊಂಡ್ಬಿಡ್ತೀವಿ, ಅಷ್ಟು ಮೋಹ ಉಂಟಾಗಿರುತ್ತೆ. ನಮ್ಮವನಲ್ಲ, ಇರಲಿ ಬಿಡು ನಡೆಯುತ್ತೆ, ನಮ್ಮವನು ಏನು ತಪ್ಪು ಮಾಡಿದ್ರು ನಡೆಯುತ್ತೆ ಅಂತ, ಅಷ್ಟು ಮೋಹ. ಮೋಹ ಅಂದರೆ ಏನು? ಬಿಟ್ಟಿರ್ಲಿಕ್ಕಾಗಲ್ಲ ಅನ್ನೋಷ್ಟು ಅಂಟ್ಕೊಂಡಿರ್ತೀವಿ. ನೋಡ್ರಿ, ನಮ್ಮೆಲ್ಲರಿಗೂ ಗೊತ್ತಿದೆ, ನಾವೆಲ್ಲ ಒಂದಲ್ಲ ಒಂದಿನ ಸಾಯ್ತೀವಿ ಅನ್ನೋದು ಗೊತ್ತೇ ಇದೆ. ಮಹಾಭಾರತದಲ್ಲಿ ಧರ್ಮರಾಯನಿಗೆ ಯಕ್ಷ ಪ್ರಶ್ನೆ ಕೇಳ್ತಾನೆ, ಧರ್ಮರಾಯ ನಿನ್ಗೆ ಅತ್ಯಂತ ಆಶ್ಚರ್ಯಕರವಾದಂತಹ ಸಂಗತಿ ಯಾವುದು ಅಂತ. ಅವಾಗ ಧರ್ಮರಾಯ ಹೇಳ್ತಾನೆ ಯಕ್ಷನಿಗೆ, ಪ್ರತಿದಿನ ಒಬ್ರಲ್ಲೊಬ್ರು ಸಾಯ್ತಿರೋದನ್ನ ನಾವು ನೋಡ್ತಾನೇ ಇರ್ತೀವಿ, ಆದರೂ ಕೂಡ ನಾನು ಇಲ್ಲಿ ಶಾಶ್ವತ ಅನ್ನುವಂತೆ ನಾವೆಲ್ಲ ಜೀವನ ಮಾಡ್ತಿದ್ದೀವಲ್ಲ, ಹೆಂಗೆ ಸಾಧ್ಯ ಇದು ಅಂತ. ನೋಡ್ರಿ ಎಷ್ಟು ಚೆನ್ನಾಗಿದೆ. ನಮ್ಮೆಲ್ಲರಿಗೂ ಗೊತ್ತಿದೆ ನಾವು ಸಾಯ್ತೀವಿ ಅಂತ, ಆದರೂ ಕೂಡ ನಾವಿಲ್ಲಿ ಹೆಂಗೆ ಸಂಪಾದನೆ ಮಾಡ್ಕೊಳ್ತೀವಿ ಅಂತಂದರೆ, ಕಲ್ಲಲ್ಲಿ ಕಟ್ಟಡ ಕಟ್ಟಿಸ್ಕೊಳ್ತೀವಿ, ಎಷ್ಟು ಆಸ್ತಿ ಮತ್ತು ನಾವು ಕಟ್ಸಿದ್ದೀವಿ ಹಿಂದೆ ಕಲ್ಲಲ್ಲಿ ಅದಿಷ್ಟನ್ನು ಕಟ್ಸಿದ್ದೀವಿ. ನಾವು ಇದು ಕಟ್ಸೋವಾಗೆ ಹೇಳೋದು, ಏನೆಲ್ಲ ಹೋಗತ್ತೆ, ಇದು ಹೋಗದೆ ನಾವು ಹೋಗದೆ ಎಲ್ಲರೂ. ನಾವು ಯಾವಾಗಲೂ ಹೇಳ್ತೀವಿ ವಿಜಯನಗರ ಸಾಮ್ರಾಜ್ಯವೇ ಹೊರಟೋಯ್ತು, ಎಲ್ಲ ಹೋಗದೆ. ಆದರೂ ಕೂಡ ನಾವು ಹೆಂಗೆ ಸಂಪಾದನೆ ಮಾಡ್ಕೊಳ್ತೀವಿ ಅಂತಂದರೆ, ನಾವಿಲ್ಲಿ ಶಾಶ್ವತವಾಗಿ ಇರ್ತೀವಿ ಅನ್ನೋ ಥರ ಸಂಪಾದನೆ ಮಾಡ್ಕೊಳ್ತೀವಿ. ಬರೀ ಸಂಪಾದನೆ ಮಾಡ್ಕೊಳ್ತೀವ ಅಷ್ಟೇ ಅಲ್ಲ, ಅದ್ರ ಮೇಲೆ ಮೋಹ ಎಷ್ಟು ಮಾಡ್ಕೊಂಡಿರ್ತೀವಿ. ನೋಡ್ರಿ, ದೇವಸ್ಥಾನಕ್ಕೆ ಹೋದಾಗ ಯಾರಾದರೂ ನಮ್ಮ ಚಪ್ಪಲಿ ಹಾಕ್ಕೊಂಡು ಹೋಗ್ಬಿಡ್ಲಿ, ಎಷ್ಟು ಕೋಪ ಬರ್ತದೆ ನಮಗೆ. ಬಿಡು ನನ್ನ ಚಪ್ಪಲಿ ಹೊಡೆಯೋಕ್ಕೆ ಹೋಗ್ಬಿಡ್ತೀವಿ ನಾವು. ಒಂದು ಚಪ್ಪಲಿ ಹೋದರೆ ತಡ್ಕೊಳ್ಳಲ್ಲ ನಾವು, ಒಂದು 10 ರೂಪಾಯಿ ಕಳೆದೋಗ್ಲಿ ನಾವು ತಡ್ಕೊಳ್ಳಲ್ಲ. ಹರಿದೋಗಿದ್ದು ನೋಟ್ ಬಂದುಬಿಡ್ಲಿ ನಮ್ಗೆ ಎಷ್ಟು ಸಿಟ್ಟು ಬರುತ್ತೆ, ಅಂಗಡಿ ಒಂದು ಹರಿದೋಗಿದ್ದು ನೋಟ್ ಕೊಟ್ಬಿಟ್ಟ ಅಂತ. ಎಷ್ಟು ಮೋಹ ಆಗಿರುತ್ತೆ. ಬಿಟ್ಟಿರಲ್ಲ ಅನ್ಸುತ್ತೆ, ನಾವು ಯಾರನ್ನೂ ಬಿಟ್ಟಿರಲ್ಲ, ಯಾವ ವಸ್ತುನೂ ಬಿಟ್ಟಿರಲ್ಲ. ಮನೆಯಲ್ಲಿ ಒಂದು ನಾಯಿ ಸಾಕಿದ್ರು ನಾಯಿ ಮೇಲೂ ಮೋಹ ಆಗುತ್ತೆ ನಮಗೆ. ಸುಮ್ಮನೆ ಏನು ಜಾಸ್ತಿ ಕಷ್ಟಪಡೋದು ಬೇಡ, ದಿನ ಮನೆಗೆ ಒಂದು ಬೆಕ್ಕು ತರ್ರಿ, ಒಂದು ವಾರ ಬೆಕ್ಕಿಗೆ ಹಾಲು ಹಾಕ್ರಿ, ಒಂದು ವಾರ ಬೆಕ್ಕನ್ನೇ ನೋಡ್ತಾ ಇರಿ, ಆ ಬೆಕ್ಕಿನ ಮೇಲೆ ಮೋಹ ಉಂಟಾಗ್ಬಿಡತ್ತೆ. ಬಿಡಲ್ಲ ಮೋಹ. ವಿಶ್ವಾಮಿತ್ರರು 10 ವರ್ಷ ತಪಸ್ಸು ಮಾಡಿದ್ರು, ಊಟ ಬಿಟ್ಟರು, ನೀರು ಬಿಟ್ಟರು, ಎಲ್ಲ ಬಿಟ್ಟರು, ಕೇವಲ ಉಸಿರಾಟದಲ್ಲಿ 10 ವರ್ಷ ತಪಸ್ಸು ಮಾಡಿ 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 ಮಾಡಿದ್ರು. ರೂಮಲ್ಲಿ ಕೂತು ತಪಸ್ಸು ಮಾಡ್ತಿದ್ರು ಕುಟೀರದಲ್ಲಿ. ಎಲ್ಲೋ ಹಾಡು ಕೇಳಿಸ್ದಂಗೆ ಆಯಿತು ಹೊರಗಡೆ, ಯಾರೋ ಹಾಡು ಹೇಳ್ತಿದ್ದಾಳಲ್ಲ ಅಂತ ಹೇಳಿ ಬಾಗಿಲು ತೆಕ್ಕೊಂಡು ಬಂದರು ಅಷ್ಟೇ. ಆಮೇಲೆ ಅಲ್ಲಿ ಯಾರಿದ್ಲು? ಮೇನಕೆ. ಕರೆದ್ರು, ಸುಮ್ಮನೆ ಬಾ ಒಳಗೆ ಅಂತ ಕರೆದ್ರು, ಹೋದ್ರಂತ. ವಿಶ್ವಾಮಿತ್ರರು ಒಳಗೆ ಹೋದ್ರು, ಮೇನಕಿನೂ ಒಳಗೋದ್ಲು.
ಮತ್ತು ಪುನಃ ಬಾಗಿಲು ತೆಕ್ಕೊಂಡು ಹೊರಗೆ ಬಂದಿದ್ದು 10 ವರ್ಷ ಆದಮೇಲೆ ಅಂತ. ಕೈಲೊಂದು ಮಗು ಇತ್ತು. ಅರ್ಥ ತಾತ್ಪರ್ಯ 10 ವರ್ಷ ಆದ್ಮೇಲೆ ಹೊರಗೆ ಬಂದ್ರು, ಹಂಗಾರೆ ದಿನ ಆಚೆನೆ ಬರ್ಲಿಲ್ವೇನ್ರಿ ಅಂತಲ್ಲ ಅರ್ಥ. ತಾತ್ಪರ್ಯ ಮುಳುಗಿಸ್ಬಿಡುತ್ತೆ ಮಾಯೆ, ಮುಗಿದೋಯ್ತು ಕತೆ. ಸುಮ್ಮನೆ ಒಂದು ಘಟನೆ ನನಗೊಬ್ರು ಹೇಳಿದ್ರು, ಒಬ್ರು ಸ್ವಾಮಿಗಳು ಹಿಂಗೆ ಘಟನೆ ಹೇಳಿದ್ರು, ನಡೆದ ಘಟನೆ. ಹುಬ್ಳಿಯಲ್ಲಿ ಒಬ್ಬ ಬ್ಯಾಂಕ್ ಮ್ಯಾನೇಜರ್ ಘಟನೆ. ಅವರು ಹಿಂಗೆ ಬಸ್ಸಲ್ಲಿ ಹೋಗ್ತಾ ಇದ್ರು, ಅವ್ರ ಪಕ್ಕದಲ್ಲಿ ಇಬ್ರು ಮುಸಲ್ಮಾನರ ತಾಯಿ ಮಗಳು ಕೂತಿದ್ರು. ಇವರು ಬ್ರಾಹ್ಮಣರು ಅಂತ ಗೊತ್ತಾಯಿತು. ಆ ಮುಸಲ್ಮಾನರ ತಾಯಿ ಮಗಳು ಕೇಳಿದ್ರು, ನೋಡ್ರಿ ನಮ್ಗೆ ಯಾವುದೋ ಒಂದು ದೇವ್ರದ್ದು ಉಂಗುರ ಸಿಕ್ಕಿದೆ, ಇದು ನಿಮ್ಮದೇ ಏನೋ ನೋಡ್ರಿ, ನಾವು ಮುಸಲ್ಮಾನರು ನಾವೇದ್ರು ಹಾಕೋದಿಲ್ಲ, ನೀವು ತಗೊಳ್ರಿ ಅಂತ ಹೇಳಿ ಕೊಟ್ಟರು. ಪಾಪ ಬ್ಯಾಂಕ್ ಮ್ಯಾನೇಜರ್, ಅಯ್ಯೋ ಹೌದು ಕೊಡ್ರಿ, ಇದು ಹೇಗಿರಿ ನೀವು ಹಾಕಲ್ಲ, ಇಟ್ಕೊಂಡು ಏನು ಮಾಡ್ತೀರಿ, ನಾವು ದೇವ್ರು ನಾವು ಹಾಕ್ತೀವಿ ಕೊಡ್ರಿ ಅಂತ ಇಸ್ಕೊಂಡ್ರು. ಉಂಗುರ ಶುರುವಾಯ್ತು ನೋಡ್ರಿ, ಪರಿಚಯ ಆಯ್ತು. ಮತ್ತು ತಾಯಿ ಮಗಳು ಕೇಳು, ನೀವೆಲ್ಲಿರ್ತೀರಿ, ನಾವು ಹುಬ್ಳಿಯಲ್ಲಿ ಬ್ಯಾಂಕ್ ಮ್ಯಾನೇಜರು ಅಂತ. ಮತ್ತು ನೀವೆಲ್ಲಿರ್ತೀರ, ಏನ್ರಿ ನಾವು ಅನಾಥರು, ಭಾಳ ಕಷ್ಟಪಟ್ಟಿದ್ದೀವಿ, ಗಂಡ ಮೋಸ ಮಾಡಿಬಿಟ್ಟ, ಯಾರಿಲ್ಲ, ದಿಕ್ಕಿಲ್ಲ, ದೆಸೆ ಇಲ್ಲ, ಎಲ್ಲೋಗ್ಬೇಕು ಗೊತ್ತಿಲ್ಲ, ನಿಮ್ಮಂಥವ್ರೆ ಕಾಪಾಡಬೇಕು. ಬಹುಶಃ ತಾಯಿ ಮಗಳು ಅವರೇ ಉಂಗುರ ಇಟ್ಕೊಂಡು ಬಂದಿದ್ರೋ ಏನೋ, ಕಾಪಾಡಬೇಕು ಅಂದರು. ಪಾಪ ಇವ್ರಿಗೆ ಮನ್ಸು ಕರುಕ್ತು, ಅಯ್ಯೋ ಯಾಕೆ ಯೋಚನೆ ಮಾಡ್ತೀರಾ, ನಾನು ಹುಬ್ಳಿಯಲ್ಲಿ ಬ್ಯಾಂಕ್ ಮ್ಯಾನೇಜರ್ ಇದ್ದೀನಿ, ಬರ್ರಿ ಒಂದು ಏರ್ಪಾಟ್ ಮಾಡ್ತೀನಿ ಅಂತ ಹೇಳಿದ್ರು. ಕರ್ಕೊಂಡು ಹೋದ್ರು, ಒಂದು ಬಾಡಿಗೆ ಮನೆ ಮಾಡಿದ್ರು, ದುಡ್ಡು ಕೊಟ್ಟರು, ತೊಗೊಳ್ರಿ ಸ್ವಲ್ಪ ಇಟ್ಕೊಳ್ರಿ ಅಂತ ಬಾಡಿಗೆ ಮನೆ ಮಾಡಿದ್ರು. ಆಮೇಲೆ ಏನು ಮಾಡಿದ್ರು, ವಾರಕ್ಕೊಂದ್ಸಲ ಭಾನುವಾರ ಬಂದ ತಕ್ಷಣ ಅವ್ರ ಮನೆಗೆ ಹೋಗೋದು, ಕುಶಲೋಪಾರಿ ವಿಚಾರಿಸ್ಕೊಂಬರು, ಎಲ್ಲ ಸೌಖ್ಯನ ಹಾಗೆ ವಿಚಾರಿಸ್ಕೊಂಬರೋ ಅಭ್ಯಾಸ ಶುರುವಾಯಿತು. ಮೊದಲು ವಾರಕ್ಕೊಂದಿನ ಹೋಗೋದಿತ್ತು, ಆಮೇಲೆ 3 ದಿನಕ್ಕೊಂದ್ಸಲ ಹೋಗ್ಬರೋ ಅಭ್ಯಾಸ ಶುರುವಾಯಿತು. ಬರ್ತಾ ದಿನ ಸಾಯಂಕಾಲ ಹೋಗ್ಬರೋ ಅಭ್ಯಾಸ ಶುರುವಾಯಿತು. ಗೊತ್ತಾಗೋಯ್ತು ನೋಡ್ರಿ ನಿಮಗೆಲ್ಲ. ಆಮೇಲೆ ಬರ್ತಾ ಹೆಂಗಾಯಿತು, ಆಫೀಸಿಗೆ ರಜಾಕ್ ಅವ್ರ ಮನೆಗೆ ಹೋಗ್ಬರೋಕೆ ಶುರುವಾಯಿತು. ಪಾಪ ಈ ಬ್ಯಾಂಕ್ ಮ್ಯಾನೇಜರ್ಗೆ ಅಲ್ಲಿ ಒಂದು ಸಂಸಾರ ಇತ್ತು, ಅವ್ರ ಹೆಂಡತಿ ಮಕ್ಕಳಿದ್ರು. ಹಂಗೆ ಹೋಗಿ ಏನಾಗ್ಬಿಡ್ತು, ಕೆಲ್ಸಕ್ಕೆ ರಜೆ ಹಾಕಿ ಕೆಲಸದಿಂದ ತೆಗೆದು ಬಿಟ್ರು. ಕೆಲಸ ಹೋಯ್ತು, ಕೆಲಸ ಬಿಟ್ಟರು, ಕಡೆಯಲ್ಲಿ ಅವ್ರ ಮನೇಲಿ ಇರ್ಲಿಕ್ಕೆ ಶುರು ಮಾಡಿಬಿಟ್ರು. ಮತ್ತು ಇವ್ರು ಸಾಲ ಮಾಡಿ ಬ್ಯಾಂಕಲ್ಲಿದ್ದಿದ್ದು ಮತ್ತೊಂದು ಎಲ್ಲ ಹಣ ತೊಗೊಂಡೋಗಿ ಆ ತಾಯಿ ಮಗಳಿಗೆ ಕೊಟ್ಟರು. ಒಂದಲ್ಲ ಒಂದಿನ ಏನಾಯಿತು, ಆ ತಾಯಿ ಮಗಳು ಪರಾರಿ ಆಗ್ಬಿಟ್ರು. ಮತ್ತು ಹಳೆ ಗಂಡನ ಪಾದುವೆ ಗತಿ ಅಂತ ಹೇಳಿ, ಅರ್ಥತಿಲ್ಲ, ಹಳೆ ಹೆಂಡತಿ ಪಾದುವೆ ಗತಿ ಅಂತೇಳಿ ಮತ್ತೆ ಅಂದರೆ ಪಾಪ ಅನುಷ್ಠಾನ ಮಾಡಿಕೊಂಡು ಚಲೋ ಇದ್ದು ಬ್ರಾಹ್ಮಣರು ಹಂಗೆ ಆಗ್ಬಿಟ್ರು ನೋಡ್ರಿ. ಮೋಹ ಎಳೆದು ಬಿಡತ್ತೆ, ಸೆಳೆದು ಬಿಡತ್ತೆ, ಮಹಾಮೋಹಕರಿ ಸಂಸಾರ. ಅದಕ್ಕೆ ಶಂಕರ ಹೇಳಿದ್ರು, ತಸ್ಮಾತ್ ಜಾಗೃತ. ಅದಕ್ಕೇನಪ್ಪ ಶನಿವಾರ ಭಾನುವಾರ ವೀಕೆಂಡ್ ವೇದಾಂತ ಕೇಳ್ರಿ ಅಂತ ಹೇಳಿದ್ರು ಶಂಕರರು. ಸುಮ್ಮನೆ ಕೇಳ್ರಿ, ವಾರಕ್ಕೊಂದು ಸಲನಾದರೂ ವೇದಾಂತ ಕೇಳೋ ಅಭ್ಯಾಸ ಮಾಡ್ಕೊಳ್ರಿ. ಯಾಕೆಂದರೆ ನಾವೆಲ್ಲಿ ಶಾಲಾ ಕಾಲೇಜು ಕೆಲಸಕ್ಕೆ ಎಲ್ಲಿ ಹೋದ್ರೂ ಮೋಹದಿಂದ ಬಿಡಿಸಲ್ಲ. ಎಲ್ಲೋದ್ರೂ ಮೋಹನೆ ತುಂಬೋದು. ಪರ್ಸೆಂಟೇಜ್ ತೆಗಿ, IIT ಮಾಡು, ತಗೋ ಇನ್ನೂ ಪರ್ಸೆಂಟೇಜ್, ಕಾಂಪಿಟೇಷನ್ ಮಾಡು, ಹೆಚ್ಚು ಸಂಪಾದನೆ ಮಾಡು, ಮೋಹನೆ. ಎಲ್ಲಿ ಹೋದ್ರೂ ಅದೇ ಹೇಳ್ಕೊಡ್ತದೆ. ನೀವು ಯಾವುದೇ ಫಂಕ್ಷನ್ಗೆ ಹೋಗಿ ಅದೇ ನೋಡಿ, ಇವ್ರ ಮದುವೆ ಎಷ್ಟು ಗ್ರ್ಯಾಂಡಾಗಿ ಮಾಡಿದ್ರು, ನಿಮ್ಮ ಮಕ್ಳದ್ದು ಹಿಂಗೆ ಮಾಡ್ತೀಯೋ ಇಲ್ಲೋ, ನೋಡಿ ಇವ್ರು ಹಿಂಗೆ ಕಾರ್ ತೊಗೊಂಡ್ರು, ನೋಡಿ ಇವ್ರ ಸೀರೆ ನೋಡು, ನಿಮ್ಮ ಸೀರೆನೋ, ಇವೇ ಎಲ್ಲ ಮೋಹನೆ. ಮಠಗಳಲ್ಲಿ ಒಂದೇ, ವೇದಾಂತದಲ್ಲಿ ಒಂದೇ, ಮೋಹ ಬಿಡ್ರಪ್ಪ ಅಂತ ಹೇಳ್ಕೊಡೋರು. ಶ್ರೀಧರರು ಹೇಳಿದ್ರು, ಮಹಾಮೋಹಕರಿ ಮಾಯ. ಅಬ್ಬಾ, ಈ ಮಾಯ ಅಂತಕ್ಕಂಥದ್ದು ಇದೆಯಲ್ಲ, ಭಲೇ ಯಾಮರ್ಸಿಬಿಡತ್ತೆ. ಸ್ವಲ್ಪ ಎಚ್ಚರಿಕೆ ತಪ್ಪು ಬಿಟ್ಟರು ಸಾಕು, ಗುಂಡಿಯಲ್ಲಿ ಬೀಳಿಸ್ಬಿಡತ್ತೆ. ಇದು ಮಹಾಪ್ರಪಾತಕ್ಕೆ ಬೀಳಿಸತ್ತೆ. ಇಂಥ ಮಹಾಮಾಯ ಯಾರಿಂದ ನಾಶ ಆಗುತ್ತೆ? ಯತ್ ಪ್ರಸಾದಾತ್ ವಿನಶ್ಯತಿ. ಆ ರಾಮನ ಪ್ರಸಾದದಿಂದ ಇದು ನಾಶ ಆಗುತ್ತೆ, ರಾಮನ ಪ್ರಸಾದದಿಂದ ಇದು ಹೋಗುತ್ತೆ. ಜಗನ್ಯ ಅಪಿ ಪೂಜ್ಯಾಶ್ಚ. ಜಗನ್ಯ ಅತ್ಯಂತ ಪಾಪ ಮಾಡಿದವರು, ಕಟುಕರು, ದುಷ್ಟರು ಕೂಡ ಅಪಿ ಪೂಜ್ಯಾಶ್ಚ ಪೂಜ್ಯರಾಗ್ಬಿಟ್ಟಿದ್ದಾರೆ. ಬಹಳ ಜನ ಇದ್ದಾರೆ ಆ ಥರದವ್ರನ್ನ ನಾವು ನೋಡ್ಬೋದು. ಪಾವನರಾಗ್ಬಿಟ್ಟಿದ್ದಾರೆ, ಪವಿತ್ರರಾಗ್ಬಿಟ್ಟಿದ್ದಾರೆ. ಬಹವ ತುಂಬ ಅಭವನ್ ಆಗೋಗಿದ್ದಾರೆ, ತುಂಬ ಜನ ಆಗೋಗಿದ್ದಾರೆ. ನಾವೆಲ್ಲ ಕೇಳ್ತೀವಲ್ಲ ಆಂಧ್ರದಲ್ಲಿ, ಯಾರು ಋಷಿ ವೇಮನ ಋಷಿ ಹೇಗಿದ್ದ? ವೇಶ್ಯರ ಸಂಘದಲ್ಲಿ ಇದ್ದಂಥವ್ನು ತಿರುಗಿಬಿಟ್ಟ, ಆತ್ಮಜ್ಞಾನ ಪಡೆದ್ಬಿಟ್ಟ, ಬಂದ್ಬಿಟ್ಟ ಈ ಕಡೆ. ಎಂತೆಂಥವ್ರು ಇದ್ದಾರೆ ನಾವು ನೋಡಿದ್ದೀವಲ್ಲ. ಯಾವುದೋ ಮಾರ್ಗದಲ್ಲಿ ಇದ್ದವರು, ಏನೋ ಮಾಡ್ತಿದ್ದವರು, ರಾಮ ಶ್ರೀರಾಮ್ ಜಯ ರಾಮ್ ಅಂದು ಪಾವನರಾದವರನ್ನು ನಾವು ಭಾಳ ಜನ ನೋಡಿದ್ದೀವಿ. ಅದನ್ನೇ ಇಲ್ಲಿ ಶ್ರೀಧರ ಸ್ವಾಮಿಗಳು ಉದಾಹರಣೆ ಕೊಡ್ತಿದ್ದಾರೆ. ಜಗನ್ಯ ಅಂದರೆ ಎಂಥ ದೊಡ್ಡ ಪಾಪನೇ ಮಾಡಿರಲಿ, ಅವನು ಮಹಾಪಾಪನೇ ಮಾಡಿರಲಿ, ದುಷ್ಟನೇ ಆಗಿರಲಿ, ಬೇಕಾದ ಕೆಲಸ ಮಾಡಿರಲಿ, ರಾಮನಾಮ ಜಪ ಮಾಡೋಕ್ಕೆ ಶುರು ಮಾಡಿಬಿಟ್ಟ ಅಂತ ಹೇಳಿದ್ರೆ, ಆ ರಾಮನಾಮ ಜಪ ಮಾಡೋದ್ರಿಂದ ಅವನು ಪೂಜ್ಯನಾಗ್ಬಿಡ್ತಾನೆ, ಪಾವನನಾಗ್ಬಿಡ್ತಾನೆ, ಪವಿತ್ರನಾಗ್ತಾನೆ, ಶುದ್ಧನಾಗ್ತಾನೆ. ಈ ಥರ ಆಗಿರೋರನ್ನು ನಾವು ಬಹಳ ನೋಡಿದ್ದೀವಿ ಅಂತ ಶ್ರೀಧರರು ಹೇಳಿದ್ರು. ಸ್ವತಃ ಶ್ರೀಧರ ಸ್ವಾಮಿಗಳೇ ಒಂದು ಉದಾಹರಣೆ ಕೊಟ್ಟರು. ಏನು?
ತುಳಸಿದಾಸರು ಅನ್ನ ಸಂತರ್ಪಣೆ ಮಾಡ್ತಿರ್ತಾರಂತೆ, ಬ್ರಾಹ್ಮಣರಿಗೆಲ್ಲ ಕುಡಿಸಿ ಊಟಕ್ಕೆ ಹಾಕ್ತಿರ್ತಾರಂತೆ. ಅವಾಗ ಹೊರಗಡೆ ಒಬ್ಬ ಬಂದು ಮಂದಿರದ ಹೊರಗಡೆ ನಿಂತ್ಕೊಂಡು ಸೀತಾರಾಮ್ ಭವತಿ ಭಿಕ್ಷಾಂದೇಹಿ ಅಂತ ಕೂಗ್ತಾನಂತೆ. ಅವಾಗ ತುಳಸಿದಾಸರು ಹೇಳ್ತಾರಂತೆ, ಬಾಪ್ಪ ಒಳಗೆ ಬಾ ಕುತ್ಕೋ ಅಂತ. ಅವಾಗಲಿದ್ದ ಬ್ರಾಹ್ಮಣರು ವಿರೋಧ ಮಾಡ್ತಾರಂತೆ, ಇಲ್ಲ ಅವನೊಂದು ಕೊಲೆ ಮಾಡಿದ್ದಾನೆ, ಅವನಿಗೆ ಬ್ರಹ್ಮಹತ್ಯೆ ದೋಷ ಇದೆ, ಹಾಗಾಗಿ ಅವನಿಗೆ ಸಹಪಂಕ್ತಿಯಲ್ಲಿ ಕುಡಿಸ್ಕೊಂಡು ಊಟಕ್ಕೆ ಹಾಕಬಾರ್ದು ಅಂತ. ತುಳಸಿದಾಸರು ಹೇಳ್ತಾರಂತೆ, ಅವನು ಹೊರಗಡೆ ನಿಂತು ಸೀತಾರಾಮ್ ಅಂತ ಘೋಷಣೆ ಮಾಡಿದ್ದಾನೆ, ರಾಮನಾಮ ಹೇಳಿದಾನೋ ಇಲ್ಲೋ, ಹೋಯ್ತು ಅವನು ಪಾಪ, ಅವನ ದೋಷ ಹೋಯಿತು ಅಂತ. ಜನ ನಂಬಲ್ಲ. ಆವಾಗ ತುಳಸಿದಾಸರು ಒಂದು ಪವಾಡ ಮಾಡಿ ತೋರಿಸ್ತಾರಂತೆ. ಆಯ್ತು, ನಾನೊಂದು ತಟ್ಟೆಯಲ್ಲಿ ಒಂದಿಷ್ಟು ಧಾನ್ಯ ಇಡ್ತೀನಿ, ಆ ಶಿವನ ದೇವಸ್ಥಾನದಲ್ಲಿ ಲಿಂಗ ಇತ್ತು, ಆ ಲಿಂಗದ ಮುಂದೆ ನಂದಿ ಇತ್ತು, ನಾನು ತಟ್ಟೆಯಲ್ಲಿ ಕೊಟ್ಟಂಥ ಆಹಾರ ಈ ಕಲ್ಲಿನ ನಂದಿ ತಿಂದರೆ ನಾನು ಹೇಳಿದ ಮಾತು ಸತ್ಯ ಅಂತ. ಈ ಕಲ್ಲಿನ ನಂದಿ ಈ ಭಕ್ಷ್ಯವನ್ನು ಸ್ವೀಕಾರ ಮಾಡಲಿಲ್ಲ ಅಂದರೆ ನಾನು ಹೇಳಿದ ಸುಳ್ಳು ಅಂತ ಅಂದ್ಕೊಳ್ಳಿ ಅಂತ ಹೇಳಿ ಒಂದು ತಟ್ಟೆಯಲ್ಲಿ ಒಂದಿಷ್ಟು ಅಕ್ಕಿ, ಈ ಥರದ ಬೆಲ್ಲ ಎಲ್ಲ ಇಟ್ಬಿಟ್ಟು ಆ ಕಲ್ಲಿನ ನಂದಿ ಮುಂದಿಟ್ಟು ಬಾಗಿಲು ಹಾಕೊಂಡು ಹೊರಗೆ ಹೋಗ್ತಾರಂತೆ. ಸ್ವಲ್ಪ ತಾದ್ಮೇಲೆ ಮತ್ತೆ ಬಾಗಿಲು ತೆಕ್ಕೊಂಡು ಒಳಗೆ ಬಂದು ನೋಡ್ತಾರೆ, ಆ ಕಲ್ಲಿನ ನಂದಿ ಅದಷ್ಟೂ ತಿಂದು ಮುಗಿಸಿರತ್ತಂತ. ತಾತ್ಪರ್ಯ, ಅಂಥ ಮಹಾನ್ಭವ್ರಿಗೆ ಆ ಶಕ್ತಿ ಇತ್ತು. ರಾಮನಾಮ ಜಪ ಮಾಡಿ ಅದರಲ್ಲಿ ಸಾಮರ್ಥ್ಯ ತೋರಿಸ್ಲಿಕ್ಕಾಗಿಂಥ ಲೀಲೆಯನ್ನು ತೋರಿಸಿರ್ತಾರೆ. ನಾವು ಕಣ್ಬಿಟ್ಟು ನೋಡಿದ್ರೆ ಅವಾಗವಾಗಿಂಥ ಲೀಲೆಗಳು ನಮಗೂ ಗೋಚರ ಆಗತ್ತೆ. ಅರ್ಥಾತ್ ಈ ಥರ ರಾಮನಾಮ ಜಪವನ್ನು ಮಾಡಿ ಅನೇಕ ಪಾಪಿಗಳು ಕೂಡ ಉದ್ಧಾರ ಆಗಿರೋರನ್ನು ನಾವು ನೋಡಬಹುದು ಅಂತ ಶ್ರೀಧರ ಸ್ವಾಮಿಗಳು ಹೇಳ್ತಿದ್ದಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಅಪ್ಪ ಅಂತಂಥ ಮಹಾನ್ ಪಾಪ ಮಾಡಿದವರೇ ಉದ್ಧಾರ ಆಗಿದ್ದಾರೆ, ಇನ್ನು ನೀವಾಗೋದಿಲ್ಲೇನು ಜಪ ಮಾಡಿದ್ರೆ, ನೀವು ಉದ್ಧಾರ ಆಗಲಿಕ್ಕೆ ಬೇಕು, ಜಪ ಮಾಡಿ ಅಂತ ಅದರ ತಾತ್ಪರ್ಯ. ಮುಂದಿನ ಶ್ಲೋಕ 5ನೇದು. ಯಸ್ಯ ಪ್ರಸಾದತೋ ಜಾತೋ ಹನುಮಾನ್ ಮಹತೋ ಮಹಾನ್ ಜನ್ಮ ಮೃತ್ಯು ಜರಾ ದುಃಖಾನ್ ಮುಕ್ತೋದ್ಯಪಿ ವಿರಾಜತೆ. ಯಸ್ಯ ಪ್ರಸಾದತೋ ಜಾತೋ ಹನುಮಾನ್ ಮಹತೋ ಮಹಾನ್. ಆ ರಾಮನ ಪ್ರಸಾದದಿಂದಲೇ ಹನುಮಂತ ಮಹತೋ ಮಹಾನ್ ಆಗ್ಬಿಟ್ಟ. ಮಹತೋ ಮಹಾನ್ ನೋಡ್ರಿ, ಆ ಪದೇಶ ಚೆನ್ನಾಗಿದೆ. ಬರೀ ಮಹಾನ್ ಅಲ್ಲ, ಮಹತೋ ಮಹಾನ್. ಮಹನೀಯರಿಗಿಂತಲೂ ಮಹನೀಯರಾಗ್ಬಿಟ್ಟ, ದೊಡ್ಡವರಿಗಿಂತ ದೊಡ್ಡವನಾಗ್ಬಿಟ್ಟ ಹನುಮಂತ. ರಾಮಾಯಣದಲ್ಲೇ ನಾವು ನೋಡ್ತೀವಿ, ಹನುಮಂತನಿಗಿಂತಲೂ ದೊಡ್ಡವನು ಅಂದರೆ ಕಿಷ್ಕಿಂದಾಗ ರಾಜ್ಯನ ಅದೊಂದು ಸುಗ್ರೀವ ಇದ್ದ, ಸುಗ್ರೀವನ ಮಗ ಅಂಗದ ಇದ್ದ, ಜಾಂಬವಂತ ಇದ್ದ, ನೀಲ ಇದ್ದ, ಎಲ್ಲರೂ ಇದ್ದರು. ಹನುಮಂತನಿಗಿಂತಲೂ ಹಿರಿಯರು ಶಕ್ತಿಶಾಲಿವಂತರು ಇದ್ದರು. ಆದರೆ ಹನುಮಂತ ಎಲ್ಲರಿಗಿಂತಲೂ ದೊಡ್ಡವನಾಗ್ಬಿಟ್ಟ, ಪೂಜ್ಯನಾಗ್ಬಿಟ್ಟ. ಮಹತೋ ಮಹನ್. ಅದನ್ನೇ ಇಲ್ಲಿ ಶ್ರೀಧರ ಸ್ವಾಮಿಗಳು ಹೇಳ್ತಿದ್ದಾರೆ, ಯಸ್ಯ ಪ್ರಸಾದತೋ ಜಾತು ಜಾತಃ. ಯಾರ ಪ್ರಸಾದದಿಂದ ಹನುಮಂತ ಹುಟ್ಟಿ ದೊಡ್ಡವರಿಗಿಂತ ದೊಡ್ಡವನಾದ, ಅವನ ಸ್ಮರಣೆ ಮಾಡ್ರಪ್ಪ. ಅವನ ಸ್ಮರಣೆ ಮಾಡಿದ್ರೆ ಜನ್ಮ ಮೃತ್ಯು ಜರಾ ದುಃಖಾತ್. ಈ ಜನ್ಮ ಅಂದರೆ ಹುಟ್ಟು, ಸಾವು, ದುಃಖ, ಜನ್ಮ ಮೃತ್ಯು ಜರಾ ದುಃಖಾತ್ ಮುಕ್ತ ಅದ್ಯ ಅಪಿ ವಿರಾಜತೆ. ಹುಟ್ಟು ಸಾವಿಗಳಿಂದ ತಪ್ಪಿಸ್ಕೊಳ್ಬಹುದು, ದುಃಖದಿಂದ ತಪ್ಪಿಸ್ಕೊಳ್ಬಹುದು, ಜರ ವಯಸ್ಸಾಗೋದ್ರಿಂದ ತಪ್ಪಿಸ್ಕೊಳ್ಬಹುದು. ಹಾಗನ್ನ ನಮಗೆ ಪ್ರಶ್ನೆ ಬರುತ್ತೆ, ಹಾಗಾದರೆ ರಾಮನಾಮ ಜಪ ಮಾಡೋರಿಗೆ ಯಾರಿಗೂ ವಯಸ್ಸಾಗೋದಿಲ್ವೋ, ರಾಮನಾಮ ಜಪ ಮಾಡಿದವ್ರಿಗೆ ಯಾರಿಗೂ ಸಾವು ಬರೋದಿಲ್ವೋ ಅಂತ? ಹಾಗಲ್ಲ. ಈ ಪ್ರಾರಬ್ಧ ಏನಿರುತ್ತೆ, ಹುಟ್ಟಿದೀವಿ ಅಂದಮೇಲೆ ಸಾಯಲೇಬೇಕು. ಈ ಪ್ರಾರಬ್ಧ ಕರ್ಮವನ್ನು ಮುಗಿಸ್ಕೊಳ್ಳಿಕ್ಕೇ ಬೇಕು. ಎಷ್ಟೇ ದೊಡ್ಡ ತಪಸ್ವಿಗಳಾದರೂ, ಅವತಾರಿ ಪುರುಷರೇ ಆದರೂ ಕೂಡ ಪ್ರಾರಬ್ಧ ಅಂದರೆ ಈಗ ಆರಂಭ ಆಗಿರ್ತಕ್ಕಂತಹ ಜನ್ಮವನ್ನು ಮುಕ್ತಾಯ ಮಾಡಿಕೊಳ್ಳೇಬೇಕು. ಮತ್ತು ಜನ್ಮ ಮರಣ ಬರಲ್ಲ ಅಂತ ಹೇಳಿದಾರಲ್ಲ, ಅಂದರೆ ಅದರ ಅರ್ಥ ಏನಪ್ಪ ಅಂದರೆ, ಈ ಜನ್ಮದಲ್ಲಿ ನಾವೇನಾದರೂ ರಾಮಜಪ ಚೆನ್ನಾಗಿ ಮಾಡಿದ್ರೆ, ಒಳ್ಳೆ ಅನುಷ್ಠಾನ ಮಾಡಿದ್ರೆ, ಆ ರಾಮಜಪದಿಂದ, ಆ ರಾಮನ ಪ್ರಸಾದದಿಂದ ನಮ್ಮ ಮನಸ್ಸು ಸಮಾಧಾನಕೊಂಡು ಆತ್ಮಜ್ಞಾನ ಪ್ರಾಪ್ತಿಯಾಗತ್ತೆ. ಆ ಆತ್ಮಜ್ಞಾನ ಪ್ರಾಪ್ತಿಯಾದ ಕಾರಣ ಮತ್ತೆ ಹುಟ್ಟೋದಿಲ್ಲ, ಮುಂದಿನ ಜನ್ಮ ಬರೋದಿಲ್ಲ. ಅಕಸ್ಮಾತ್ ನಾವೇನಾದ್ರು ಜಪ ಮಾಡಲಿಲ್ಲ, ಆತ್ಮಜ್ಞಾನ ಪಡ್ಕೊಳ್ಳಿಲ್ಲ ಅಂದರೆ ಈ ಜನ್ಮದಲ್ಲಿ ಸತ್ತ ನಂತರ ಮತ್ತೊಂದು ಜನ್ಮ ಬರುತ್ತೆ. ಮತ್ತೆ ಜನ್ಮ ಮನುಷ್ಯ ಜನ್ಮನೇ ಬರುತ್ತೋ ಯಾರಿಗೂ ಗೊತ್ತು? ಕತ್ತೆ ಆಗ್ತೀವೋ, ಹಂದಿ ಆಗ್ತೀವೋ, ಹಲ್ಲಿ ಆಗ್ತೀವೋ ಯಾರಿಗೂ ಗೊತ್ತು? ಮತ್ತೊಂದು ಜನ್ಮ ಬರುತ್ತೆ. ಮತ್ತು ಆ ಜನ್ಮ ಬಂದಿದ್ದು ಬರೀ ಜನ್ಮನ ಅಲ್ಲ, ಜನ್ಮದಲ್ಲಿ ಮತ್ತೆ ಜರ ವಯಸ್ಸಾಗತ್ತೆ, ಕಾಯಿಲೆ ಬರುತ್ತೆ, ದುಃಖ ಬರುತ್ತೆ, ಮತ್ತೆ ಮರಣ ಸಾವು ಬರುತ್ತೆ, ಮತ್ತೆ ಜನ್ಮ, ಪುನರಪಿ ಜನನಂ ಪುನರಪಿ ಮರಣ. ಈ ಚಕ್ರ ಬರ್ತಾನೇ ಇರುತ್ತೆ. ಅದೇ ರಾಮನಾಮ ಜಪ ಮಾಡಿದ್ರೆ, ಅನುಷ್ಠಾನ ಮಾಡಿದ್ರೆ ಇದೇ ಜನ್ಮದಲ್ಲಿ ಆತ್ಮಜ್ಞಾನ ಪ್ರಾಪ್ತಿಯಾಗಿ ಇದೇ ಜನ್ಮ ಕಡೆಯಾಗತ್ತೆ. ಅವರು ಮತ್ತೆ ಹುಟ್ಟಲ್ಲ, ಮತ್ತೆ ಸಾಯಲ್ಲ.
ಅರ್ಥಾತ್ ಮತ್ತೆ ದುಃಖ ಬರೋದಿಲ್ಲ, ಮತ್ತೆ ವಯಸ್ಸಾಗೋದೇ ಇಲ್ಲ, ಪ್ರಶ್ನೆನೇ ಇಲ್ಲ. ಆ ಥರ ಹನುಮಂತಂಗಾಗಿದೆಯಲ್ಲ. ಹನುಮಂತ ಚಿರಂಜೀವಿಯಲ್ಲೊಬ್ಬ, ಸಪ್ತ ಚಿರಂಜೀವಿಗಳಲ್ಲಿ ಹನುಮಂತ ಒಬ್ಬ. ಅದಕ್ಕೆ ಹೇಳಿ ಶ್ರೀಧರ ಸ್ವಾಮಿಗಳು ಹೇಳ್ತಿದ್ದಾರೆ, ಜನ್ಮ ಮೃತ್ಯು ಜರಾ ದುಃಖಾತ್ ಮುಕ್ತಃ ಅದ್ಯ, ಅದ್ಯ ಅಂದ್ರೆ ಈಗ, ಮುಕ್ತಃ ಅದ್ಯ ಅಪಿ ವಿರಾಜತೆ. ಈಗಲೂ ಇದ್ದಾನಲ್ಲ ಹನುಮಂತ, ಈಗಲೂ ವಿರಾಜಮಾನನಾಗಿದ್ದಾನಲ್ಲಪ್ಪ ಹನುಮಂತ. ಅದಕ್ಕಿಂತ ದೊಡ್ಡ ಸಾಕ್ಷಿ ಬೇಕೇನೋ ನಿಮಗೆ? ಅಂದರೆ ಹನುಮಂತ ಈಗಲೂ ಇದ್ದಾನೆ. ಹನುಮಂತನಿಗೆ ಯಾವ ದುಃಖವೂ ಇಲ್ಲ, ವಯಸ್ಸಾಗೋದಿಲ್ಲ, ಹಾಗೇ ಇದ್ದಾನೆ. ಅರ್ಥಾತ್ ತಾತ್ಪರ್ಯ, ಹನುಮಂತನಿಗೆ ಹೇಗೆ ಅಂತ ಶ್ರೇಷ್ಠವಾದ ಪದವಿ ಲಭ್ಯ ಆಯಿತೋ, ಹನುಮಂತನಿಗೆ ಹೇಗೆ ಅಷ್ಟ ಸಿದ್ಧಿಗಳು ಪ್ರಾಪ್ತವಾಯಿತೋ, ಅಷ್ಟು ಶಕ್ತಿ ಪ್ರಾಪ್ತವಾಯಿತೋ, ಅಂತಹ ಸಾಮರ್ಥ್ಯ ಹನುಮಂತನಿಗೆ ಬಂದಂತಹ ಸಾಮರ್ಥ್ಯ ನಿಮಗೂ ಬರುತ್ತೆ, ನೀವು ಜಪ ಮಾಡ್ರಿ ಅಂತ ಶ್ರೀಧರ ಸ್ವಾಮಿಗಳು ಈ ಉದಾಹರಣೆಯನ್ನು ಕೊಟ್ಟರು. ಮತ್ತು ಈ ದುಃಖದಿಂದ ಪಾರಾಗಬಹುದು ಅಂತ ಅವನ ಪ್ರಸಾದದಿಂದ ಅಂತಕ್ಕಂಥದ್ದು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. 6ನೇ ಶ್ಲೋಕ. ಯಸ್ಮಾತ್ ಪರತರಂ ನಾಸ್ತಿ ಯಸ್ಯ ನಾಮ ಮಹದ್ಯಶಃ ರಾಮಂ ಲೋಕಾಭಿರಾಮಂ ತಂ ವ್ರಜಾಮಶರಣಂ ಮುದಾ. ಯಸ್ಮಾತ್ ಪರತರಂ ನಾಸ್ತಿ. ಯಸ್ಮಾತ್ ಯಾರಿಗಿಂತ? ರಾಮನಿಗಿಂತ. ಯಸ್ಮಾತ್ ಯಾರಿಗಿಂತ? ರಾಮನಿಗಿಂತ. ಪರತರಂ ನಾಸ್ತಿ, ರಾಮನಿಗಿಂತ ದೊಡ್ಡದಾದದ್ದು ಮತ್ತೊಂದು ಯಾವುದೂ ಇಲ್ಲಪ್ಪ. ರಾಮನಿಗಿಂತ ಹಿರಿದಾದದ್ದು ಮತ್ತೊಂದು ಯಾವುದೂ ಇಲ್ಲ. ಪರತರ, ಅದಕ್ಕಿಂತ ಶುದ್ಧವಾದದ್ದು ಮತ್ತೊಂದು ಯಾವುದೂ ಇಲ್ಲ. ರಾಮನೇ ಪರಬ್ರಹ್ಮ, ರಾಮನೇ ಪರಮಾತ್ಮ, ಶುದ್ಧ ಚೈತನ್ಯ ಪರಬ್ರಹ್ಮ. ದಶರಥ ಮಗ ರಾಮ ಆದರೂ ಕೂಡ, ದಶರಥನ ಮಗನೇ ಆದರೂ ಕೂಡ ರಾಮ ಸಾಕ್ಷಾತ್ ಪರಬ್ರಹ್ಮ ಸ್ವರೂಪ. ಹಾಗಾಗಿ ರಾಮನಿಗಿಂತಲೂ ದೊಡ್ಡದಾದಂಥದ್ದು ಯಾವುದೂ ಇಲ್ಲ, ರಾಮನಿಗಿಂತಲೂ ಶುದ್ಧವಾದಂಥದ್ದು ಯಾವುದೂ ಇಲ್ಲ. ರಾಮನಾಮನೇ ಶುದ್ಧ. ಬ್ರಹ್ಮಚೈತನ್ಯ ಮಹಾರಾಜ್ ಯಾವಾಗಲೂ ಹೇಳೋರು, ರಾಮನಾಮ ಜಪ ಮಾಡಿಬಿಡ್ರಿ, ಶುದ್ಧರಾದ್ರಿ ಅಂತ ತಿಳ್ಕೊಳ್ರಿ ಅಂತ. ಆದ್ರಿ ಅಂತಲೇ ತಿಳ್ಕೊಳ್ರಿ ಸಾಕು ಅಂತ ಅನೇಕ ಜನ ಹೇಳಿದರು. ಸಾಧು ಸಂತರುಗಳು ಹೇಳಿದರು, ಶಾರದಾದೇವಿನೂ ಹೇಳಿದಾಳೆ. ಶಾರದಾದೇವಿ ಹೇಳಿದಾಳೆ, ನಾನು ಪರಮಾತ್ಮನ ನಾಮಸ್ಮರಣೆ ಮಾಡ್ತೀನಿ, ನೀನು ನನ್ನನ್ನು ಮುಟ್ಟು, ನೀನು ಶುದ್ಧಳಾಗ್ತೀಯ ಅಂತ. ಅರೆ ನಿನ್ನನ್ನು ಮುಟ್ಟರೆ ನಾನು ಶುದ್ಧಳಾಗ್ತೀನಿ. ಹೌದು, ಹೆಂಗೆ? ನಾನು ನಾಮಸ್ಮರಣೆ ಮಾಡ್ತೀನಿ, ನಾನು ನಾಮಸ್ಮರಣೆ ಮಾಡ್ತಿರೋದ್ರಿಂದ ನಾನು ಶುದ್ಧಳು, ನನ್ನನ್ನು ಮುಟ್ಟಿದ್ರೆ ನೀನು ಶುದ್ಧಳಾಗ್ತೀಯ ಅಂತ. ನೋಡ್ರಿ ಎಷ್ಟು ಚೆನ್ನಾಗಿದೆ ಈ ಭಾವ. ಅಂದರೆ ರಾಮನಾಮ ಜಪ ಮಾಡೋದ್ರಿಂದಲೇ ಶುದ್ಧವಾಗ್ತೀವಿ ಅಂತ. ರಾಮನಾಮ ಜಪವೇ ಮಡಿ. ರಾಮನಾಮ ಜಪ ಬಿಟ್ಟು ನಾವು ಏನೇ ಸ್ನಾನ ಮಾಡಿ ಬಟ್ಟೆ ಉಟ್ಕೊಂಡು ಒಗ್ದಿದ್ದ ಬಟ್ಟೆ ಹಸಿ ಬಟ್ಟೆ ಉಟ್ಟರು ಅದು ಮಡಿಯಲ್ಲ. ಪರಮಾತ್ಮ ನಾಮಸ್ಮರಣೆ ಮಡಿ. ಅದಕ್ಕೆ ನಾವೇನು ಹೇಳ್ತೀವಿ? ಅಪವಿತ್ರ ಪವಿತ್ರವ ಅಲ್ಲಿ ಹೇಳ್ತೀವಲ್ಲ, ಯಹಸ್ಮರೇತ್ ಪುಂಡರೀಕಾಕ್ಷಂ ಸಬಾಹ್ಯ ಅಭ್ಯಂತರ ಶುಚಿಹಿ. ಸಬಾಹ್ಯ ಅಭ್ಯಂತರ ಶುಚಿಹಿ, ಒಳಗೆ ಹೊರಗೆ ಹೆಂಗಪ್ಪ ಶುಚಿ ಆಗ್ತೀವಿ? ನೀರು ಪ್ರೋಕ್ಷಣೆ ಮಾಡ್ಕೊಳ್ಳೋದ್ರಿಂದ ಅಲ್ಲ, ಸಂಧ್ಯಾ ವಂದನೆಯಲ್ಲಿ ಆ ಕ್ರಮ ಇಟ್ಟು ನೀರನ್ನು ಪ್ರೋಕ್ಷಣೆ ಮಾಡ್ಕೊಳ್ಳೋದು ಅಂತ. ಆದರೆ ನಿಜವಾಗ್ಲೂ ಯಾವ್ದ್ರಿಂದ ಆದ್ವಿ? ಯಸ್ಮರೇತ್ ಪುಂಡರೀಕಾಕ್ಷಂ, ಆ ಪುಂಡರೀಕಾಕ್ಷನ ಸ್ಮರಣೆ ಮಾಡಿದ್ರಿಂದ ನಾವು ಶುಚಿಯಾದ್ವಿ, ಶುದ್ಧರಾದ್ವಿ ಅಂತ. ಇದು ತಾತ್ಪರ್ಯ. ಈ ಭಾವ ನಮ್ಮಲ್ಲಿರ್ಬೇಕು. ಯಸ್ಮಾತ್ ಪರತರಂ ನಾಸ್ತಿ, ಶ್ರೀರಾಮರಿಗಿಂತ ಶುದ್ಧವಾದದ್ದು ಮತ್ತೊಂದು ಯಾವುದೂ ಇಲ್ಲ. ಯಸ್ಯ ನಾಮ ಮಹದ್ಯಶಃ, ಯಸ್ಯ ನಾಮ, ಯಾರ ನಾಮ ಮಹತ್ತರವಾದಂಥ ಯಶಸ್ಸು ಕೊಡುತ್ತೆ, ಯಶಃ ಜಯವನ್ನು ಕೊಡುತ್ತೆ, ಅದು ರಾಮನಾಮ. ಅಂದರೆ ರಾಮನಾಮ ಜಪ ಮಾಡಿದವ್ರಿಗೆ ಯಾವತ್ತೂ ಸೋಲು ಉಂಟಾಗೋದಿಲ್ಲ. ಮತ್ತೆ ಇಲ್ಲಿ ಸೋಲು ಉಂಟಾಗೋದಿಲ್ಲ ಅಂದರೆ ಏನ್ರಿ, ನಾವು ಯಾವುದೋ ಕ್ರಿಕೆಟ್ ಆಡೋಕೆ ಹೋಗ್ತೀವಿ, ಹಂಗೆ ರಾಮನಾಮ ಹೇಳ್ಕೊಂಡವ್ರೆ ಕ್ರಿಕೆಟಲ್ಲಿ ಔಟೇ ಆಗೋದಿಲ್ವಾ? ಹಾಗಲ್ಲ. ಅಥವಾ ರಾಮನಾಮ ಜಪ ಮಾಡೋದ್ರಿಂದ ಮಾರ್ಕ್ಸ್ ಕಡಿಮೆ ಬರೋದೇ ಇಲ್ವಾ? ಇದಲ್ಲ. ಹೊರಗಡೆ ಸೋಲಲ್ಲ. ಈ ಹೊರಗಡೆ ಸೋಲು ಗೆಲುವು ಎಲ್ಲ ತುಂಬ ತಾತ್ಕಾಲಿಕ. ಅದಕ್ಕಾಗಿ ನಾವು ಪರಮಾತ್ಮನ ಪ್ರಾರ್ಥನೆನೇ ಮಾಡಬಾರ್ದು. ಸ್ವಲ್ಪ ಪರ್ಸೆಂಟೇಜ್ ಬರಲಿ, ಕ್ರಿಕೆಟ್ ಆಡೋಕೆ ಹೋಗ್ತೀನಿ ಇನ್ನು ಗೆಲ್ಲಿ, ಇಂಥವಕ್ಕೆಲ್ಲ ಕೇಳಲೂಬಾರ್ದು. ಅಥವಾ ರನ್ನಿಂಗ್ ರೇಸ್ ಆಡೋಕೆ ಹೋಗ್ತದೆ ನನ್ನ ಮಗ, ಗುರುಗಳೇ ರನ್ನಿಂಗ್ ರೇಸ್ ಆಡ್ತೇನೆ, ಫಸ್ಟ್ ಬರಲಿ ಅಂತ ಆಶೀರ್ವಾದ ಮಾಡ್ರಿ. ಅವನು ಸೆಕೆಂಡ್ ಬಂದ್ಬಿಟ್ನೋ, ಗುರುಗಳ ಆಶೀರ್ವಾದ ಸುಳ್ಳಾಗ್ಬಿಡ್ತು ಅನ್ನು. ಇಂಥವಿಗೆ ಕೇಳಲೂಬಾರ್ದು. ಮತ್ತು ಯಶಸ್ಸು ಅಂದರೆ ಯಾವುದು? ನಿಜವಾದ ಯಶಸ್ಸು ಅಲ್ಲಿದೆ. ಎಲ್ಲಿ? ಆ ಮನಸ್ಸು ಬುದ್ಧಿ ಇಂದ್ರಿಯಗಳನ್ನು ಗೆಲ್ಲಬೇಕಲ್ಲ, ಅಲ್ಲಿ ಹೋರಾಟ ಇದೆ ಅಲ್ಲ, ಅಲ್ಲಿ ಯುದ್ಧ ಇದೆ ಅಲ್ಲ, ಅಲ್ಲಿ ಯಶಸ್ಸಾಗಬೇಕು, ಅಲ್ಲಿ ಜಯ ಗಳಿಸ್ಬೇಕು, ಅದನ್ನು ಗೆಲ್ಲಬೇಕು ನಾವು. ಆ ಮನಸ್ಸು ಬುದ್ಧಿನ ಗೆಲ್ಲೋದೇ ಬಹಳ ಕಠಿಣ. ಆ ಯಶಸ್ಸು ಸಿಗತ್ತೆ ನಮ್ಗೆ. ಅರ್ಥಾತ್ ರಾಮನಾಮ ಜಪ ಮಾಡೋದ್ರಿಂದ ಆ ಮಹತ್ತರವಾದಂಥ ಯಶಸ್ಸು ಸಿಕ್ಕಿಬಿಡತ್ತೆ. ಅಂದರೆ ಸಾಯುವಂಥ ಕಾಲದಲ್ಲಿ ಯಮ ಬಂದು ಕರ್ಕೊಂಡು ಹೋಗ್ತಾನಲ್ಲಪ್ಪ ನರ್ಕಕ್ಕೆ, ಅದರಿಂದ ಯಶಸ್ಸು ಗಳಿಸ್ಬೋದು. ಅಂದರೆ ರಾಮನಾಮ ಜಪ ಮಾಡೋರಿಗೆ ಯಮ ಬಂದು ಕರ್ಕೊಂಡು ಹೋಗಲ್ವೇನ್ರಿ? ಹೋಗೋದಿಲ್ಲ. ಯಾರು ರಾಮಸ್ಮರಣೆ ಮಾಡಿಕೊಂಡೇ ಪ್ರಾಣ ಬಿಡ್ತಾರೋ ಅವರು ನರ್ಕಕ್ಕೆ ಹೋಗೋದಿಲ್ಲ. ಮತ್ತು
ರಾಮಲೋಕವೇ ಪ್ರಾಪ್ತಿಯಾಗುತ್ತೆ. ರಾಮ ಸಾನ್ನಿಧ್ಯಕ್ಕೆ ಹೋಗ್ತಾರೆ, ನರಕಕ್ಕೆ ಹೋಗೋದಿಲ್ಲ. ಅಥವಾ ಆತ್ಮಜ್ಞಾನ, ರಾಮನಾಮ ಜಪ ಮಾಡಿ ಆತ್ಮಜ್ಞಾನ ಪಡ್ಕೊಂಡು ಬಿಟ್ರು ಅಂತ ಹೇಳಿದ್ರೆ ಸದಾ ಆನಂದದಲ್ಲೇ ಇದ್ಬಿಡ್ತಾರೆ, ಮತ್ತೆ ಜನ್ಮ ಬರೋದಿಲ್ಲ. ಅದು ನಿಜವಾದ ಯಶಸ್ಸು. ಆ ರೀತಿ ಮಹತ್ತರವಾದಂತಹ ಯಶಸ್ಸು ಸಿಗತ್ತೆ ಅಂತ ಹೇಳಿದಾಯ್ತು. ರಾಮಂ ಲೋಕಾಭಿರಾಮಂ, ಇಡೀ ಲೋಕಕ್ಕೆ ರಾಮ ಆನಂದವನ್ನು ಉಂಟು ಮಾಡಿದವನು. ರಾಮಂ ಲೋಕಾಭಿರಾಮಂ ತಂ ವ್ರಜಾಮಹ ಶರಣಂ ಮುದ. ಮುದ ಅಂದರೆ ಹಿತ, ಸುಖ, ಆನಂದ. ಅಂಥ ರಾಮನಿಗೆ ಶರಣು ಹೋಗೋಣ. ಶರಣು ಹೋಗಿದ್ದೇವೆ ನಾವೆಲ್ಲ ಅಂತ ಶ್ರೀಧರ ಸ್ವಾಮಿಗಳು ಹೇಳ್ತಾರೆ. ಅಂದರೆ ನಾವಿಲ್ಲಿ ಹೋಗೋಣ ಅಂತ ಅರ್ಥ ಮಾಡ್ಕೊಳ್ಳೋಣ. ಸಮರ್ಥರು, ಶ್ರೀಧರ ಸ್ವಾಮಿಗಳು ಇವರೆಲ್ಲ ಅಂತ ರಾಮನಿಗೆ ಶರಣು ಹೋಗಿದ್ದಾರೆ, ನಾವು ಹೋಗೋಣ ಅಂತ ಇದರ ಅರ್ಥ. ಯಾರಿಗೆ? ಇಡೀ ಲೋಕಕ್ಕೆ ಆನಂದವನ್ನು ಉಂಟು ಮಾಡ್ತಕ್ಕಂತಹ ರಾಮ, ನಮಗೂ ಆನಂದವನ್ನು ಉಂಟು ಮಾಡ್ತಕ್ಕಂತಹ ರಾಮ, ಅವನಿಗೆ ನಾವು ಶರಣ ಹೋಗೋಣ. ಶರಣ ಆಗಬೇಕು. ಶರಣ ಆಗೋದು ಅಂದರೆ ಏನು? ಶರಣ ಆಗೋದು ಅಂದರೆ ಸುಮ್ಮನೆ ನಾವು ರಾಮಜಪ ಮಾಡ್ತಿದ್ದೀವಿ ಅನ್ನೋ ಮಾತ್ರಕ್ಕೆ ಶರಣಾದ್ವಿ ಅಂತಲ್ಲ. ಆ ಕಾಚಿತ್ಯತೆ ಇರಬೇಕು, ಅತ್ಯಂತ ಭರವಸೆ ಇರಬೇಕು, ಶ್ರದ್ಧೆ ಇರಬೇಕು. ಹೆಂಗೆ ಶ್ರದ್ಧೆ? ರಾಮನೇ ನಮಗೆ ಸರ್ವಸ್ವ ಅಂತ ಅನ್ನಿಸ್ಬೇಕು, ರಾಮನಾಮನೇ ಶ್ರೇಷ್ಠ ಅಂತ ಅನ್ನಿಸ್ಬೇಕು. ಹಾಗಂದ್ರೆ ಏನ್ರಿ ರಾಮನಾಮ ಶ್ರೇಷ್ಠ ಅಂದರೆ? ಹಾಗಾದ್ರೆ ಶಿವನಾಮಕ್ಕೆ ಬೆಲೆ ಇಲ್ವೇನೋ, ಅಥವಾ ಮತ್ತಿನ್ಯಾವುದು ಗಣಪತಿ ನಾಮಕ್ಕೆ ಬೆಲೆ ಇಲ್ಲೇನೋ? ಹಾಗಲ್ಲ ಹೇಳ್ತಿರೋದು. ಎಲ್ಲ ಪರಮಾತ್ಮನೂ ಒಂದೇ, ಅದೆಲ್ಲ ಹೇಳ್ತಿರೋದು. ಅಂದರೆ ಜೀವನದಲ್ಲಿ ಬೇರೆ ಏನೇ ಕೆಲಸ ಮಾಡೋಕ್ಕಿಂತಲೂ ಜಪ ಮಾಡೋದೇ ಶ್ರೇಷ್ಠ ಅಂತ ನಮ್ಗೆ ಅನ್ನಿಸ್ಬೇಕು. ಏನು ಬಂದರೂ ಜಪ ಬಿಡೋದಿಲ್ಲ ಅಂತಕ್ಕಂಥ ಶ್ರದ್ಧೆ ನಮ್ಮಲ್ಲಿ ಇರಬೇಕು. ಅದು ನಾವು ನಿಜವಾಗ್ಲೂ ಶರಣ ಹೋಗಿದ್ದೀವೋ ಇಲ್ಲೋ ಅಂತ ತೋರಿಸತ್ತೆ. ನಾವು ಪ್ರತಿನಿತ್ಯ ಊಟ ಮಾಡ್ತೀವಿ, ಪ್ರತಿನಿತ್ಯ ಸ್ನಾನ ಮಾಡ್ತೀವಿ, ನಿದ್ದೆ ಮಾಡ್ತೀವಿ, ಅಥವಾ ಸೀರಿಯಲ್ಗಳು ನೋಡ್ತೀವಿ. ಜಪ ಅನುಕೂಲ ಆದರೆ ಮಾಡ್ತೀವಿ, ಅನುಕೂಲ ಆಗಲಿಲ್ಲ ಅಂದ್ರೆ ಇಲ್ಲ. ಇದು ಶ್ರದ್ಧೆ ತೋರಿಸಲ್ಲ, ಇದು ನಿಜವಾದ ಶರಣಾಗತಿ ಅಲ್ಲ. ಶರಣಾಗತಿ ಅಂದರೆ ಹೆಂಗಿರಬೇಕು? ಪ್ರತಿನಿತ್ಯ ಮಾಡ್ತೀವಪ್ಪ, ಅದು ಮಾಡಲಿಲ್ಲ ಅಂದರೆ ನಮ್ಮ ಕೈಯಲ್ಲಿ ತಡೆಯೋಕ್ಕಾಗಲ್ಲ. ಊಟ ಮಾಡಲಿಲ್ಲ ಅಂದರೆ ಹೆಂಗೆ ಸಂಕಟ ಆಗುತ್ತೋ, ಜಪ ಮಾಡಿಲ್ಲ ಅಂದರೂ ಹಂಗೆ ಅನ್ನಿಸ್ಬೇಕು. ಇವತ್ತು ಜಪ ಮಾಡಿಲ್ಲ ಅಂತ ಹಂಗೆ ಸಂಕಟ ಆಗ್ಲಿಕ್ಕೆ ಶುರುವಾಗಬೇಕು. ನಮ್ಗೆ ಮಿಲ ಅಂತ ಒದ್ದಾಡಬೇಕು. ಅದು ನಿಜವಾದ ಶರಣ ಹೋಗೋದು ಅಂತಂದು. ಆ ರಾಮ ನಮ್ಮನ್ನು ನೋಡ್ಕೊಳ್ತಾನೆ ಅಂದರೆ ನೋಡ್ಕೊಳ್ತಾನೆ, ಆ ಕಾಚಿತ್ಯತೆ ನಮ್ಮಲ್ಲಿ ಇರಬೇಕು. ಹಾಗೆ ನಾವು ರಾಮನಿಗೆ ಶರಣ ಆಗಬೇಕು. ಮತ್ತು ಶರಣ ಆಗೋದು ಅಂದರೆ ರಾಮನವನ್ನು ನೋಡ್ಕೊಳ್ತಾನೆ ಅಂದರೆ, ಹಾಂ ರಾಮನನ್ನು ನೋಡ್ಕೊಳ್ತಾನೆ ಅಂದರೆ ಒಳ್ಳೆ ನಂಗೆ ಇಂಕ್ರಿಮೆಂಟ್ ಬರುತ್ತೆ, ಸುಖವಾಗಿ ಇಟ್ಟಿರ್ತಾನೆ, ಕಾರ್ ಕೊಡ್ತಾನೆ, ಹಂಗಲ್ಲ. ನಮಗೆ ಜೀವನದಲ್ಲಿ ಏನು ಲಭ್ಯ ಆಯಿತೋ ಅದು ರಾಮನ ಇಚ್ಛೆ. ನಾವು ಅವನ ಸ್ಮರಣೆ ಮಾಡ್ತಿದ್ದೀವಿ, ರಾಮನ ಸ್ಮರಣೆ ಮಾಡ್ತಿದ್ದೀವಿ. ಹಾಗಾಗಿ ನಮಗೇನು ಪ್ರಾಪ್ತಿಯಾಗಿದೆಯೋ ಅದೆಲ್ಲ ಅವನ ಇಚ್ಛೆ. ನಮಗೇನು ಪ್ರಾಪ್ತಿ ಆಗಿಲ್ವೋ ಅದು ಅವನ ಇಚ್ಛೆನೇ. ಯಾಕೆ? ನಾವು ಅವ್ನು ಜಪ ಮಾಡ್ತಿದ್ದೀವಲ್ಲ, ಅವನಿಗೆ ಶರಣಾಗಿ ಹೋಗಿದ್ದೀವಲ್ಲ, ಮತ್ತು ನಮಗೆ ಏನು ಬೇಕು ಏನು ಬೇಡ ಅಂತ ಅವನಿಗೆ ಗೊತ್ತಿದೆ. ಇವಾಗ ಮಗುಗೆ ಜ್ವರ ಬಂದಿರತ್ತೆ, ಅದು ಬೇಡ, ಮಗುಗೆ ಜಾಂಡೀಸ್ ಬಂದಿರತ್ತೆ. ಜಾಂಡೀಸ್ ಗೊತ್ತೇ ಇದೆ ಎಲ್ಲರಿಗೂ, ಸಿಹಿ ತಿನ್ನಬಾರ್ದು. ಮಗುಗೆ ಜಾಂಡೀಸ್ ಬಂದಿರುತ್ತೆ, ಅಳತ್ತೆ ಮಗು. ಅಮ್ಮನಿಗೆ ಕೇಳುತ್ತೆ, ನನಗೆ ಬೇಕ್ರಿಯಲ್ಲಿ ಜಾಮೂನ್ ಕೊಡಿಸು ಅನ್ನತ್ತೆ. ಅಮ್ಮ ಜಾಮೂನ್ ಕೊಡಿಸಲ್ಲ. ಯಾಕೆ? ಜಾಂಡೀಸ್ ಇದೆ ಅಂತ ಗೊತ್ತು. ಮಗುಗೆ ಹೇಳ್ತಾಳೆ ಇಲ್ಲ ತಿನ್ನಬಾರ್ದು ಅಂತ. ಏನು ಹೇಳೋರು ಮಗುಗೆ ಅರ್ಥವಾಗಲ್ಲ. ಪಾಪ ಮಗುಗೆ ಏನು ಗೊತ್ತಾಗುತ್ತೆ? ಪಥ್ಯ ಮಾಡಬೇಕು ಅಂದರೆ ಏನು ಗೊತ್ತಾಗುತ್ತೆ? ಆವಾಗ ಆ ಟೈಮಲ್ಲಿ ಮಗು ಏನಾದರೂ ನೋಡಿದೆಯಾ, ನನ್ನ ಅಮ್ಮ ಎಷ್ಟು ಕೆಟ್ಟವಳು, ನಾನು ಅಮ್ಮನ ಇಷ್ಟಪಡ್ತೀನಿ, ಅಮ್ಮನ ಜೊತೆಲೇ ವಾಕಿಂಗ್ ಹೋಗ್ತೀನಿ, ಆದರೂ ಅಮ್ಮ ನಂಗೆ ಜಾಮೂನ್ ಕೊಡಿಸ್ಲಿಲ್ಲ ಇವತ್ತು ಅಂತ ಸಿಟ್ಟು ಮಾಡಿಕೊಂಡ್ರೆ ಅರ್ಥ ಇದೇನು ಅದಕ್ಕೆ? ಆ ಮಗುಗೆ ಅರ್ಥ ಆಗಲ್ಲ. ಅದು ದೊಡ್ಡವ್ರು ಆದಮೇಲೆ ಗೊತ್ತಾಗುತ್ತೆ ಆ ಮಗುಗೆ. ಆ ಮಗನೋ ಮಗಳೋ ಬೆಳೆದ್ಮೇಲೆ ಗೊತ್ತಾಗುತ್ತೆ, ನಂಗೆ ಜಾಂಡೀಸ್ ಬಂದಿದ್ದಕ್ಕೆ ಅಮ್ಮ ಕೊಡಿಸ್ಲಿಲ್ಲ ಅಂತ. ಹಾಗೆ ಪರಮಾತ್ಮನಿಗೆ ಗೊತ್ತಿರತ್ತೆ. ನಾವು ಅವ್ನು ಜಪ ಮಾಡ್ತಿದ್ದೀವಿ, ಅವನ ಸ್ಮರಣೆ ಮಾಡ್ತಿದ್ದೀವಿ ಅಂದರೆ ನಮಗೆ ಏನು ಕೊಡಬೇಕು ಏನು ಕೊಡಬಾರ್ದು ಅಂತ ಅವನಿಗೆ ಗೊತ್ತಿರತ್ತೆ. ಯಾವುದು ಕೊಟ್ಟರೆ ನಮಗೆ ಹಿತ, ಯಾವುದು ಕೊಡೋದ್ರಿಂದ ಜಾಂಡೀಸ್ ಬರೋದಿಲ್ಲ ಅದನ್ನೇ ಕೊಡ್ತಾನೆ. ಯಾವುದು ಕೊಟ್ಟರೆ ನಮಗೆ ಜಾಂಡೀಸ್ ಜಾಸ್ತಿ ಆಗುತ್ತೆ ಅದನ್ನು ಕೊಡೋದಿಲ್ಲ. ಅರ್ಥಾತ್ ಈ ಕಾಚಿತ್ಯತೆ ನಮಗಿರಬೇಕು. ಅದಕ್ಕೆ ನಾವೇನು ಹೇಳ್ತೀವಿ? ನೀಡು ಶಿವ ನೀಡದಿರು ಶಿವ, ಬಾಗುವುದು ಎನ್ನ ಕಾಯ. ನೀನು ಕೊಟ್ಟರೂ ನಾನು ಶರಣಾಗತಿ, ನೀನು ಕೊಡದೇ ಇದ್ರೂ ನಾನು ಶರಣಾಗ್ತೀನಿ. ಕೊಟ್ಟರೂ ಸರಿ, ಕೊಡದೇ ಇದ್ರೂ ಸರಿ. ಆದರೆ ನಾವೇನು ಮಾಡ್ತೀವಿ? ನಾವು ಅಂದ್ಕೊಂಡಿದ್ದು ಪ್ರಾರ್ಥನೆ ಆಗಲಿಲ್ಲ ಅಂದಾಗ ಸಿಟ್ಟು ಬಂದುಬಿಡುತ್ತೆ. ಬಿಡು, ಎಲ್ಲ ಸುಳ್ಳು, ಇಲ್ಲ ಇದು ನಿಶ್ಚಯ ಮಾಡ್ಕೊಂಡು ಬಿಡ್ತೀವಿ. ಶ್ರೀಧರ ಸ್ವಾಮಿಗಳು ಸಜ್ಜನಗಢದಲ್ಲಿದ್ದಾಗ ಹಾಗೊಂದು ಘಟನೆ ನಡೀತು. ಅಲ್ಲೊಬ್ಬ ನಿವೃತ್ತಿ ಪ್ರಾಂಶುಪಾಲ ಬಂದು ಸಮರ್ಥ ರಾಮದಾಸರ ಸಮಾಧಿ ಮುಂದೆ ನಿಂತ್ಕೊಂಡು ಒಂದು ಪುಸ್ತಕ ಎಷ್ಟು ಕೂಗಾಡೋಕ್ಕೆ ಶುರು ಮಾಡ್ದ. ಇವರು ಗುರುಗಳೇ ಅಲ್ಲ, ಶುದ್ಧ ಸುಳ್ಳು ಹೇಳ್ತಾರೆ, ಬರೀ ಮೋಸ, ಇವರು ಹೇಳಿದ್ದು ಒಂದು ಆಗೋದಿಲ್ಲ, ನಾನು ಇವತ್ತು ಡಂಗೂರ ಸಾರ್ಬಿಡ್ತೀನಿ, ಸಮರ್ಥ ರಾಮದಾಸ್ ಹೇಳಿದ್ದು ಸುಳ್ಳು ಆಗೋದಿಲ್ಲ, ಯಾರೂ ನಂಬೇಡ್ರಿ, ಸಮಯ ವ್ಯರ್ಥ ಅಂತ ಸಾರ್ತೀನಿ ಅಂತ. ಶ್ರೀಧರ ಸ್ವಾಮಿಗಳು ಬಂದು ಕೇಳಿದ್ರು, ಯಾಕಪ್ಪ ಯಾಕೆ ಹಿಂಗೆ ಕೂಗ್ತಿದ್ಯಾ, ಏನಾಯಿತು ಅಂತ. ಮತ್ತೆ ಸಮರ್ಥ ರಾಮದಾಸರು ಏನು ಹೇಳಿದರು? ಯಾರು 13 ಕೋಟಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಜಪ ಮಾಡ್ತಾರೋ ಅವ್ರಿಗೆ ರಾಮ ದರ್ಶನ ಆಗುತ್ತೆ ಅಂತ ಹೇಳಿದ್ರೋ ಇಲ್ಲೋ? ಹೌದು ಹೇಳಿದರು. ಮತ್ತು ನೋಡಿ ಪುಸ್ತಕ ತೆಗೆದು ನೋಡು,
ಡೇಟ್ ಹಾಕಿ ಬರ್ದೀನಿ, ಯಾವ್ಯಾವತ್ತು ಎಷ್ಟೆಷ್ಟು ಜಪ ಮಾಡಿದ್ದೀನಿ ಅಂತ ಬರ್ದಿದ್ದೀನಿ. ರಾಮನ ದರ್ಶನ ಆಗಲೇ ಇಲ್ಲ ನನಗೆ ಅಂತ ಶ್ರೀಧರ ಸ್ವಾಮಿಗಳು ಪುಸ್ತಕ ತೆಗೆದು ನೋಡಿದ್ರು. ಹೌದು, ನೀನು 13 ಕೋಟಿ ಜಪ ಮಾಡಿದ್ಯಾ, ಸತ್ಯ ಅಂತ. ಮತ್ತೆ ಅಲ್ಲಿಗೆ ಸಮರ್ಥರ ಮಾತು ಸುಳ್ಳಾಯ್ತೋ ಇಲ್ಲ? ಚೇಚೆ, ಸಮರ್ಥರ ಮಾತು ಎಂದಿಗೂ ಸುಳ್ಳಲ್ಲ. ಗುರು ಮಹಾರಾಜ್ ಹೇಳಿದ ಮಾತು ಎಂದೂ ಸುಳ್ಳಾಗಲ್ಲ. ಅವ್ರು ಹೇಳಿದ್ದು ಸತ್ಯ. ಅರೆ ಅದೆಂಗೆ ಅವ್ರು ಹೇಳಿದ್ದು ಸತ್ಯ, ನಾನು ಹೇಳಿದ್ದು ಸತ್ಯ ಹೆಂಗಾಗತ್ತೆ? ಶ್ರೀಧರ ಸ್ವಾಮಿಗಳು ಹೇಳಿದ್ರು, ಸ್ವಲ್ಪ ಸಮಾಧಾನ ಮಾಡ್ಕೊ, ನೀನು 13 ಕೋಟಿ ರಾಮಜಪ ಮಾಡಿದ್ಯಾ ಅನ್ನೋದು ಸತ್ಯ. ಸಮರ್ಥರು ಹೇಳಿದಾರಲ್ಲ 13 ಕೋಟಿ ರಾಮಜಪ ಮಾಡಿದ್ರೆ ರಾಮ ದರ್ಶನ ಆಗತ್ತೆ ಅಂತ, ಅದು ಸತ್ಯ. ಆದರೆ ಯಾಕಾಗಿಲ್ಲ? ಆಗ ಶ್ರೀಧರ ಸ್ವಾಮಿಗಳು ಹೇಳಿದ್ರು, ನೋಡು ನೆನಪು ಮಾಡ್ಕೊ, ನಿನ್ನ ಹೆಂಡತಿ ಅನಾರೋಗ್ಯದಿಂದ ಹಾಸಿಗೆ ಹಿಡಿದು ಬಿಟ್ಟಿದ್ಲು, ಏನು ಮಾಡಿದ್ರೂ ಹುಷಾರಾಗಲಿಲ್ಲ. ಆವಾಗ ನೀನು ಏನು ಬೇಡ್ಕೊಂಡೆ? ನಾನು ಇಲ್ಲಿ ತನಕ ಮಾಡಿರೋ ಜಪನ್ ಬಿಟ್ಬಿಡ್ತೀನಿ, ನಿನಗೆ ಧಾರೆ ಏರಿತೀನಿ, ಆರೋಗ್ಯ ಕೊಡು ಅಂತ ಕೇಳ್ಕೊಂಡ್ಯೋ ಇಲ್ಲೋ? ಹೌದು ಕೇಳ್ಕೊಂಡೆ. ಅಲ್ಲಿ ತನಕ ಎಷ್ಟು ಜಪ ಆಗಿತ್ತು? 3 ಕೋಟಿ ಜಪ ಆಗಿತ್ತು. ಆಮೇಲೆ ನೀನು ಮನೆಗೆ ಹೋಗೋ ಅಷ್ಟರಲ್ಲಿ ನಿನ್ನ ಹೆಂಡತಿ ಬಾವಿಯಲ್ಲಿ ನೀರು ಸೇದ್ಕೊಂಡು ತಲೆ ಮೇಲೆ ಬಿಂದಿಗೆ ಇಟ್ಕೊಂಡು ವಾಪಸ್ ಬರ್ತಿದ್ದು ನೋಡಿ ನಿಂಗೆ ಸಂತೋಷ ಆಗಿತ್ತಲ್ಲ? ಹೌದು. ಮತ್ತು ಕಳಿ 3 ಕೋಟಿ, ಇನ್ನೆಷ್ಟು ಮಿಕ್ತು? 10 ಕೋಟಿ ಮಿಕ್ತು. ನಿನ್ನ ಮಗ ಮೆಟ್ರಿಕ್ ಪರೀಕ್ಷೆಯಲ್ಲಿ 3 ಸಲ ಅನುತ್ತೀರ್ಣನಾದ. ಆವಾಗ ನೀನು ಬೇಡ್ಕೊಂಡ್ಯಲ್ಲ, ಈ ಸಲ ನಾನು ಏನು ಜಪ ಮಾಡಿ ಅದನ್ನು ಬಿಟ್ಟು ಕೊಡ್ತೀನಿ, ದಾರೆ ಇರ್ತೀನಿ, ಅವನು ಅನುಗ್ರಹ ಮಾಡುವಂತ. ಕೊಟ್ಟು ಇಲ್ಲ. ಅವಾಗ ಎಷ್ಟು ಜಪ ಆಗಿತ್ತು? 1 ಕೋಟಿ ಆಗಿತ್ತು. ಕಳಿಯೋದು ಎಷ್ಟು ಕೋಟಿ ಹೋಯಿತು? 4 ಕೋಟಿ ಹೋಯ್ತು. ಇನ್ನೆಷ್ಟು ಮಿಕ್ತು? 9 ಕೋಟಿ. ನಿನ್ನ ಮಗಳಿಗೆ ಎಲ್ಲೆಲ್ಲಿ ಹುಡುಕಿದ್ರೂ ಮದುವೆ ಆಗ್ತಿರ್ಲಿಲ್ಲ. ಆವಾಗ ನೀನೇನು ಬಂದು ಬೇಡ್ಕೊಂಡು, ಈ ಸಲ ನಾನು ಏನು ಜಪ ಮಾಡಿದ್ದೀನೋ ಅದು ಧಾರೆ ಏರಿತೀನಿ ಅಂತ. ಆಗ ಎಷ್ಟು ಕೋಟಿ ಬಿಟ್ಟು? 2 ಕೋಟಿ ಬಿಟ್ಟು. ಎಷ್ಟು ಉಳೀತು? 7 ಕೋಟಿ ಉಳೀತು. ಮಿಕ್ಕಿದ್ದೀನಿ ಎಷ್ಟು ಮಾಡಬೇಕು ಅಷ್ಟು ಮಾಡಿ ತೀರಿಸು, ರಾಮದರ್ಶನ ಆಗತ್ತೆ ಅಂದರು. ಹೌದು ಅಂತ ಹೇಳ್ದ. ಮತ್ತು ಮನೆಗೆ ಹೋದ, ಮತ್ತು ಕೂತು ಜಪ ಮಾಡ್ದ. ಅವನು ಎಷ್ಟು ಕೋಟಿ ಬಿಟ್ಟಿದ್ನೋ ಅಷ್ಟು ಕೋಟಿ ಜಪ ಮಾಡಿದ ನಂತರ ಅವನಿಗೆ ರಾಮನ ಸಾಕ್ಷಾತ್ಕಾರ ಆಯಿತು ಅಂಥೇಳಿ ಚರಿತ್ರೆಯಲ್ಲಿ ಬರುತ್ತೆ. ಆವಾಗ ಶ್ರೀಧರ ಸ್ವಾಮಿಗಳನ್ನು ಹುಡ್ಕೊಂಡು ಬಂದಂತೆ ನಾನು ಅವನಿಗೆ ನಮಸ್ಕಾರವನ್ನು ಮಾಡಬೇಕು ಅಂತ. ಅಷ್ಟರಲ್ಲಿ ಶ್ರೀಧರ ಸ್ವಾಮಿಗಳು ಸಜ್ಜನಗಳ ಬಿಟ್ಟು ವರ್ದಳಿಗೆ ಬಂದುಬಿಟ್ಟಿದ್ರು. ಅವನಿಗೆ ದರ್ಶನ ಆಗಲಿಲ್ಲ. ತಾತ್ಪರ್ಯ ಅದಕ್ಕೆ ಹೇಳೋದು, ಜಪ ಮಾಡಿ ಈ ಥರ ಲೌಕಿಕದಕ್ಕೆ ಬಳಸ್ಕೊಳ್ಬಾರ್ದು ಅಂತ. ಯಾವುದಕ್ಕೆ? ಮಗಳಿಗೆ ಮದುವೆ ಆಗಲಿ ಅನ್ನೋದಕ್ಕೋ, ಮಗನಿಗೆ ಮಾರ್ಕ್ಸ್ ಬರಲಿ ಅನ್ನೋದಕ್ಕೋ ಬಳಸ್ಕೊಳಿಕ್ಕೆ ಹೋಗಬಾರ್ದು ಅಂತ. ಅವು ಮಾಡಲ್ವ ಅಂದರೆ ಮಾಡುತ್ತೆ, ಆದ್ರೂ ಅದಕ್ಕೆ ಬಳಸ್ಕೊಳಿಕ್ಕೆ ಹೋಗಬಾರ್ದು. ರಾಮ ಸಾಕ್ಷಾತ್ಕಾರನೇ ಆಗ್ಬಿಟ್ಟಿದ್ರೆ ಅವೆಲ್ಲವೂ ಆಗೇ ಬಿಡೋದಲ್ಲ, ಇನ್ನೇನು ಬೇಕಿತ್ತು? ಹಾಗಾಗಿ ಅರ್ಥಾತ್ ತಾತ್ಪರ್ಯ, ರಾಮನಿಗೆ ಶರಣ ಆದರೆ ಅವನು ನಮ್ಮ ಕೈ ಹಿಡ್ದೇ ಹಿಡಿತಾನೆ ಅನ್ನೋದು ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಮತ್ತು ರಾಮನು ರಾಮಾಯಣದಲ್ಲಿ ಮಾತು ಕೊಟ್ಟಿದ್ದಾನೆ. ಅರಣ್ಯದಲ್ಲಿ ಹೋಗುವಾಗ ರಾಮ, ನಾವೆಲ್ಲ ಅಂದ್ಕೊಂಡ್ವಿ ರಾಮನ ಅರಣ್ಯವಾಸ ಯಾಕೆ ಬಂತು ಅಂದರೆ ಕೈಕೆ ಕೇಳಿದ್ರಿಂದ, ಮಂತ್ರೆ ದುರ್ಬುದ್ಧಿ ಅಂತ. ಸುಮ್ಮನೆ ಅದು ನೆಪ. ಮತ್ತು ಯಾತಕ್ಕೆ? ರಾಮ ಅರಣ್ಯಕ್ಕೆ ಬಂದಿದ್ದೆ ಋಷಿಮುನಿಗಳ ರಕ್ಷಣೆ ಮಾಡಲಿಕ್ಕೆ. ಅಲ್ಲಿ ರಾಕ್ಷಸರು ಋಷಿಮುನಿಗಳಿಗೆ ಬಹಳ ಹಿಂಸೆ ಮಾಡ್ತಿದ್ರು. ಆ ರಾಕ್ಷಸರ ಅಂತ್ಯ ಮಾಡಿ, ಅದಕ್ಕೆ ರಾಕ್ಷಸ ಅಂತಕೋ ಧೀರೋ, ಆ ರಾಕ್ಷಸರ ಅಂತ್ಯ ಮಾಡಿ ಋಷಿಮುನಿಗಳಿಗೆ ಆಶ್ರಯ ಕೊಡಲಿಕ್ಕೆ, ರಕ್ಷಣೆ ಮಾಡಲಿಕ್ಕೋಸ್ಕರ ರಾಮರ ಅರಣ್ಯಕ್ಕೆ ಬಂದಿದ್ದು. ಶ್ರೀರಾಮರು ಸೀತಾ ಲಕ್ಷ್ಮಣ ಅರಣ್ಯದಲ್ಲಿದ್ದಾಗ ಎಲ್ಲಿ ಹೋದರೂ ಋಷಿಮುನಿಗಳು ಹೇಳ್ತಾರೆ, ರಾಮ ಇಲ್ಲಿ ಬಹಳ ದುಷ್ಟ ರಾಕ್ಷಸರಿದ್ದಾರೆ, ಇವ್ರನ್ನೆಲ್ಲ ನೀನು ಸಂಹಾರ ಮಾಡಬೇಕು ಅಂತ. ರಾಮ ಎಲ್ಲೆಲ್ಲಿ ಹೋಗ್ತಾನೋ ಅಲ್ಲೆಲ್ಲ ಮಾತು ಕೊಡ್ತಿದ್ದ, ಆಯ್ತು ನಾನು ರಾಕ್ಷಸರ ಸಂಹಾರ ಮಾಡ್ತೀನಿ 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 ಅಂತ. ಆಗ ಸೀತೆ ಕೇಳ್ತಾಳೆ ರಾಮಂಗೆ, ಅಯ್ಯೋ ನಾವು ಅರಣ್ಯವಾಸಕ್ಕೆ ಬಂದಿದ್ದೀವಿ, ನಮಗೆ ಯಾಕೆ ಬೇಕು ಇದೆಲ್ಲ? ರಾಕ್ಷಸರು ನಮಗೇನು ಮಾಡಿಲ್ಲ ತಾನೆ, ಮತ್ತು ನಾವು ಯಾಕೆ ಸುಮ್ಮನೆ ಯುದ್ಧ ಮಾಡಬೇಕು? ಅರ್ಥಾತ್ ನೀವು ಯಾಕೆ ಯುದ್ಧ ಮಾಡ್ತೀರಾ ರಾಕ್ಷಸರ ಜೊತೆ? ಬಿಟ್ಬಿಡ್ರಿ ಎತ್ಲಾಗೆ. ಅವ್ರು ಋಷಿಮುನಿಗಳು ತಪಸ್ಸು ಮಾಡ್ಕೊಂಡು ಹೇಗೋ ಅವರು ತಪಶಕ್ತಿನ ನಿಭಾಯಿಸ್ಕೊಳ್ತಾರೆ. ನಾವು ಅರಣ್ಯವಾಸಕ್ಕೆ ಬಂದಿದ್ದೀವಿ, ಅರಣ್ಯವಾಸ ಮುಗಿಸ್ಕೊಂಡು ಅಯೋಧ್ಯೆಗೆ ಹೋಗೋದು ನೋಡೋಣ. ನೀವು ಅಲ್ಲಿ ಅಂದರೆ ಅಯೋಧ್ಯೆಯಲ್ಲಿ ಪಠ್ಯದಲ್ಲಿ ಇದ್ದಾಗ ನೀವು ರಾಜರು, ಅವಾಗ ರಾಜರ ಆಳ್ವಿಕೆ ಮಾಡಿದ್ರೆ ಆಯಿತು, ಅರಣ್ಯದಲ್ಲಿ ನೀವು ಯಾಕೆ ಹೀಗೆ ಮಾಡ್ತಿದ್ದೀರಾ ಅಂತ. ಆಗ ಶ್ರೀರಾಮರು ಒಂದು ಮಾತು ಹೇಳ್ತಾರೆ ಸೀತೆಗೆ, ಸೀತೆ ಒಂದು ಸಲ ನನಗೆ ಯಾರಾದರೂ ಶರಣ ಆದರು ಅಂತಂದರೆ ನಾನು ಅವರ ರಕ್ಷಣೆ ಮಾಡೇ ಮಾಡ್ತೀನಿ, ಇದು ನನ್ನ ವ್ರತ ಇದು ಅಂತ ಹೇಳಿ ಮಾತು ಕೊಡ್ತಾರೆ. ಅದು ವ್ರತ. ವ್ರತ ಅಂತಂದರೆ ಮಾಡೇ ಮಾಡ್ತೀನಿ, ಏನಾದರೂ ಬಿಡಲ್ಲ ಅಂತ. ಒಂದು ಸಲ ನನಗೆ ಶರಣ ಆಗಿದ್ದೀನಿ ಅಂದ್ಬಿಟ್ರೆ ಸಾಕು, ಅವ್ರ ಕೈ ನಾನು ಬಿಡಲ್ಲ, ಇದು ನನ್ನ ವ್ರತ ಇದು ಅಂತ. ಅದನ್ನೇ ಶ್ರೀಧರ ಸ್ವಾಮಿಗಳು ಮುಂದಿನ ಶ್ಲೋಕದಲ್ಲಿ ಹೇಳಿದ್ರು. 7ನೇ ಶ್ಲೋಕ, ಮಮೈತೆ ಇತಿ ನ ಸರ್ವಾನ್ ಸಂಸಾರತ್ತಾರಯಿಷ್ಯತಿ ಶ್ರೀರಾಮ ಜಯ ರಾಮೇತಿ ಜಯ ಜಯೇತಿ ಜಪಧ್ರುವಂ. ಮಮೈತೆ ಇತಿ ಮಮ ಏತೆ, ಮಮ ಏತೆ ಇವ್ರು ನನ್ನವರು ಅಂತ ಅನ್ಬೇಕಂತ ರಾಮ. ಅಂದರೆ ರಾಮ ನನ್ನನ್ನು ಇವ್ರು ನನ್ನವರು ಅಂತ ಅನ್ಬೇಕಾದ್ರೆ ನಾವೇನು ಅನ್ಬೇಕು? ರಾಮ ನನ್ನವನು ಅಂತ ಅನ್ಬೇಕು. ಅದು ಅತ್ಯಂತ ಹೆಚ್ಚು.
ಗುರು ಯಾವಾಗಲೂ ಹೇಳಬೇಕಂತ ಇವ್ರು ನನ್ನವರು ಅಂತ. ನಮ್ಮಲ್ಲಿ ಮಾಣಿಕ್ ಪ್ರಭು ಮಹಾರಾಜರು ಅಂತಿದ್ರು ಬೀದರಲ್ಲಿ, ಅವ್ರ ಜೊತೆ ಒಬ್ಬ ಸ್ನೇಹಿತ ಇದ್ದ ಗೋವಿಂದ ಅಂತ. ಪ್ರತಿದಿನ ಇಬ್ಬರು ಆಟ ಆಡ್ತಿರ್ತಾರಂತೆ. ಒಂದ್ಸಲ ಗೋವಿಂದ ಎಷ್ಟು ತಾರು ಆಟ ಆಡಕ್ಕೆ ಬರಲೇ ಇಲ್ಲ. ಅವಾಗ ಮಾಣಿಕ್ ಪ್ರಭುಗಳು ಹುಡ್ಕೊಂಡು ಹೋದ್ರಂತೆ, ಯಾಕೆ ಗೋವಿಂದ ಬಂದಿಲ್ಲ ಅಂತ. ನೋಡಿದ್ರೆ ಮನೆ ಮುಂದೆ ಭಾಳ ಜನ ನಿಂತಿದ್ರು. ಅವಾಗ ಕೇಳಿದ್ರು ಏನಾಯಿತು ಅಂತ. ಗೋವಿಂದ ಸತ್ತೋಗ್ಬಿಟ್ಟಿಯಾನೆ ಅಂತ ಹೇಳಿದ್ರು. ಎಲ್ಲ ಮಲಗಿಸ್ಬಿಟ್ಟಿದ್ದಾರೆ ಚಟ್ಟ ಹಾಕಿ. ಅವಾಗ ಮಾಣಿಕ್ ಪ್ರಭುಗಳು ಬಂದರು, ಅರೆ ಗೋವಿಂದ ಆಟ ಆಡಕ್ಕೆ ಬರ್ತಾನೆ ಅಂತ ನಾನು ಕಾಯ್ತಾ ಇದ್ದೀನಿ, ಅದೇಂಗೆ ಹೋಗ್ಬಿಟ್ಟ ನನ್ನನ್ನು ಬಿಟ್ಟು ಅಂತ. ಅವಾಗ ಇದ್ದರು ಹೇಳೋರು, ಏನು ಸಾವು ಹೇಳಿ ಕೇಳಿ ಬರುತ್ತೇನು, ಹೋದ ಸತ್ತ ಅಂತ. ಮಾಣಿಕ್ ಪ್ರಭುಗಳು ಹೇಳಿದ್ರು, ಅದೆಂಗೆ ಸತ್ತ, ನಾನು ಅಲ್ಲಿ ಆಟ ಆಡಕ್ಕೆ ಕಾಯ್ತಿದ್ದೆ ಅಲ್ವ, ನನಗೆ ಹೇಳಲೇ ಇಲ್ಲಲ್ಲ, ಅದೆಂಗೆ ಹೋದ ಅಂದ್ಬಿಟ್ಟು ಹೇಳಿದ್ರಂತೆ. ಏ ಗೋವಿಂದ, ನನಗೆ ಹೇಳಿದೆ ಹೆಂಗೆ ಹೋದಿ ನೀನು, ಬಾ ವಾಪಸ್ಸು ಅಂದ್ರಂತೆ. ತಕ್ಷಣ ಆ ಗೋವಿಂದ ಎದ್ಬಿಟ್ನಂತೆ, ಬಾರೋ ಹೋಗೋಣ ಆಟ ಆಡೋಕ್ಕೆ ಅಂತ ಎದ್ದು ಬಂದಂತೆ. ಅವಾಗ ಕೇಳೋರಂತೆ ಆ ಗೋವಿಂದಂಗೆ, ಅಲ್ಲೋ ನೀನು ಸತ್ತಿದ್ಯಲ್ಲ ಹೆಂಗೆ ಬಂದಿ ಅಂತ. ಗೊತ್ತಿಲ್ಲ, ನನಗೆ ಬಹಳ ಒಂದು ದೊಡ್ಡ ಕತ್ಲಿತ್ತು, ಆ ಬಹಳ ಕತ್ಲಲ್ಲಿ ಯಾರೋ ಒಬ್ಬ ಕಾಣ್ತಿದ್ದ, ಬಹುಶಃ ನೇಮ ಇರಬೇಕು. ಅಲ್ಲೊಂದು ಧ್ವನಿ ಬಂತು, ಇವ್ ನನ್ನವನಿಗೆ ನಾನು ವಾಪಸ್ ಕಳಿಸುವಂಥ ಧ್ವನಿ ಬಂತು, ಹಾಗಾಗಿ ನಾನು ವಾಪಸ್ ಬಂದೆ ಅಂತ. ಅಂದರೆ ಗುರು ಹಿಂಗೆ ಹೇಳ್ಬೇಕು, ಯಾರನ್ನಾದ್ರು ನೋಡಿ ಇವ್ರು ನಮ್ಮವರು ಅಂತ ಅನ್ಬೇಕು. ಯಾರನ್ನ ಗುರು ಇವ್ರು ನಮ್ಮವರು ಅಂತ ಅಂತಾರೋ ಅವ್ರು ಬಂದಿದ್ದ ಕೆಲಸ ಮುಗೀತು, ಹುಟ್ಟಿದ ಕೆಲಸ ಮುಗೀತು. ಶಂಕರಲಿಂಗ ಭಗವಾನ್ ಇದೇ ಹೇಳ್ತಿದ್ರು, ನೀವು ಒಂದು ಸಲ ನನಗೆ ಶರಣ ಆದರೂ, ಅದಕ್ಕೆ ನಮ್ಮಲ್ಲಿ ಏನು ಪದ್ಧತಿ ಅಂದರೆ ಗುರುಗೆ ಅಪ್ಪ ಅಂತ ಕರೀತಾರೆ. ಗುರು ಅನ್ನೋ ಪದಕ್ಕಿಂತ ಅಪ್ಪ ಅಂತ ಕರೆದ್ರೆ ಬಹಳ ಹತ್ರ ಸಂಬಂಧ ಅಂತ. ಹಾಗಾಗಿ ಉತ್ತರ ಕರ್ನಾಟಕದ ಕಡೆ ಎಲ್ಲ ಗುರುನ ಅಪ್ಪ ಅಂತ ಕರೆಯೋ ವಾಡಿಕೆ. ಅಪ್ಪ ಅಂತ ಕರೆದ್ಬಿಟ್ರೆ ಆಯ್ತು, ನೀನು ನನ್ನ ಅಪ್ಪ ಆದಮೇಲೆ ನಾವು ನಿನ್ನ ಮಕ್ಕಳಾದ್ಮೇಲೆ ನಮ್ಮನ್ನು ಉದ್ಧಾರ ಮಾಡಲೇಬೇಕಲ್ಲ ನೀನು. ನೋಡ್ರಿ ಎಷ್ಟು ಚೆನ್ನಾಗಿದೆ ಇದು ಶರಣಾಗತಿ ಭಾವ. ಒಂದು ಸಲ ಗುರು ಇವ್ರು ನಮ್ಮವರು ಅಂತ ಅಂದ್ಬಿಟ್ರೆ ಮುಗೀತು. ಇಲ್ಲಿ ಅದನ್ನೇ ಶ್ರೀಧರರು ಹೇಳ್ತಿದ್ದಾರೆ, ಮಮ ಏತೆ ಇತಿ, ಇವ್ರು ನನ್ನವರು ಅಂತ ಅನಿಸ್ಕೊಂಡ್ಬಿಡ್ಬೇಕಂತ ರಾಮನ್ ಕೈ. ಯಾರಂಗೆ ಇವ್ರು ನನ್ನವರು ಅಂತ ಅನಿಸ್ಕೊಂಡು ಬಿಡ್ತಾರೋ ಇತಿ ನಹ ನಮ್ಮನ್ನ ನಹ ಸರ್ವಾನ್ ಎಲ್ಲರನ್ನು ಸಂಸಾರ ತಾರಯಿಷ್ಯತಿ, ಈ ಸಂಸಾರದಿಂದ ಮೇಲೆತ್ತಿ ಬಿಡ್ತಾನಂತೆ. ತಾರ ಅಂದರೆ ದಾಟೋದು, ದಾಟಿಸ್ಬಿಡ್ತಾನಂತೆ. ತಾರಯಿಷ್ಯತಿ ದಾಟಿಸ್ಬಿಡ್ತಾನೆ. ಸಂಸಾರದಿಂದ ದಾಟಿಸ್ತಾನೆ ಅಂದರೆ ಏನು? ಕೆಲವರು ಬಹಳ ಹೆದರ್ಕೊಳ್ತಾರೆ. ಅವರ ಮಕ್ಕಳನ್ನ ಮಠಕ್ಕೆ ಕಳಿಸ್ಬೇಕು ಅಂದರೆ, ಅಥವಾ ಅವ್ರ ಮಕ್ಕಳು ಒಂದು 2 ಮಾಲೆ ಇಟ್ಕೊಂಡು ಜಪ ಮಾಡಿದ ತಕ್ಷಣ ಹೆದರ್ಕೊಳ್ತಾರೆ, ನೀನು ಸನ್ಯಾಸಿ ಆಗ್ಬಿಡ್ತೀಯಪ್ಪ ಅಂತ. ಹಾಗಲ್ಲ. ಸಂಸಾರದಿಂದ ತಪ್ಪಿಸೋದು, ಸಂಸಾರದಿಂದ ಮೇಲೆತ್ತೋದು ಅಂದರೆ ಮದುವೆ ಆಗದೆ ಇರೋದು, ದುಡಿದೇ ಇರೋದು ಅಂತ ಅರ್ಥ ಅಲ್ಲ. ಸಂಸಾರ ಅಂದರೆ ಏನಪ್ಪ ವೇದಾಂತದಲ್ಲಿ ಅಂದರೆ, ಸತ್ತ ಮೇಲೆ ಮತ್ತೆ ಹುಟ್ಟುತ್ತೀವಿ, ಹುಟ್ಟು ಮೇಲೆ ಮತ್ತೆ ಸಾವು, ಹುಟ್ಟು ಸಾವು ಮರಳಿ ಮತ್ತೆ ಬರುತ್ತಲ್ಲ, ಅದಕ್ಕೆ ಹೆಸರು ಸಂಸಾರ. ಮತ್ತೆ ಹುಟ್ಟು ಸಾವು ಬರುತ್ತೆ ಅಂದರೆ ಮತ್ತೆ ಸುಖ ದುಃಖ ಬರ್ತಾನೇ ಇರುತ್ತೆ. ಈ ಚಕ್ರಕ್ಕೆ ಹೆಸರು ಸಂಸಾರ ಚಕ್ರ. ಹಾಗೆ ಸಂಸಾರಾತ್ ತಾರಯಿಷ್ಯತಿ, ಆ ಸಂಸಾರದಿಂದ ಮೇಲೆತ್ತಾನೆ ಅಂದರೆ ಮದುವೆ ಆಗಲ್ಲ ಅವ್ರಿಗೆ, ದುಡಿಯಲ್ಲ ಅವರು, ಮನೆ ಬಿಟ್ಟು ಮಠಕ್ಕೆ ಹೋಗ್ಬಿಡ್ತಾರೆ, ಗುರುಗಳ ಜೊತೆ ಇದ್ಬಿಡ್ತಾರೆ. ಹಾಗಲ್ಲ, ಅದು ಹುಟ್ಟು ಸಾವು ಅಂತಕ್ಕಂತಹ ಸುಖ ದುಃಖ ತಾಪತ್ರಯಗಳಿಂದ ಮೇಲೆತ್ತಾನೆ ಅಂತ. ತಾರ ಅಂದರೆ ದಾಟೋದು, ತಾರಯಿಷ್ಯತಿ ದಾಟಿಸಿಬಿಡ್ತಾನಂತೆ ಅವನು. ಶ್ರೀರಾಮ ಜಯ ರಾಮೇತಿ ಜಯ ಜಯೇತಿ ಜಪ ಧ್ರುವ ನಿಶ್ಚಿತವಾಗಿ, ಎಷ್ಟು ಖಚಿತವಾಗಿ ಹೇಳ್ತಿದ್ದಾರೆ ಅಂದರೆ, ನೀವು ಮಾಡಿ ನೋಡ್ರಿ, ಖಚಿತವಾಗ್ಲೂ ದಾಟಿಸ್ತಾನ ಅವನು. ಏನನ್ನಬೇಕಂತೆ? ಶ್ರೀರಾಮ ಜಯ ರಾಮೇತಿ, ಜಯಕಾರ ಹಾಕಿ, ಜಯ ಜಯೇತಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಸುಮ್ಮನೆ ರಾಮನಿಗೆ ಜಯಕರ ಹಾಕ್ರಿ, ಶ್ರೀರಾಮ ಜಯ ಜಯ ರಾಮ ಅನ್ನಿ ನಿಮ್ಮನ್ನು ಸಂಸಾರದಿಂದ ಮೇಲೆತ್ತಾನೆ. ಇದು ಖಚಿತ ಅಂತ ಹೇಳಿದ್ರು. ಸಮರ್ಥ ರಾಮದಾಸರು ಹೇಳಿದ್ರು, ಅಪ್ಪ ನಿನಗೆ ಆರಂಭದಲ್ಲಿ ವಿಶ್ವಾಸ ಬರದೇ ಇರಬಹುದು, ಮಾಡು ನೋಡು. ಮೊದಲಲ್ಲಿ ಗೊತ್ತಾಗಲ್ಲ ನಿನಗೆ, ಆರಂಭದಲ್ಲಿ ಗೊತ್ತಾಗಲ್ಲ. ಯಾವುದೇ ಒಂದು ಕಾರ್ಯ ಆಗಲಿ ಮಾಡ್ತಿದ್ದಾಗ ಗೊತ್ತಾಗಲ್ಲ, ಅಂತ್ಯದಲ್ಲಿ ಗೊತ್ತಾಗುತ್ತೆ. ನೀನು ಮಾಡಿ ನೋಡು. ಇವಾಗ ನಿನಗೆ ವಿಶ್ವಾಸ ಬರದೇ ಇರಬಹುದು, ನಿನಗಿದು ಅನುಭವಕ್ಕೆ ಬರದೇ ಇರಬಹುದು, ಆದರೆ ನನ್ನ ಮಾತಿನ ಮೇಲೆ ವಿಶ್ವಾಸ ಇಡು. ನಾನು ಮಾಡಿ ನೋಡಿದ್ದೀನಿ, ನಾನು ಉದ್ಧಾರ ಆಗಿದ್ದೀನಿ, ನಾನು ರಾಮದರ್ಶನ ಮಾಡಿದ್ದೀನಿ, ನನ್ನ ಮಾತಿನ ಮೇಲೆ ವಿಶ್ವಾಸ ಇಡು, ನನ್ನನ್ನು ನೀನು ಮಾದರಿಯಾಗಿ ತಗೋ, ಅನುಸರಿಸು, ನೀನು ಮಾಡಿ ನೋಡು, ನೀನು ಉದ್ಧಾರ ಆಗ್ತೀಯ. ನೀನು ರಾಮಜಪ ಮಾಡಿದ್ರೆ ರಾಮದರ್ಶನ ಆಗುತ್ತೆ. ನಿನಗೆ ಆಗಲಿಲ್ವಾ? ಅವಾಗ ಕೇಳು, ನನ್ನನ್ನು ಪ್ರಶ್ನೆ ಮಾಡು ಯಾಕಾಗಲಿಲ್ಲ ಅಂತ. ಖಚಿತವಾಗಿ ಸಮರ್ಥ ರಾಮದಾಸರು, ಶ್ರೀಧರ ಸ್ವಾಮಿಗಳು, ಬ್ರಹ್ಮಚೈತನ್ಯ ಮಹಾರಾಜವರೆಲ್ಲ ಹೇಳಿದ್ರು, ಶ್ರೀರಾಮ ಜಯ ರಾಮೇತಿ ಜಯ ಜಯೇತಿ ಜಪಾತ್. ಹೀಗೆ ಜಪ ಮಾಡಿದ್ರೆ ಸಾಕು, ನಿಶ್ಚಿತವಾಗಿಯೂ ಅವರು ಸಂಸಾರದಿಂದ ಉದ್ಧಾರ ಆಗ್ತಾರೆ ಅಂತ ಹೇಳಿ ತಾತ್ಪರ್ಯ. 8ನೇ ಶ್ಲೋಕ. ರಾಮ ಏವ ಪರಬ್ರಹ್ಮ ರಾಮ ಏವ ಪರಾಗತಿ ಮನಃಶಾಂತಿ ಕರೋ ರಾಮೋ ಮನ್ಮಥಾರಿ ನಮಸ್ಕೃತಃ. ರಾಮ ಏವ ಪರಬ್ರಹ್ಮ. ಯಾವ ಉಪನಿಷತ್ತುಗಳು, ಅರ್ಥಾತ್ ಶಂಕರ ಭಗವತ್ಪಾದಾಚಾರ್ಯರು ಯಾವ ಆತ್ಮಚೈತನ್ಯದ ಬಗ್ಗೆ ಬರೆದಿದ್ದಾರೋ, ಅಂದರೆ ಉಪನಿಷತ್ತುಗಳೆಲ್ಲ ಯಾವ ಪರಬ್ರಹ್ಮನನ್ನು ಕುರಿತು ಕೊಂಡಾಡುತ್ತೋ
ಅಂದರೆ ಈ ಸೃಷ್ಟಿಯನ್ನು ಮೀರಿರ್ತಕ್ಕಂಥದ್ದು, ಮಾಯೆಯನ್ನು ಮೀರಿರ್ತಕ್ಕಂಥದ್ದು ಯಾವ ಶುದ್ಧ ಚೈತನ್ಯ ಇದೆಯೋ, ಮಾಯೆಯ ಪ್ರಭಾವಕ್ಕೆ ಒಳಗಾಗದೆ ಸದಾಕಾಲ ಆನಂದವಾಗಿ ಸಚ್ಚಿದಾನಂದ ರೂಪವಾಗಿ ಯಾವುದು ಶುದ್ಧ ಚೈತನ್ಯ ಇದೆಯೋ ಆ ಪರಬ್ರಹ್ಮನೇ ರಾಮ. ರಾಮ ಏವ ಪರಬ್ರಹ್ಮ, ಅದರಲ್ಲಿ ಅನುಮಾನನೇ ಇಲ್ಲಪ್ಪ. ರಾಮ ಏವ ಪರಾಗತಿ, ಎಲ್ಲದಕ್ಕೂ ಅಂತ್ಯನೇ ರಾಮ. ಇಡೀ ಸೃಷ್ಟಿವೇ ಎಲ್ಲಿ ಲೀನವಾಗುತ್ತಪ್ಪ ಮುಂದೆ ಅಂದರೆ ಆ ರಾಮನಲ್ಲೇ ಲೀನವಾಗೋದು. ಅಂದರೆ ಇಡೀ ಸೃಷ್ಟಿಯೇ ಎಲ್ಲಿ ಯಾವ ದಿಕ್ಕಿಗೆ ಚಲಿಸ್ತಾ ಇದೆ, ರಾಮನ ದಿಕ್ಕಿಗೆ ಚಲಿಸ್ತಾ ಇರೋದು, ಪರಾಗತಿ. ಮನಃಶಾಂತಿ ಕರೋ ರಾಮೋ, ಆ ನಮ್ಮ ಮನಸ್ಸನ್ನು ಶಾಂತಗೊಳಿಸ್ತಕ್ಕಂಥವನು ರಾಮನೇ. ಮನಃಶಾಂತಿ ಕರೋ ಅರ್ಥಾತ್ ರಾಮ ಜಪ ಮಾಡೋದ್ರಿಂದ ನಮ್ಮ ಮನಸ್ಸು ಶಾಂತವಾಗುತ್ತೆ ಅಂತ ತಾತ್ಪರ್ಯ. ಮನ್ಮಥಾರಿ ನಮಸ್ಕೃತಃ, ಮನ್ಮಥಾರಿ ಮನ್ಮಥನ ಅರಿ, ಮನ್ಮಥನ ಶತ್ರು, ಕಾಮದ ಶತ್ರು ಯಾರಪ್ಪ ಅಂದರೆ ಶಿವ. ಆ ಶಿವ ಕೂಡ ರಾಮನಿಗೆ ನಮಸ್ಕಾರ ಅಂದ. ಯಾಕೆ ಶಿವ ಕೂಡ ರಾಮನಿಗೆ ನಮಸ್ಕಾರ ಅಂದ? ಆ ಶಿವನಲ್ಲಿರೋ ಆತ್ಮಚೈತನ್ಯನು ರಾಮನೇ. ಅರ್ಥಾತ್ ಮತ್ತೊಂದು ಅರ್ಥದಲ್ಲಿ ಏನು ಅಂದರೆ ನಮಗೆಲ್ಲ ವೈರಿ ಯಾರು ಅಂದರೆ ಕಾಮನೇ ವೈರಿ ನಮಗೆ. ಸಾಮಾನ್ಯವಾಗಿ ವಿವೇಕಾನಂದರು ಯಾವಾಗಲೂ ಹೇಳೋರು, ಸಾಧಕರನ್ನು ತಪ್ಪಿಸೋದು ಯಾವುದು ಅಂತಂದರೆ ಒಂದು ಕಾಮ ಮತ್ತೊಂದು ಸೋಮಾರಿತನ, ಎರಡೇ. ಈ ಕಾಮ ಮತ್ತು ಸೋಮಾರಿತನ ಸಾಧಕರನ್ನು ಹಾಳು ಮಾಡಿಬಿಡತ್ತೆ ಅಂತ. ಹಾಗಾಗಿ ನಮಗೆಲ್ಲ ಅಡ್ಡಿ ಯಾವುದಪ್ಪ ಅಂದರೆ ಕಾಮನೆ. ಹಾಗಾಗಿ ಈ ಮನ್ಮಥ, ಈ ಕಾಮನ ಪ್ರಭಾವ, ಅದರಿಂದ ತಪ್ಪಿಸ್ಕೊಳ್ಬೇಕು ನಾವು. ಹಾಗಾಗಿ ನಮಗೆಲ್ಲ ಶತ್ರು ಯಾರು ಅಂತಂದರೆ ಕಾಮ, ಮನ್ಮಥ. ಹಾಗಾಗಿ ಈ ಕಾಮವನ್ನು ಜಯಿಸಿದವರು ಕೂಡ ರಾಮನಿಗೆ ನಮಸ್ಕಾರ ಹೇಳ್ತಾರೆ. ಮತ್ತೊಂದು ಅರ್ಥದಲ್ಲಿ ಏನು, ರಾಮನಿಗೆ ನಮಸ್ಕಾರ ಹೇಳೋದ್ರಿಂದ ನಾವು ಕಾಮವನ್ನು ಜಯಿಸ್ಬೋದು ಅಂತ ಇದರ ಅರ್ಥ. ನಾವು ಬಯಕೆಗಳನ್ನು ಜಯಿಸ್ಬೋದು. ತಾತ್ಪರ್ಯ ರಾಮನ ಜಪದಿಂದ ನಾವು ಕಾಮನಿಂದ ಗೆಲ್ತೀವಿ ಅಂತ ಹೇಳಿ ಇದರ ಅರ್ಥ. 9ನೇ ಶ್ಲೋಕ. ಜಯತ್ರಯ ಯುತ ಶ್ರೇಷ್ಠೋ ರಾಮತ್ರಯ ಯುತೋ ಮನುಃ ಯತ್ರ ಶ್ರೀರಾಮ ಮಹಿಮಾ ತ್ರಿಸತ್ಯಮಿತಿ ವರ್ಣ್ಯತೆ. ಜಯತ್ರಯಯುತಃ ಕಡೆಯಲ್ಲಿ ಮನುಹು ಅಂತಿದೆ ಆ ಶ್ಲೋಕದ ಕಡೆಯಲ್ಲಿ. ಮನುಹು ಅಂದರೆ ಮಂತ್ರ ಅಂತ. ಮನನಾತ್ ತ್ರಾಯತೆ ಇತಿ ಮಂತ್ರ ಅಂತ. ಮಂತ್ರ ಅಂದರೆ ಏನಪ್ಪ ಅಂದರೆ ಮನನಾತ್, ಮನಸ್ಸಲ್ಲಿ ಕೂತು ಚಿಂತನೆ ಮಾಡೋದು. ಹಾಗೆ ಮಂತ್ರವನ್ನು ಹೇಳ್ಕೊಳ್ತಾ ಇದ್ರೆ ಮನಸ್ಸಲ್ಲಿ ಬರ್ತಕ್ಕಂಥ ಚಿಂತೆ ದೂರ ಆಗತ್ತಂತೆ. ಚಿಂತೆ ದೂರ ಆಗುತ್ತೆ, ಅದಕ್ಕೆ ಮಂತ್ರ ಅಂತ ಕರೀತಾರೆ. ಅಂದರೆ ಮನಸ್ಸನ್ನು ಸಮಾಧಾನ ಮಾಡುತ್ತೆ ಅಂತ. ಮನಸ್ಸಲ್ಲಿ ಕೂತು ಚಿಂತನೆ ಮಾಡೋದು ಅದ್ರ ಬಗ್ಗೆ, ಅದಕ್ಕೆ ಮಂತ್ರ ಅಂತ ಕರೀತಾರೆ. ಹಾಗಾಗಿ ಮನುಹು ಅಂತ ಹೇಳಿದ್ರು, ಅಂದರೆ ಮನಸ್ಸಿಂದ ಚಿಂತನೆ ಮಾಡ್ತಕ್ಕಂಥದ್ದು, ಮನಸ್ಸನ್ನು ಸಮಾಧಾನಗೊಳಿಸ್ತಕ್ಕಂಥದ್ದು ಮಂತ್ರ. ಇಲ್ಲಿ ಈ ಮಂತ್ರ ಅಂತ ಯಾವ್ದು ಕರೀತಿದ್ದಾರೆ? ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಈ ಮಂತ್ರ, ಈ ಮನುಹು, ಈ ಮಂತ್ರದಲ್ಲಿ ಜಯತ್ರಯಯುತಃ, ಈ ಮಂತ್ರ ಯುತಃ 3 ಜಯಗಳಿಂದ ಕೂಡಿದೆಯಂತೆ. ಜಯರಾಮ ಜಯ ಜಯ ರಾಮ 3 ಸಲ ಜಯಕಾರ ಬಂದಿದೆ. ಜಯತ್ರಯಯುತಃ ಶ್ರೇಷ್ಠೋ 3 ಸಲ ಜಯಕಾರ ಬಂದಿದೆ, ಬಹಳ ಶ್ರೇಷ್ಠವಾದ ಮಂತ್ರ. ರಾಮತ್ರಯಯುತೋ, ರಾಮ ಅಂತಕ್ಕಂಥ ಶಬ್ದವು 3 ಸಲ ಬಂದಿದೆ. ಶ್ರೀಗೊಂದು ಶ್ರೀ ರಾಮ, ಜಯ ರಾಮ, ಜಯ ಜಯ ರಾಮ. ಜಯಕಾರವೂ 3 ಸಲ ಇದೆ, ರಾಮ ಅಂತ ಶಬ್ದವೂ 3 ಸಲ ಇದೆ. ಯತ್ರ ಶ್ರೀರಾಮ ಮಹಿಮ ತ್ರಿಸತ್ಯಮಿತಿ ವರ್ಣ್ಯತೆ. ಹಾಗಾಗಿ ಜಯ ಅಂತಕ್ಕಂಥ ಪದವೂ 3 ಸಲ ಬಂದಿದೆ, ರಾಮ ಅಂತಕ್ಕಂಥ ಪದವೂ 3 ಸಲ ಬಂದಿದೆ. ಯತ್ರ ಶ್ರೀರಾಮ ಮಹಿಮಾ, ಅಲ್ಲಿ ಶ್ರೀರಾಮರ ಮಹಿಮೆ ಇದೆಯಪ್ಪ. ಎಲ್ಲಿ ಎಲ್ಲಿ? ಇಲ್ಲಿ ಈ ರಾಮನಾಮದಲ್ಲಿ. ಎಲ್ಲಿ 3 ಸಲ ರಾಮ 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 ಅಂತೀವೋ, ಎಲ್ಲಿ 3 ಸಲ ಜಯ 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 ಅಂತೀವೋ, ಅಲ್ಲಿ ಶ್ರೀರಾಮರ ಮಹಿಮೆ ತುಂಬಿದೆ. ಆ ಮಂತ್ರ ಶ್ರೀರಾಮರ ಮಹಿಮೆಯನ್ನು ತೋರಿಸುತ್ತೆ. ತ್ರಿಸತ್ಯಮಿತಿ ವರ್ಣ್ಯತೆ, ಇದು ಸತ್ಯ 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 ಅಂತ. 3 ಸಲ ರಾಮ 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 ಬಂದಿದೆ ಅಲ್ಲ, ಅರ್ಥ ಏನಪ್ಪ ಅಂದರೆ ಸತ್ಯ ಸತ್ಯ ಸತ್ಯ. ರಾಮ ಅಂದ್ರೇ ಸತ್ಯ, ರಾಮಂ ಸತ್ಯ ಪರಾಕ್ರಮಂ, ಅಂದರೆ ರಾಮ ಅಂದ್ರೇ ಸತ್ಯ. ರಾಮ 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 ಅಂದಿದೆ ಅಂದರೆ ಸತ್ಯ 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 ಅಂತ. ತ್ರಿಸತ್ಯಮಿತಿ ವರ್ಣ್ಯತೆ ಅಂದರೆ 3 ಸಲ ರಾಮನಿಗೆ ಜಯಕಾರ ಹಾಕಿದ್ದೀರಾ ಅಂದರೆ ಸತ್ಯಕ್ಕೆ ಜಯವಾಗತ್ತೆ ಅಂತಲೇ ಅರ್ಥ ಅಂತ. ಮತ್ತೊಂದು ಅರ್ಥ ಏನಪ್ಪ ಅಂತಂದರೆ 3 ಲೋಕಗಳಲ್ಲೂ ಜಯವಾಗುತ್ತೆ. ಭೂಲೋಕ, ದೇವಲೋಕ, ಪಿತೃಲೋಕ, 3 ಲೋಕಗಳಲ್ಲೂ ರಾಮನಾಮ ಜಪ ಮಾಡಿದವ್ರಿಗೆ ಜಯ ಉಂಟಾಗುತ್ತೆ. ಮತ್ತು 3 ಅವಸ್ಥೆ, ಎಚ್ಚರ, ಕನಸು, ನಿದ್ದೆ. ಎಚ್ಚರದಲ್ಲೂ ನಮಗೆ ಜಯ ಉಂಟಾಗುತ್ತೆ, ಮನಸ್ಸಿಗೆ ಸಮಾಧಾನ ಸಿಗುತ್ತೆ. ಬರೀ ಎಚ್ಚರದಲ್ಲಿ ಅಷ್ಟೇ ಅಲ್ಲ, ಕನಸಲ್ಲೂ ನೋಡ್ರಿ, ಎಷ್ಟೋ ಸಲ ಕನಸಲ್ಲೂ ಒದ್ದಾಟ ಇರುತ್ತೆ ನಮಗೆ, ಅದು ಕರ್ಮವೇ. ಕೆಲವು ಸಲ ಕೆಟ್ಟ ಕನಸು ಬಿದ್ದುಬಿಡತ್ತೆ. ಬೆಳಗ್ಗೆ ಎದ್ದ ಮೇಲೆ ಹೇಳ್ತೀವಿ ಇವತ್ತು ಯಾಕೋ ಮನಸ್ಸೇ ಸರಿಗಿಲ್ಲ, ಮೂಡೆಲ್ಲ ಅಪ್ಸೆಟ್ ಆಗಿಬಿಡುತ್ತೆ. ಯಾಕೆ? ರಾತ್ರಿ ಒಂದು ಕೆಟ್ಟ ಕನಸು ಬಿತ್ತು. ಹೇಳ್ತಾರೆ ಜೊತೆಲಿದ್ದವ್ರು, ಕನಸ್ತಾನೆ, ಕನಸಿಗೆ ಯಾಕೆ ಬೇಸರ ಮಾಡ್ಕೊಳ್ತೀಯ ಅಂತ. ಕನಸಾದ್ರೂ ಅಷ್ಟೇ ಅಪ್ಪ,
ಮನಸ್ಸು ಯಾಕೋ ಭಾಳ ಬೇಸರ ಮಾಡ್ಕೊಂಡ್ಬಿಟ್ಟಿದೆ. ಅಂದರೆ ಕೆಟ್ಟ ಕನಸು ಬಿದ್ದರೂ ಕೂಡ ನಮ್ಮ ಮನಸ್ಸು ಒದ್ದಾಡತ್ತೆ. ಹಾಗಾಗಿ ಕನಸಲ್ಲೂ ಜಯವಾಗಬೇಕು. ಇನ್ನು ನಿದ್ದೆಯಲ್ಲಿ ಜಯ ಅಂತಂದರೆ ಗಾಢ ನಿದ್ರೆ ಬರ್ತಕ್ಕಂಥದ್ದೇ ಜಯ, ಒಳ್ಳೆ ನಿದ್ದೆ ಬರೋದೇ ಜಯ. ಹಾಗಾಗಿ 3 ಅವಸ್ಥೆಗಳಲ್ಲೂ 3 ಲೋಕಗಳಲ್ಲೂ ಮತ್ತು ನಮಗೆ 3 ದೇಹ ಇದೆ. ಇದು ಸ್ಥೂಲ ದೇಹ, ಚರ್ಮದ ಸ್ಥೂಲ ದೇಹ, ನಮ್ಮ ಹೃದಯದೊಳಗೆ ನಮ್ಮ ಅಂಗುಷ್ಟ ಪ್ರಮಾಣದಲ್ಲಿ ಸೂಕ್ಷ್ಮ ಶರೀರ ಅಂತ ಒಂದಿದೆ ಅದು, ಮತ್ತು ಅದರೊಳಗೆ ಕಾರಣ ಶರೀರ ಅಂತಿದೆ. ಒಟ್ಟು ಒಬ್ಬ ಮನುಷ್ಯನಿಗೆ, ಒಬ್ಬ ವ್ಯಕ್ತಿಗೆ, ಒಂದು ಜೀವಿಗೆ 3 ದೇಹಗಳಿರುತ್ತೆ. ಈ 3 ದೇಹಗಳಿಂದಲೂ ಜಯ ಪಡಿತಾನೆ. ಅದಕ್ಕೆ 3 ಸಲ ಜಯ 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 ಅಂತಂದು, 3 ಸಲ ರಾಮನಾಮ 3 ಸಲ ಜಯ ಹೇಳಿರೋದ್ರಿಂದ ಇದರಲ್ಲಿ ಶ್ರೀರಾಮರ ಮಹಿಮೆಯೇ ತುಂಬಿದೆ ಅಂತ ಶ್ರೀಧರ ಸ್ವಾಮಿಗಳು ಹೇಳ್ತಿದ್ದಾರೆ. ರಾಮ ಶ್ರೀ ಸೀತೆಯ ಯುಕ್ತ ಸರ್ವೈಶ್ವರ್ಯದ ಇತ್ಯಪಿ ಮಹತ್ವಂ ಅಸ್ಯಾನಂತಂ ಯತ್ ತತ್ ಶ್ರೀರಾಮ ಪದೇ ಸ್ಥಿತಂ. ಶ್ರೀರಾಮ ಶ್ರೀ ಸೀತೆಯ ಯುಕ್ತ, ಸೀತೆಯೊಂದಿಗೆ ಕೂಡಿರ್ತಕ್ಕಂತಹ ರಾಮ ಅಂದರೆ, ಸೀತೆ ಅಂದರೆ ಇಲ್ಲಿ ಲಕ್ಷ್ಮಿ ಅಂತಲೂ ತಗೊಳ್ಬೋದು. ರಾಮ ಅಂದರೆ ನಾರಾಯಣ, ಸೀತೆ ಅಂದರೆ ಲಕ್ಷ್ಮಿ. ಅಂದರೆ ಸಂಪತ್ತಿನೊಂದಿಗೆ ಕೂಡಿರ್ತಕ್ಕಂತಹ ರಾಮ ಸರ್ವ ಐಶ್ವರ್ಯದ ದ ಅಂದರೆ ಕೊಡ್ತಕ್ಕಂಥದ್ದು, ಐಶ್ವರ್ಯದ ಸರ್ವ ಐಶ್ವರ್ಯವನ್ನೂ ಕೊಡ್ತಾನಂತೆ. ಇತ್ಯಭಿ ಮಹತ್ವಂ, ಬಹಳ ಮಹತ್ವ ಇರತಕ್ಕಂಥದ್ದು. ಮಹತ್ವಂ ಅಸ್ಯ ಅನಂತಂ, ಅನಂತವಾದ ಮಹಿಮೆ ಇರತಕ್ಕಂಥದ್ದು ಶ್ರೀರಾಮ. ಅಂದರೆ ಶ್ರೀರಾಮರ ಜಪದಿಂದ ಎಲ್ಲ ಸೌಭಾಗ್ಯವೂ ಎಲ್ಲವೂ ಸಿಗತ್ತೆ ಅಂತದ್ದು, ಎಲ್ಲ ಮಹತ್ವಪೂರ್ಣವಾದಂಥ ಸೌಭಾಗ್ಯವೂ ಸಿಗತ್ತೆ ಅಂತ. ಮಹತ್ವಂ ಅಸ್ಯ ಅನಂತಂ ಯತ್ ಯಾವುದರಿಂದ, ತತ್ ಅದರಿಂದ, ಯಾವುದರಿಂದ, ಶ್ರೀರಾಮ ಪದೇ ಸ್ಥಿತಂ, ಶ್ರೀರಾಮ ಅಂತಕ್ಕಂತಹ ಪದದಿಂದ ಎಲ್ಲ ಸಂಪತ್ತು ಪ್ರಾಪ್ತಿಯಾಗತ್ತೆ. ಒಳ್ಳೆಯದು ಅಂತ ಯಾವುದ್ಯಾವುದಿದೆಯೋ ಅಷ್ಟೂ ನಮ್ಮ ಮೈಗೂಡತ್ತೆ ಅಂತ ಹೇಳಿ, ಶುಭವಾಗಿರ್ತಕ್ಕಂಥದ್ದು ಅಷ್ಟೂ ಲಭ್ಯ ಆಗುತ್ತೆ ಅಂತ ಹೇಳಿ ಈ ಶ್ಲೋಕದ ವಿವರಣೆ. 11ನೇ ಶ್ಲೋಕ. ಜಯರಾಮ ಪದೇ ನಾಯಂ ಜಯರೂಪ ಇತಿರ್ಯತೆ ಯಥೋಸೌ ಜಯರೂಪೋ ಹಿ ಜಯಾರ್ಹೋ ಜಯದಸ್ತಥಾ. ಜಯರಾಮ ಪದೇನ, ಆ ಜಯರಾಮ ಪದದಲ್ಲಿ, ಆ ಜಯರಾಮ ಪದದಿಂದ ಏನಪ್ಪ ತಿಳ್ಕೊಳ್ಬೋದು ಅಂತಂದರೆ, ಜಯರಾಮ ಪದೇನ ಅಯಂ, ಅಯಂ ಅಂದರೆ ಈ ಯಾವುದು, ಜಯರೂಪ ಇತೀರ್ಯತೆ, ಈರ್ಯತೆ, ಈರ್ಯತೆ ಅಂದರೆ ಹೇಳಲ್ಪಟ್ಟಿದೆ. ಅಲ್ಲಿ ಶ್ರೀರಾಮ ಜಯರಾಮ ಜಯ ಜಯರಾಮದಲ್ಲಿ ಜಯ ಅಂತ ಯಾಕಪ್ಪ ಸೇರಿಸಿದ್ದೀವಿ ಅಂದರೆ ಅದೇನು ಹೇಳ್ತಪ್ಪ ಅಂದರೆ, ಶ್ರೀರಾಮರೇ ಜಯರೂಪ ಅಂತಕ್ಕಂಥದ್ದು ಹೇಳ್ತಿರೋದು. ಜಯರೂಪ ಈರ್ಯತೆ ಅಂದರೆ ಹೇಳಲ್ಪಟ್ಟಿದೆ, ರಾಮರೇ ಜಯರೂಪ. ಮತ್ತು ಯಥೋಸೌ, ಯತಃ ಯಾಕಂತಂದರೆ ಅಸೌ ಜಯರೂಪೋ ಹಿ ಜಯಾರ್ಹೋ ಜಯದಸ್ತದ. ಮತ್ತು ಶ್ರೀರಾಮ ಜಯಕ್ಕೆ ಅರ್ಹನಾದವನು. ಯಾರಪ್ಪ ಜಯಕ್ಕೆ ಅರ್ಹರಾಗಿರ್ತಾರೆ ಅಂತಂದರೆ, ಯಾರು ಸತ್ಯಧರ್ಮರಾಗಿರ್ತಾರೋ, ಸತ್ಯವಂತರು ಯಾರಿರ್ತಾರೋ ಅವರೇ ಜಯಕ್ಕೆ ಅರ್ಹರು. ಅಸತ್ಯವಂತರು ಯಾವತ್ತೂ ಜಯಕ್ಕೆ ಅರ್ಹರಲ್ಲ. ಶ್ರೀರಾಮರು ಸತ್ಯವಂತರಾದ್ರಿಂದ ಅವರೇ ಜಯಕ್ಕೆ ಅರ್ಹರು. ಜಯದಸ್ತದ ಮತ್ತು ಜಯದಸ್ತ ಅಂದರೆ ಜಯವನ್ನು ಕೊಡ್ತಾರೆ, ಜಯವನ್ನು ಕೊಡ್ತಕ್ಕಂಥವ್ರು. ತಥಾ ಹಾಗೆ ಶ್ರೀರಾಮರು ಜಯರೂಪ ಮತ್ತು ಜಯಕ್ಕೆ ಅರ್ಹರು, ಯಾಕೆಂದ್ರೆ ಅವರು ಸತ್ಯ ಮಾರ್ಗದಲ್ಲಿ ಇರೋದ್ರಿಂದ. ಅಷ್ಟೇ ಅಲ್ಲ, ಅವರ ಜಪ ಮಾಡೋರಿಗೆ ಅವರು ಜಯವನ್ನು ತಂದುಕೊಡ್ತಾರೆ. ಯಾರು ಅವರಿಗೆ ಶರಣಾಗ್ತಾರೋ ಅವ್ರಿಗೆ ಜಯವನ್ನು ತಂದುಕೊಡ್ತಾರೆ. ಸುಗ್ರೀವನಿಗೂ ಜಯವನ್ನು ತಂದುಕೊಟ್ರು, ವಿಭೀಷಣನಿಗೂ ಜಯವನ್ನು ತಂದುಕೊಟ್ರು. ಹೀಗೆ ಶ್ರೀರಾಮರನ್ನು ನಂಬಿದವ್ರಿಗೆಲ್ಲರಿಗೂ ಜಯವನ್ನು ತಂದುಕೊಡೋದ್ರಿಂದ ನಾವು ಈ ರಾಮನಾಮದಲ್ಲಿ ಜಯ ಅಂತ ಹೇಳ್ತಾ ಇದ್ದೀವಿ ಅಂತ ತಾತ್ಪರ್ಯ. ಮುಂದಿನ ಶ್ಲೋಕ 12ನೇ ಶ್ಲೋಕ. ಜಯ ಜಯೇತಿ ಪದೇರ್ತೋಯಂ ದ್ಯೋತತೆ ಸರ್ವಸಿದ್ಧಿದಃ ಯಸ್ಮಿನ್ನಾಮಾಯಾನ ಅವಿದ್ಯಾ ತಸ್ಮಿನ್ ಮೋಹ ಕಥಂ ಭವೇತ್. ಜಯ ಜಯೇತಿ, ಜಯ ಜಯ ಇತಿ ಪದೇರ್ಥೋಯಂ, ಪದೇರ್ಥೋಯಂ ಜಯ ಜಯ ಅಂತ ಹಾಕಿದೀವಲ್ಲಪ್ಪ ಇಲ್ಲಿ. ಜಯ ಜಯ ಇತಿ, ಈ ಪದದ ಅರ್ಥ ಏನಪ್ಪ ಅಂದರೆ, ಅಯಂ ಇದು
ದ್ಯೋತತೆ ಸರ್ವಸಿದ್ಧಿದ. ನಾವಿಲ್ಲಿ ರಾಮನಿಗೆ ಜಯ ಜಯ ಅಂತ ಯಾಕೆ ಹಾಕ್ತಿದ್ದೀವಪ್ಪ ಅಂತಂದರೆ, ಇಲ್ಲಿ ರಾಮನಿಗೆ ಜಯ ಜಯ ಅಂತ ಹೇಳೋದ್ರಿಂದ ನಮ್ಗೆ ಎಲ್ಲ ಥರ ಸಿದ್ಧಿ ಸಿಗತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲ ಥರ ಸಿದ್ಧಿ ಉಂಟಾಗತ್ತೆ ಅಂತ ಹೇಳ್ತಿದ್ದಾರೆ. ಬಹಳ ಜನಕ್ಕೆ ಒಂದು ಅನುಮಾನ ಇರುತ್ತೆ, ನಾವು ಇಂಥ ಬೀಜಾಕ್ಷರ ಜಪ ಮಾಡೋದ್ರಿಂದಲೇ ಸಿದ್ಧಿ ಆಗುತ್ತೆ ಅಂತ ಕೆಲವ್ರು ಹೇಳ್ತಾರೆ, ಅಥವಾ ನಾವು ಇನ್ಯಾವುದೋ ಮಂತ್ರ ಜಪ ಮಾಡೋದ್ರಿಂದ ಸಿದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಈ ರಾಮನಾಮ ಜಪ ಇದು ಸಿದ್ಧಿ ಮಂತ್ರನ ಅಂತ ಕೇಳ್ತಾರೆ. ಹೌದು, ಅದಕ್ಕೆ ಇದು ಹೇಳ್ತಿರೋದು. ಇಲ್ಲಿ ರಾಮನಿಗೆ ಜಯಕಾರ ಹಾಕ್ತಿದ್ದೀವಲ್ಲ, ಇದು ಸಿದ್ಧಿನ ಕೊಡುತ್ತೆ ಅಂತ. ಹನುಮಂತನಿಗೆ ಅಷ್ಟೇ ಸಿದ್ಧಿಗಳು ಹೇಗೆ ಬಂತು? ಈ ರಾಮನಾಮ ಹೇಳೇ ಬಂದಿದ್ದು. ಹಾಗಾಗಿ ಇಲ್ಲಿ ಜಯ ಜಯೇತಿ, ರಾಮನಿಗೆ ಜಯ ಜಯ ಅಂತಿರೋ ಕಾರಣ ಈ ಪದದ ಅರ್ಥ ಏನಪ್ಪ ಅಂದರೆ ದ್ಯೋತತೆ, ಇದು ಹೊಳಿಸ್ತಾ ಇದೆ ಅಂತೆ, ಹೊಳಿತಾ ಇದೆ ಅಂತೆ. ಜಯ ಅಂದರೆ ಎಲ್ಲ ಸಿದ್ಧಿ ಸಿಗತ್ತೆ ಅಂತಕ್ಕಂತಹ ಅರ್ಥವನ್ನು ಇದು ಹೊಳಿತಾ ಇದೆ ಅಂತೆ. ಹಾಗಾಗಿ ಇಲ್ಲಿ ರಾಮನಿಗೆ ಜಯಕರ ಆಗ್ತಿರೋದ್ರಿಂದ ಎಲ್ಲ ಸಿದ್ಧಿಗಳು ಪ್ರಾಪ್ತಿಯಾಗತ್ತೆ ಅಂತ. ಯಸ್ಮಿನ್ ನ ಮಾಯ, ಯಾವುದಕ್ಕೆ ಮಾಯೆ ಅಂಟಿಲ್ಲವೋ, ನ ಮಾಯ ನ ಅವಿದ್ಯ, ಅವಿದ್ಯೆ ಅಂಟಿಲ್ಲವೋ, ತಸ್ಮಿನ್ ಮೋಹ ಕಥಂ ಭವೇತ್, ಅಲ್ಲಿ ಮೋಹ ಹೆಂಗಿರುತ್ತೆ, ಮೋಹ ಹೆಂಗೆ ಕೆಲಸ ಮಾಡುತ್ತೆ? ರಾಮನಿಗೆ ಮಾಯೆಯೇ ಅಂಟಿಲ್ಲ, ಅವಿದ್ಯೆಯೂ ಅಂಟಿಲ್ಲ. ಹಾಗಾಗಿ ರಾಮನಿಗೆ ಶರಣಾದವ್ರಿಗೆ ರಾಮಜಪ ಮಾಡೋರ್ಗೂ ಕೂಡ ಈ ಮಾಯೆ ಅಂಟೋದಿಲ್ಲ, ಅವಿದ್ಯೆ ಅಂಟೋದಿಲ್ಲ. ಮಾಯೆ ಇಲ್ಲ, ಅವಿದ್ಯೆ ಇಲ್ಲ ಅಂತಂದ ಮೇಲೆ ಮೋಹ ಎಲ್ಲಿಂದ ಬರುತ್ತೆ? ಮೋಹ ಕಥಂ ಭವೇತ್, ಎಲ್ಲಿಂದ ಮೋಹ ಬರುತ್ತೆ? ಮೋಹ ಇಲ್ಲ ಅಂದಮೇಲೆ ದುಃಖವೂ ಬರೋದಿಲ್ಲ ಅಂತ ತಾತ್ಪರ್ಯ. 13ನೇ ಶ್ಲೋಕ. ರಾಮತ್ರಯೇ ದಾಶರಥಿ ಶ್ರೇಷ್ಠೋ ಬ್ರಹ್ಮೇತಿ ಕಥ್ಯತೆ ಮಾರುತಾತ್ಮಜ ಸಂತ್ರಾತ ಮೋಚಯೇತ್ ಮದನಾತ್ ಅಪಿ. ರಾಮತ್ರಯೇ ದಾಶರಥಿ ಶ್ರೇಷ್ಠೋ, ದಶರಥನ ಪುತ್ರ ಅತ್ಯಂತ ಶ್ರೇಷ್ಠನಾಗಿರ್ತಕ್ಕಂತಹ ರಾಮನ ಮಂತ್ರ ರಾಮತ್ರಯ. 3 ಸಲ ಇಲ್ಲಿ ರಾಮ 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 ಅಂತ ಹೇಳ್ತೀವಿ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಹೀಗೆ ರಾಮತ್ರಯ ಇರೋದ್ರಿಂದ ಬ್ರಹ್ಮೇತಿ ಕಥ್ಯತೆ, ಬ್ರಹ್ಮನೂ ಕೂಡ ಇದನ್ನು ಹೊಗಳಿದಾನಂತೆ, ಈ ಮಂತ್ರದ ವಿಶೇಷತೆಯನ್ನು ಹೇಳಿದಾನಂತೆ. ರಾಮೋ ಮಾರುತಾತ್ಮಜ ಸಂತ್ರಾತ, ಹನುಮಂತನ ರಕ್ಷಣೆ ಇದೆಯಂತೆ. ಅಂದರೆ ಯಾರು ಈ ಜಪವನ್ನು ಮಾಡ್ತಾರೋ ಅವರಿಗೆ ಹನುಮಂತನ ರಕ್ಷಣೆ ಇದೆ. ಅಂದರೆ ಹನುಮಂತನಿಂದ ರಕ್ಷಣೆ ಮಾಡಲ್ಪಟ್ಟಂತಹ ಮಂತ್ರ ಇದು ಅಂತ. ಅಂದರೆ ಹನುಮಂತನ ಅವತಾರಿ ಸಮರ್ಥ ರಾಮದಾಸರು ಅವರಿಂದನೇ ಹೇಳಿರ್ತಕ್ಕಂತಹ ಮಂತ್ರ. ಹಾಗೆ ಹನುಮಂತನಿಂದನೇ ರಕ್ಷಣೆ ಮಾಡಿರ್ತಕ್ಕಂತಹ ಮಂತ್ರ ಇದು. ಮೋಚಯತ್, ಮೋಚನ ಅಂದರೆ ಬಿಡಿಸತ್ತಂತೆ. ಎಲ್ಲಿಂದ? ಮದನಾತ್ ಅಪಿ, ಮದನ ಅಂದರೆ ಕಾಮದಿಂದ ಬಿಡಿಸ್ಬಿಡತ್ತಂತೆ ಈ ಮಂತ್ರ. ಕಾಮದಿಂದ ಬಿಡಿಸ್ತು ಅಂತ ಹೇಳಿದ್ರೆ ಏನಪ್ಪ ಅಂತಂದರೆ ದುಃಖದಿಂದ ದೂರ ಮಾಡುತ್ತೆ, ಶೋಕದಿಂದ ಬಿಡಿಸತ್ತೆ ಅಂತ ಇದರ ತಾತ್ಪರ್ಯ. ಮುಂದಿನ ಮಂತ್ರ ರಾಮೇತಿ ಪದಂ ಪೂರ್ವಂ ಜಯ ರಾಮೇತಿ ವೈತತಃ ರಾಮೋತ್ರ ದ್ವಿರ್ಜಯಾತ್ ಪಶ್ಚಾತ್ ವರ್ತತೆ ಮನುರಾಜತೆ. ಶ್ರೀರಾಮೇತಿ ಪದಂ ಪೂರ್ವಂ, ಎಲ್ಲಿ? ಮನುರಾಜಕ್ಕೆ. ಪಶ್ಚಾತ್ ವರ್ತತೆ ಮನುರಾಜಕ್ಕೆ, ಮನುರಾಜಕ್ಕೆ. ಈ ಮನು ಅಂದರೆ ಮಂತ್ರ. ಈ ಮಂತ್ರ ಯಾವ ಮಂತ್ರ? ಇದು ರಾಜಮಂತ್ರ. ಯಾವುದು? ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತಕ್ಕಂಥದ್ದು ರಾಜಮಂತ್ರ. ಈ ರಾಜಮಂತ್ರದಲ್ಲಿ ಏನು ಹೇಳ್ತಿದ್ದಾರೆ? ಪೂರ್ವಂ, ಮೊದಲಲ್ಲಿ ಯಾವುದಿದೆ? ಶ್ರೀರಾಮೇತಿ ಪದಂ ಪೂರ್ವಂ. ಯಾವುದರಲ್ಲಿ? ಮನುರಾಜಕ್ಕೆ. ಈ ಮನುರಾಜಕ್ಕೆ, ಈ ರಾಜಮಂತ್ರದಲ್ಲಿ ಪೂರ್ವಂ ಮೊದಲಲ್ಲಿ ಯಾವುದಿದೆಯಪ್ಪ? ಶ್ರೀರಾಮೇತಿ, ಶ್ರೀರಾಮ ಅನ್ನೋ ಪದ ಇದೆಯಂತೆ. ಜಯರಾಮೇತಿ ವೈತತ್, ತದನಂತರ ಯಾವುದಿದೆ? ಜಯರಾಮ ಇತಿ, ಜಯರಾಮ ಅಂತಿದೆಯಂತೆ. ರಾಮೋತ್ರ, ರಾಮೋತ್ರ ದ್ವಿ ಅಂದರೆ 2. ರಾಮೋತ್ರ ದ್ವಿರ್ಜಯಾತ್, ಅಲ್ಲಿ ರಾಮನಿಗೆ 2 ಸಲ ಜಯ ಹಾಕಿದೆಯಂತೆ. ಶ್ರೀರಾಮ ಆದಮೇಲೆ ಜಯ ರಾಮ, ಜಯ ಜಯ ರಾಮ, 2 ಸಲ ಜಯ ಹಾಕಿದೆಯಂತೆ. ಪಶ್ಚಾತ್ ಅಂದರೆ ಅದಾದಮೇಲೆ 2 ಸಲ ಜಯ ಹಾಕಿದೆಯಂತೆ. ಪಶ್ಚಾತ್ ವರ್ತತೆ ಮನುರಾಜಕ್ಕೆ, ಈ ಮಂತ್ರದಲ್ಲಿ ತುಂಬಿದೆಯಪ್ಪ. ಅಂದರೆ ಈ ಮಂತ್ರದಲ್ಲಿ ಶ್ರೀರಾಮ ಅನ್ನೋದು 1 ಸಲ ತುಂಬಿದೆ, ಜಯರಾಮ ಅನ್ನೋದು 1 ಸಲ ತುಂಬಿದೆ, ಜಯ ಜಯ ರಾಮ ಅಂತ 1 ಸಲ ತುಂಬಿದೆ. ಹಾಗಾಗಿ ರಾಮನಾಮವೂ ಇದೆ, ಆ ರಾಮನಿಗೆ ಜಯಕಾರ ಹಾಕಿರೋದು ಇರೋದ್ರಿಂದ ಇದು ಈ ಮಂತ್ರ ರಾಜಮಂತ್ರ ಅಂತ ಹೇಳಿ ಶ್ರೀಧರ ಸ್ವಾಮಿಗಳು ಇದನ್ನು ಹೊಗಳ್ತಾ ಇದ್ದಾರೆ. ಮುಂದಿನ ಶ್ಲೋಕ. ಮಹಾಸಂಸಾರ ವ್ಯಾಮೋಹಾತ್
ಮೋಚಯತ್ಯಾಶು ಯಂ ಮನುಃ ಜಪನೀಯ ಕೀರ್ತನೀಯೋ ಮುದ ಸರ್ವೇಶ್ಚ ಸರ್ವದಾ ಮಹಾಸಂಸಾರ ವ್ಯಾಮೋಹಾತ್. ಈ ಸಂಸಾರದ ವ್ಯಾಮೋಹ ಇದೆಯಲ್ಲ, ಅಂದರೆ ನಮಗೆಲ್ಲ ಜನ್ಮ ಮರಣ ಮತ್ತೆ ಮತ್ತೆ ಯಾಕೆ ಬರುತ್ತೆ ಅಂತಂದರೆ ಈ ಸಂಸಾರದ ವ್ಯಾಮೋಹದಿಂದಲೇ ಬರ್ತಕ್ಕಂಥದ್ದು. ಅಂದರೆ ನಾವೇನು ಸಂಗ್ರಹ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನೆಲ್ಲ ಬಿಟ್ಟಿರೋಕ್ಕಾಗಲ್ಲ ಅನಿಸುತ್ತೆ. ಸಾಯುವಾಗಲೂ ಕೂಡ ನಮ್ಗೆ ಯಾವ್ದ್ರ ಮೇಲೆ ವ್ಯಾಮೋಹ, ನಾನು ಎಲ್ಲಿ FD ಇಟ್ಟಿದ್ದೀನೋ, ನಾನು ಎಲ್ಲಿ ಸೈಟ್ ಬರೆದಿಟ್ಟಿದ್ದೀನೋ, ಎಲ್ಲಿ ಆಸ್ತಿ ಪತ್ರ ಇದೆಯೋ, ಮಕ್ಳಿಗೆ ಮದುವೆ ಆಗುತ್ತೋ ಇಲ್ಲೋ, ನೌಕರಿ ಸಿಗುತ್ತೋ ಇಲ್ಲೋ, ಇದ್ರ ಮೇಲೇ ವ್ಯಾಮೋಹ ಇರುತ್ತೆ. ಇದರಿಂದಲೇ ನಮಗೆ ಮತ್ತೆ ಮತ್ತೆ ಸಂಸಾರ ಬರೋದು, ದುಃಖ ಉಂಟಾಗೋದು. ಅದಕ್ಕೆ ಇಲ್ಲೇನು ಹೇಳ್ತಿದ್ದಾರೆ, ಮಹಾ ಸಂಸಾರ ವ್ಯಾಮೋಹಾತ್. ಈ ದುಃಖ ಉಂಟು ಮಾಡ್ತಲ್ಲ, ತಾಪತ್ರಯಗಳು ಬರುತ್ತಲ್ಲ, ಮತ್ತೆ ಮತ್ತೆ ಹುಟ್ಟು ಸಾವು ಬರುತ್ತಲ್ಲ, ಇಂಥ ಮಹಾ ಸಂಸಾರದ ವ್ಯಾಮೋಹಾತ್ ಮೋಚಯತ್ ಅಂದರೆ ಬಿಡಿಸ್ತಕ್ಕಂಥದ್ದು. ಆಶು ಅಂದರೆ ಬೇಗ ಬಿಡಿಸ್ಬಿಡುತ್ತಂತೆ. ಆಶುಯಂ ಅಂದರೆ ಯಾವುದರಿಂದ ನಮಗೆ ಬಂಧನ ಉಂಟಾಗಿದೆಯೋ ಅದರಿಂದ ಬೇಗ ಬಿಡಿಸ್ಬಿಡುತ್ತಂತೆ. ಆಶು ಅಂದರೆ ಬೇಗ. ಆಶುಯಂ ಮನುಃ ಅಂದರೆ ಈ ಮಂತ್ರ ಯಾವುದು, ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅನ್ನೋ ಮಂತ್ರ ನಮ್ಮ ಸಂಸಾರದ ಮೋಹದಿಂದ ಬೇಗ ಬಿಡುಗಡೆ ಮಾಡುತ್ತಂತೆ. ಅದಕ್ಕೆ ಇದು ಜಪನೀಯ, ಇದು ಜಪಕ್ಕೆ ಯೋಗ್ಯವಾಗಿರ್ತಕ್ಕಂತಹ ಮಂತ್ರ. ಕೀರ್ತನೀಯ, ಕೀರ್ತನೆ ಹೊಗಳಿಕ್ಕೆ ಸ್ತುತಿ ಮಾಡಲಿಕ್ಕೆ ಯೋಗ್ಯವಾಗಿರ್ತಕ್ಕಂತಹ ಮಂತ್ರ. ಮುದಾ ಸರ್ವೇಶ್ಚ ಸರ್ವದ, ಯಾವಾಗಲೂ ಆನಂದವನ್ನು ಕೊಡ್ತಕ್ಕಂತಹ ಮಂತ್ರ. ಶ್ರೀರಾಮ ಅಂದ್ರೇ ಆನಂದ. ಹಾಗಾಗಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತಿದ್ರೆ ಸದಾಕಾಲ ಆನಂದ ಉಂಟಾಗ್ತಾ ಇರತ್ತೆ ಅಂತ ಇದರ ತಾತ್ಪರ್ಯ. ಮುಂದಿನ ಶ್ಲೋಕ. ಯಕ್ಷ ರಾಕ್ಷಸ ಭೂತಾದ್ಯ ಪೀಡಾನೇನ ವಿನಶ್ಯತಿ ರಾಮೋ ಧನುರ್ಧರೋ ನಿತ್ಯಂ ಸಂರಕ್ಷತಿ ಪದೇ ಪದೇ. ಯಕ್ಷ ರಾಕ್ಷಸ ಭೂತಾದ್ಯ, ಯಕ್ಷರು ರಾಕ್ಷಸರು ಭೂತ ಆದ್ಯ ಮುಂತಾದವು, ಯಕ್ಷ ರಾಕ್ಷಸರು ಭೂತಗಳು ಆದ್ಯ ಮುಂತಾದವು ಇನ್ಯಾವ್ದ್ಯಾವ್ದಿದೆಯೋ ಎಲ್ಲದರ ಪೀಡೆ ಅನೇನ, ಅವರ ಪೀಡೆ ಎಷ್ಟಾದರೂ ಇರಲಂತೆ, ಅನೇನ ವಿನಶ್ಯತಿ, ಇದರಿಂದ ವಿನಶ್ಯತಿ, ಇದರಿಂದ ನಾಶವಾಗತ್ತಂತೆ. ಅಂದರೆ ರಾಕ್ಷಸರ ಕಾಟ, ಭೂತಗಳ ಕಾಟ, ಅಥವಾ ಯಾರೋ ಏನೋ ಮಾಟ ಮಂತ್ರ ಮಾಡಿಸಿದ ಕಾಟ, ಅಥವಾ ಏನೇ ದೋಷ ಇದ್ರೂ ಕೂಡ ಅನೇನ ಇದರಿಂದ ಅಂದರೆ ಈ ರಾಮ ಮಂತ್ರದಿಂದ ಎಲ್ಲವೂ ನಾಶ ಆಗತ್ತೆ ಅಂತ ಹೇಳಿದ್ರು. ರಾಮೋ ಧನುರ್ಧರೋ ನಿತ್ಯಂ, ರಾಮ ನಮ್ಮನ್ನು ರಕ್ಷಣೆ ಮಾಡಲಿಕ್ಕಾಗಿ ನಿತ್ಯ ಧನಸ್ಸನ್ನು ಹಿಡಿದಿಟ್ಟಿದ್ದಾನಂತೆ. ನಿತ್ಯಂ ಧನುರ್ಧರೋ ನಿತ್ಯಂ ಅಂದರೆ ಏನ್ರಿ, ರಾಮ ಯಾವಾಗಲೂ ಕೈಯಲ್ಲಿ ಬಿಲ್ಲೇ ಇಟ್ಕೊಂಡಿರ್ತಾನ, ಬಿಲ್ ಕೆಳಗೆ ಇಡಲ್ವಾ? ಹಾಗಲ್ಲ, ಕೈಯಲ್ಲಿ ಬಿಲ್ ಇಟ್ಕೊಂಡಿದ್ದಾನೆ ಅಂದರೆ ಅರ್ಥ ಏನಪ್ಪ ಅಂತಂದರೆ ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಸದಾ ಸಿದ್ಧನಾಗಿದ್ದಾನೆ ಅಂತ. ಈಗ ಪೊಲೀಸರ ಹತ್ರ ಗನ್ನಿರುತ್ತೆ, ಕಳ್ಳರು ಹೇಳ್ತಾರೆ ಪೊಲೀಸ್ ಹತ್ರ ಗನ್ನಿದೆ ಹುಷಾರು ಅಂತ. ಏನು ಪೊಲೀಸ್ ಹತ್ರ ಗನ್ನಿದ್ರೆ ಗನ್ ಯಾವಾಗಲೂ ಹಿಡ್ಕೊಂಡೇ ಓಡಾಡ್ತಿರ್ತಾನ? ಇಲ್ಲ, ಸಂದರ್ಭ ಬಂದಾಗ ತೆಗಿತಾನೆ. ಹಾಗೇನೆ ರಾಮ ಕೈಯಲ್ಲಿ ಧನುಸ್ಸನ್ನು ಹಿಡಿದಿಟ್ಕೊಂಡಿದ್ದಾನೆ ಅಂದರೆ ಅರ್ಥ ಏನಪ್ಪ ಅಂದರೆ ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಸದಾ ಸಿದ್ಧನಾಗಿದ್ದಾನೆ, ಕಾಯ್ತಾ ಇದ್ದಾನೆ ಅಂತ ಅರ್ಥ. ಯಾರು ರಾಮನಿಗೆ ಶರಣಾಗಿರ್ತಾರೋ, ಯಾರು ರಾಮ ಜಪ ಮಾಡ್ತಿರ್ತಾರೋ ಅವ್ರನ್ನ ಸಂರಕ್ಷತಿ ಪದೇ ಪದೇ ಅಂದರೆ ಹೆಜ್ಜೆ ಹೆಜ್ಜೆಗೂ ನಮ್ಮನ್ನು ರಕ್ಷಣೆ ಮಾಡ್ತಾನಂತೆ ರಾಮ ಅಂಥೇಳಿ ಇದರ ತಾತ್ಪರ್ಯ. ಮುಂದಿನ ಶ್ಲೋಕ. ಮಧೋನ್ಮತ್ತ ನರೈಶ್ಚಾಪಿ ನ ದುಃಖಂ ಲಭತೆ ತದಾ ಜನ್ಮ ಸಂತಾಪ ಚಂದ್ರೋಯಂ ಜ್ಞಾನ ವಿಜ್ಞಾನದೋ ಮನುಃ. ಈ ಮಂತ್ರದಿಂದ ಬರೀ ಭೂತ ಪ್ರೇತಗಳ ಕಾಟ ಅಷ್ಟೇ ಅಲ್ಲ, ಮಧೋನ್ಮತ್ತ ನರೈಶ್ಚಾಪಿ, ಮಧೋನ್ಮತ್ತ ನರೈಶ್ಚಾಪಿ, ನರರಿರ್ತಾರಲ್ಲ ಅಂದರೆ ಮನುಷ್ಯರು ಕೆಲವರು ಇರ್ತಾರಲ್ಲ, ಮಧೋನ್ಮತ್ತ ತಾಮಸಿಕರು ಇರ್ತಾರೆ, ತಮಸ್ ತುಂಬ್ಕೊಂಡ್ಬಿಟ್ಟಿರ್ತಾರೆ, ಮದ ಸುಮ್ಮನೆ ನಮ್ಮ ಮೇಲೆ ದ್ವೇಷ ಕಾಡ್ತಿರ್ತಾರೆ, ಸುಮ್ಮನೆ ನಮ್ಮ ಮೇಲೆ ಮಾಟ ಮಂತ್ರ ಪ್ರಯೋಗ ಮಾಡ್ತಿರ್ತಾರೆ, ಸುಮ್ಮನೆ ನಮ್ಮ ಮೇಲೆ ವಾಮ ಪ್ರಯೋಗ ಮಾಡ್ತಿರ್ತಾರೆ, ಅಥವಾ ಸುಮ್ಮನೆ ನಮ್ಗೆ ಅಡ್ಡಿ ಆಗಲಿ ಅಂತ ಕಿರಿಕಿರಿ ಮಾಡ್ತಿರ್ತಾರೆ, ಜಗಳಕ್ಕೆ ಬರ್ತಿರ್ತಾರೆ, ಹಿಂಸೆ ಮಾಡ್ತಿರ್ತಾರೆ. ಈ ಥರ ಏನೋ ನಮಗೆ ತಾಪತ್ರಯ ಕೊಡ್ತಿರ್ತಾರಲ್ಲ, ತೊಂದರೆ ಕೊಡ್ತಿರ್ತಾರಲ್ಲ ದುರಹಂಕಾರದಿಂದ, ಅಂಥವೂ ಇದರಿಂದ ದೂರ ಆಗತ್ತಂತೆ ಈ ಮಂತ್ರದಿಂದ. ಅಂಥವು ಮಧೋನ್ಮತ್ತ ನರೈಶ್ಚಾಪಿ, ಅದೂ ಕೂಡ ದೂರ ಆಗತ್ತೆ. ದುಃಖ ದೂರ ಆಗ್ಬಿಡತ್ತೆ. ಲಭತೆ ತದಾ, ಇದರಿಂದ ಸಿಗತ್ತೆ. ಜನ್ಮ ಸಂತಾಪ,
ಹುಟ್ಟಿದಾಗಿಂದ ಬಂದಿರತಕ್ಕಂಥ ತಾಪತ್ರಯಗಳಿದೆ ಅಲ್ಲ, ಅಂದರೆ ಜನ್ಮ ಸಮೇತ ತಾಪತ್ರಯ ಬರುತ್ತಲ್ಲ, ತಾಪ, ಈ ಸಂಸಾರದ ತಾಪ, ಆ ತಾಪಕ್ಕೆ ಅಯಂ ಅಂದರೆ ಈ ಮಂತ್ರ ಚಂದ್ರ ಇದ್ದಂತಂತ. ಹಾಗಾಗಿ ಜನ್ಮ ಸಂತಾಪ ಚಂದ್ರೋಯಂ, ನಮ್ಮ ತಾಪತ್ರಯಗಳಿಗೆಲ್ಲ ಚಂದ್ರ ಇದ್ದಂತೆ. ಅಂದರೆ ತಾಪ ಅಂದರೆ ಹೀಟು, ಬಿಸಿ, ಚಂದ್ರ ಅಂದರೆ ಶಾಂತ, ಶೀತಲ. ಹಾಗಾಗಿ ನಮ್ಮ ತಾಪತ್ರಯ ಅಂತಕ್ಕಂತಹ ಬಿಸಿಗೆ, ತೊಂದರೆ ಅಂತಕ್ಕಂತಹ ಬಿಸಿಗೆ ಚಂದ್ರ ಅಂತಕ್ಕಂತಹ ಶಾಂತ ತಂಪನ್ನು ಕೊಡುತ್ತೆ ಈ ಮಂತ್ರ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಜ್ಞಾನಂ ವಿಜ್ಞಾನದಯೋ ಮನುಃ, ಈ ಮಂತ್ರದಿಂದ ಜ್ಞಾನ ವಿಜ್ಞಾನ ಎರಡೂ ಬರುತ್ತೆ ಅಂತ. ಜ್ಞಾನ ಅಂತಂದರೆ ಲೌಕಿಕಕ್ಕೆ ಬೇಕಾದಂತಹ ಬುದ್ಧಿನೂ ಬರುತ್ತೆ ನಮಗೆ, ವಿಜ್ಞಾನ ಅಂತಂದರೆ ಆತ್ಮಜ್ಞಾನವೂ ಬರುತ್ತೆ ಇದರಿಂದ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ಶ್ಲೋಕ, ಯತ್ರ ಕುತ್ರಾಪಿ ಜಪೋಯಂ ಶುಚಿಃ ವಾ ಅಪಿ ಅಶುಚಿಸ್ತಥಾ ಜಪತಃ ಶಾಂತಿಂ ಆಪ್ನೋತಿ ಪ್ರಶಸ್ತೇಸ್ಮಿನ್ ಸತಾಂ ಮತಃ. ಯತ್ರ ಕುತ್ರಾಪಿ ಜಪ್ಯಃ, ಯತ್ರ ಕುತ್ರಾಪಿ ಅಂದರೆ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಜಪ ಮಾಡ್ಲಿಕ್ಕೆ ಬರ್ತದೆ. ಇದು ಎಲ್ಲಿ ಬೇಕಾದರೂ ಜಪ ಮಾಡ್ರಿ, ಇದು ಈ ಜಪಕ್ಕೆ ಬಂಧನ ಇಲ್ಲ ಅಂತ. ಕೆಲವೊಂದು ಜಪಕ್ಕೆ ಬಂಧನ ಇರುತ್ತೆ. ಉದಾಹರಣೆಗೆ ಬೀಜ ಮಂತ್ರಗಳು ಜಪ ಮಾಡ್ಬೇಕಾದ್ರೆ ಒಂದಿಷ್ಟು ನಿಯಮಗಳಿರುತ್ತೆ. ಬೀಜ ಮಂತ್ರನ ಶುದ್ಧವಾಗಿರ್ತಕ್ಕಂತಹ ಜಾಗದಲ್ಲೇ ಹೇಳಬೇಕು, ಸ್ನಾನ ಮಾಡಿ ಹೇಳಬೇಕು, ಅಥವಾ ಮಲಮೂತ್ರ ವಿಸರ್ಜನೆ ಮಾಡ್ತೀವಲ್ಲ ಆ ಅಂಗಗಳು ಶುದ್ಧಿ ಮಾಡಿಕೊಂಡೇ ಹೇಳಬೇಕು, ಚಪ್ಪಲಿ ಹಾಕೊಂಡು ಹೇಳಬಾರ್ದು, ಓಡಾಡ್ತಾ ಹೇಳಬಾರ್ದು, ಹೀಗೊಂದಿಷ್ಟು ನಿಯಮ ಇರುತ್ತೆ. ಯಾರು ಬೀಜ ಮಂತ್ರ ಉಪದೇಶ ಕೊಟ್ಟಿರ್ತಾರೋ ಆ ಗುರುವಿನಿಂದ ಈ ನಿಯಮಗಳನ್ನು ಕೇಳಿ ತಿಳ್ಕೊಳ್ಬೇಕು. ಅಥವಾ ಒಂದೊಂದು ಜಪಕ್ಕೆ ಒಂದೊಂದು ನಿಯಮ ಇರುತ್ತೆ. ಆದರೆ ಈ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಇದೆಯಲ್ಲಪ್ಪ ತ್ರಯೋದಶಾಕ್ಷರಿ ಮಂತ್ರಕ್ಕೆ, ಇದಕ್ಕೆ ಆ ನಿಯಮ ಇಲ್ಲ. ಯತ್ರ ಕುತ್ರಾಪಿ, ಕುತ್ರ ಎಲ್ಲಿ, ನಿಮ್ಗೆ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಮಾಡ್ರಿ ಜಪ. ಇದು ಭಾಳ ಜನ ಪ್ರಶ್ನೆ ಕೇಳ್ತಾರೆ, ಗುರುಗಳೇ ಆಫೀಸ್ಗೆ ಹೋಗ್ಬೇಕಾದ್ರೆ ಚಪ್ಪಲಿ ಶೂಸ್ ಹಾಕ್ಕೊಂಡಿರ್ತೀವಿ, ಜಪ ಮಾಡ್ಬೋದೋ? ಮಾಡ್ರಿ. ನಾವೆಲ್ಲಾದರೂ ಹೋಗಿರ್ತೀವಿ, ಬಸ್ಸಲ್ಲಿ ಹೋಗ್ತೀವಿ, ಎಲ್ಲೋ ಮೈಲ್ಗೆ ಇರುತ್ತೆ, ಅಲ್ಲೂ ಮಾಡ್ಬೋದಾ? ಮಾಡ್ರಿ. ಸ್ಮಶಾನದಲ್ಲಿ ಮಾಡ್ರಿ. ಬಚ್ಚಲ್ ಮನೇಲಿ ಮಾಡ್ಬೋದೋ? ಮಾಡ್ರಿ. ಮಲ್ಲ ವಿಸರ್ಜನೆ ಮಾಡ್ತಿದ್ದಾಗ ಮಾಡ್ಬೋದಾ? ಮಾಡ್ರಿ. ಎಲ್ಲೋ ಹೋಗಿರ್ತೀವಿ, ಮೂತ್ರ ವಿಸರ್ಜನೆ ಮಾಡಿಬಿಡ್ತೀವಿ, ಪಾಪ ಏನು ಮಾಡೋದು, ಡಯಾಬಿಟಿಸ್ ಇರುತ್ತೆ, ಮಾಡಬೇಕಾಗಿರುತ್ತೆ, ಮಾಡ್ತೀವಿ, ಕಾಲು ತೊಳ್ಕೊಳಿಕ್ಕೆ ನೀರು ಸಿಗಲ್ಲ, ಅವಾಗ ಮತ್ತೆ ಜಪ ಮಾಡ್ಬೋದಾ? ಮಾಡ್ರಿ. ಅಥವಾ ಹೋಟ್ಲಿಗೆ ಹೋಗಿರ್ತೀವಿ, ಮಾಡ್ಬೋದಾ? ಮಾಡ್ರಿ. ಯತ್ರ ಕುತ್ರಾಪಿ, ನಿಮಗೆ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಜಪ ಮಾಡ್ರಿ. ಬ್ರಹ್ಮಚೈತನ್ಯ ಮಹಾರಾಜ್ ಚೆನ್ನಾಗಿ ಹೇಳಿದ್ರು, ಎಲ್ಲೆಲ್ಲಿ ಜಪ ಮಾಡ್ಬೋದು ಅಂದರೆ ನಿನಗೆ ಎಲ್ಲೆಲ್ಲಿ ಉಸಿರಾಡ್ಲಿಕ್ಕೆ ಅವಕಾಶ ಇದೆ ಅಲ್ಲೆಲ್ಲ ಮಾಡಪ್ಪ. ಎಲ್ಲೆಲ್ಲಿದೆ ನೋಡ್ರಿ. ಇವತ್ತೇನೋ ಇಲ್ಲಿ ಮೈಲಿಗೆ ಬಂತಪ್ಪ, ಯಾರೋ ಮೈಲಿಗೆ ಬಂದವ್ರು ಬಂದುಬಿಟ್ರು, ಉಸಿರಾಡಲ್ಲ, ಮೂಗು ಮುಚ್ಕೊಳ್ತೀರೇನು? ಇಲ್ಲ. ರಸ್ತೆ ಹೋಟ್ಲಿಗೆ ಓದಿ, ಬಸ್ಸಲ್ಲಿ ಓದಿ ಮೂಗು ಮುಚ್ಕೊಳ್ತೀರೇನು? ಇಲ್ಲ. ಅಥವಾ ಯಾರೋ ರಜಸ್ವಲೆ ಹತ್ರ ಬಂದುಬಿಟ್ಲಪ್ಪ, ಮೂಗು ಮುಚ್ಕೊಳ್ತೀರ? ಇಲ್ಲ. ಎಲ್ಲ ಕಡೆನೂ ಮಾಡ್ರಿ. ಅದಕ್ಕೆ ಇಲ್ಲಿ ಹೇಳಿದ್ರು, ಯತ್ರ ಕುತ್ರಾಪಿ ಜಪ್ಯೋಹಂ, ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಜಪ ಮಾಡ್ರಿ. ಮುಂದಿನ ಪದ ಭಾಳ ಚೆನ್ನಾಗಿ ಹೇಳಿದ್ರು, ಅಯಂ ಈ ಮಂತ್ರ ಶುಚಿ, ಶುಚಿಯಾಗಿದ್ದಾಗಲೂ ಮಾಡ್ರಿ. ವಾ ಅಥವಾ ಅಪಿ ಅಶುಚಿ, ಅಶುಚಿ ಇದ್ದಾಗಲೂ ಮಾಡ್ರಿ, ನಡೆಯುತ್ತೆ. ನಮಗೆ 10 ದಿನದ ಸೂತಕ ಬಂದಿದೆ, ಮಾಡ್ರಿ. 3 ದಿನದ ಸೂತಕ ಮಾಡ್ರಲ್ಲ, ಅವಾಗಲೂ ಮಾಡ್ರಿ. ಎಲ್ಲ ಕಾಲದಲ್ಲೂ ಮಾಡ್ರಿ. ಅಷ್ಟೇಕೆ ಕಾಶಿಯಲ್ಲಿ ನೋಡಿದೀವಲ್ಲ, ಅಲ್ಲಿ ಸತ್ತಾಗ ಕಿವಿಯಲ್ಲೇ ರಾಮನಾಮ ಹೇಳ್ತಾರೆ, ಅಲ್ಲೂ ಮಾಡ್ರಿ. ಶುಚಿ ಇದ್ದಾಗಲೂ ಹೇಳ್ರಿ, ಅಶುಚಿ ಇದ್ದಾಗಲೂ ಹೇಳ್ರಿ. ಜಪತಃ ಶಾಂತಿ ಮಾಪ್ನೋತಿ, ಯಾರು ಜಪ ಮಾಡ್ತಾರೋ ಅವ್ರಿಗೆ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಆಪ್ನೋತಿ ಪಡ್ಕೊಳ್ತಾರೆ, ಶಾಂತಿ ಪ್ರಾಪ್ತವಾಗುತ್ತೆ. ಪ್ರಶಸ್ತೆ ಅಸ್ಮಿನ್ ಸತಾಮತಃ, ಸತಾಂ ಅಂದರೆ ಸಾಧು ಸಂತರು, ತಿಳ್ಕೊಂಡವರು, ಸಜ್ಜನರ ಮತ ಇದು. ಅಂದರೆ ಸಜ್ಜನರೆಲ್ಲ ಹೊಗಳ್ತಿದಾರಪ್ಪ ಏನಂತ, ಈ ಜಪ ಮಾಡೋದ್ರಿಂದ ಮನಃಶಾಂತಿ ಸಿಗುತ್ತೆ, ಮಾಡ್ರಪ್ಪ. ಯಾರ್ಯಾರಿಗೆ ಮನಃಶಾಂತಿ ಬೇಕೋ, ಯಾರ್ಯಾರಿಗೆ ಬೇಕು? ಎಲ್ಲರಿಗೂ ಬೇಕು ಮನಸ್ಸಿನ ಸಮಾಧಾನ. ಯಾರ್ಯಾರಿಗೆ ಮನಃಶಾಂತಿ ಬೇಕು, ಯಾರ್ಯಾರಿಗೆ ಮನಸ್ಸಮಾಧಾನ ಬೇಕು, ಅವ್ರು ಮಾಡಬೇಕಾಗಿದ್ದಿಷ್ಟೇ, ಏನು? ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಇದನ್ನು ಜಪ ಮಾಡಬೇಕು. ಹಿಂಗೆ ಈ ರಾಮನಾಮ ಜಪ ಮಾಡ್ತಿದ್ರೆ ಅವ್ರಿಗೆ ಮನಸ್ಸಮಾಧಾನ ಸಿಗುತ್ತೆ, ಮನಸ್ಸಿಗೆ ಶಾಂತಿ ಉಂಟಾಗತ್ತೆ ಅಂತ ಹೇಳಿದ್ರು. ಮುಂದಿನ ಶ್ಲೋಕ, ಯಜ್ಞಾನಾಂ ಜಪಯಜ್ಞೋಸ್ಮಿ ಭಗವತ್ ವಾಕ್ಯಂ ಈದೃಶಂ ರಾಮೇಣೈವ ಪುರಾದಿಷ್ಟಃ ಷಡಂಗಾದಿ ವಿವರ್ಜಿತಃ. ಭಗವದ್ಗೀತೆಯಲ್ಲೂ ಕೃಷ್ಣ ಹೇಳಿದಾನೆ, ಯಜ್ಞಾನಾಂ ಜಪಯಜ್ಞೋಸ್ಮಿ ಅಂತ. ಯಜ್ಞಗಳೆಲ್ಲ ನಾನು ಯಾವುದಪ್ಪ ಅಂದರೆ ಜಪಯಜ್ಞ ಇದ್ದಂತೆ ಅಂತ. ನಾವೆಲ್ಲ ತಿಳ್ಕೊಳ್ಳೋದೇನು ಅಂತಂದರೆ, ಯಜ್ಞ ಅಂದರೆ
ಇಟ್ಟಿಗೆ ಇಟ್ಟು ಹೋಮಕುಂಡ ರಚನೆ ಮಾಡಿ ಸಮಿತ್ ಹಾಕಿ ತುಪ್ಪ ಹಾಕಿ ಅಗ್ನಿ ಪ್ರತಿಷ್ಠಾಪನೆ ಮಾಡೋದು ಮಾತ್ರ ಯಜ್ಞ ಅಂದ್ಕೊಂಡಿದ್ದೀವಿ. ಅಲ್ಲ, ಜಪ ಮಾಡೋದು ಕೂಡ ಒಂದು ಯಜ್ಞ ಇದ್ದಂತೆ. ಆ ಜಪ ಮಾಡೋದು ಯಜ್ಞ ಅಂತಿದ್ವಲ್ಲ, ಅದು ನಾನು ಅಂತ ಹೇಳ್ಕೊಂಡಿದ್ದಾನೆ ಪರಮಾತ್ಮ. ಅದನ್ನು ಶ್ರೀಧರ ಸ್ವಾಮಿಗಳು ಹೇಳ್ತಾರೆ, ಯಜ್ಞನಾಂ ಜಪ ಯಜ್ಞೋಸ್ಮಿ. ಹಾಗಾಗಿ ನೀವೆಲ್ಲ ರಾಮನಾಮ ಜಪ ಮಾಡ್ತಿದ್ದೀರಾ ಅಂದರೆ ಏನಪ್ಪ ಅಂತಂದರೆ ಯಜ್ಞ ಮಾಡ್ತಿದ್ದೀರಾ ಅಂತ ಅರ್ಥ. ಈ ದೇಹವೇ ಒಂದು ಅಗ್ನಿಕುಂಡ ಇದ್ದಂಗೆ ಉಪನಿಷತ್ತು ಹೇಳುತ್ತೆ. ಈ ದೇಹನೇ ಒಂದು ಅಗ್ನಿಕುಂಡ ಇದ್ದಂತೆ. ನಾವೇನೇನು ತಿಂತೀವೋ ಅದೆಲ್ಲ ಪೂರ್ಣಾಹುತಿಗೆ ಹಾಕ್ತಿರೋದು. ನಾವು ಪೂರ್ಣಾಹುತಿಗೆ ಏನು ಹಾಕ್ತೀವಿ? ಆ್ಯಪಲ್ಲು, ಬ್ಲೌಸ್ ಪೀಸ್. ಹಂಗಂದು ಮತ್ತು ಬ್ಲೌಸ್ ಪೀಸ್ ತಿನ್ಬೇಡ್ರಿ. ಪೂರ್ಣಾಹುತಿಗೆ ಏನೇನು ಹಾಕ್ತೀವಿ? ಆ್ಯಪಲ್ಲು, ಬ್ಲೌಸ್ ಪೀಸು, ಬಾಳೆಹಣ್ಣು, ತೆಂಗಿನಕಾಯಿ, ಉತ್ತತ್ತಿ, ಇವೆಲ್ಲ ಏನು ಹಾಕ್ತೀವಿ? ನಾವು ಏನೇನು ನೋಡ್ತೀವಿ, ಏನೇನು ಕೇಳ್ತೀವಿ, ಏನೇನು ತಿಂತೀವಿ, ಇವೆಲ್ಲವೂ ನಾವು ನಮ್ಮ ಒಳಗಡೆ ಇರತಕ್ಕಂತಹ ಪರಮಾತ್ಮ ಸ್ವರೂಪಿ ಆತ್ಮರೂಪಿ ಅಗ್ನಿಗೆ ಅವೆಲ್ಲ ಪೂರ್ಣಾಹುತಿಯಾಗಿ ಆಗ್ತಾ ಇದೀವಿ. ಈ ರಾಮನಾಮ ಜಪ ಮಾಡ್ತೀವಲ್ಲಪ್ಪ, ಅದೇ ತುಪ್ಪ. ಹಾಗಾಗಿ ಆ ಜ್ವಾಲೆ ಚೆನ್ನಾಗಿ ಉರಿಬೇಕು. ಅದು ಉರಿತದ, ಅದು ಉರಿದಿದ್ದು ನಮ್ಗೆ ಅನುಭವಕ್ಕೆ ಬರ್ಬೇಕು. ಅಂದರೆ ಆ ಜ್ವಾಲೆಯ ಆನಂದ ಅಂದರೆ ಆತ್ಮಾನಂದ. ಈ ದೇಹ ಅಂತಕ್ಕಂತಹ ಅಗ್ನಿಕುಂಡ, ಈ ದೇಹ ಅಂತಕ್ಕಂತಹ ಯಜ್ಞಕುಂಡದಲ್ಲಿ ಆತ್ಮರೂಪದಲ್ಲಿರ್ತಕ್ಕಂತಹ ಅಗ್ನಿದೇವನ ಆನಂದ ನಮ್ಮ ಅನುಭವಕ್ಕೆ ಬರಬೇಕು ಅಂತಂದ್ರೆ ಏನು ಮಾಡಬೇಕು? ತುಪ್ಪ ಚೆನ್ನಾಗಿ ಹಾಕಬೇಕು. ಅಗ್ನಿ ಉರಿಬೇಕು ಅಂದರೆ ತುಪ್ಪ ಹಾಕಬೇಕು. ಆ ತುಪ್ಪ ಯಾವುದಪ್ಪ ಅಂದರೆ ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಈ ಮಂತ್ರ ಹಾಕಿದ್ರೆ ತುಪ್ಪ ಹಾಕದಂಗೆ. ಅದನ್ನೇ ಕೃಷ್ಣ ಹೇಳಿದಾನೆ, ಜಪಯಜ್ಞ ನಾನು ಅಂತ ಇಲ್ಲಿ ಶ್ರೀಧರ ಸ್ವಾಮಿಗಳು ಅದೇ ಹೇಳಿದ್ರು. ಭಗವತ್ವಾಕ್ಯ ಈದೃಶಂ ಭಗವತ್ ವಾಕ್ಯನೇ ಹಾಗಿದೆಯಲ್ಲ, ಗೊತ್ತಿದೆಯಲ್ಲ ನಮಗೆಲ್ಲ, ನೋಡಿದೀವಲ್ಲ, ಭಗವತ್ ವಾಕ್ಯನೇ ಹಾಗಿದೆ. ರಾಮೇಣೈವ ಪುರಾದಿಷ್ಟ, ರಾಮೇಣೇವ ರಾಮನೇ ಹೇಳಿದಾನಪ್ಪ. ಮೊದಲು ಮುಂಚೆ ರಾಮ, ಪುರ ಆದಿಷ್ಟ, ಹಿಂದೆನೇ ರಾಮನೇ ಹೇಳಿದಾನೆ, ರಾಮನೇ ಉಪದೇಶ ಮಾಡಿದ್ದಾನೆ. ಏನಂತ? ಷಡಂಗಾದಿ ವಿವರ್ಜಿತ. ಷಡಂಗಾದಿ ಅಂದರೆ 6 ಅಂಗಗಳು. ಯಾವುದು? ಅಂಗನ್ಯಾಸ ಕರನ್ಯಾಸ ಮಾಡ್ತೀವಲ್ಲ. ತರ್ಜಿನಿಭ್ಯಾಂ ನಮಃ, ಮಧ್ಯಮಾಭ್ಯಾಂ ನಮಃ, ಅನಾಮಿಕಾಭ್ಯಾಂ ನಮಃ, ಆಮೇಲೆ ಕನಿಷ್ಠಕಾಭ್ಯಾಂ ನಮಃ, ಕರತಲಕರ ಪೃಷ್ಠಕಾಭ್ಯಾಂ ನಮಃ, ಆಮೇಲೆ ಹೃದಯ ನಮಃ, ಶಿರಸೆ ಸ್ವ ಶಿಖಯ ಔಷಟ್ ಅಸ್ತ್ರ ಇಪಟ್ ದಿಗ್ಬಂಧನ. ಇದೇನು 6 ಅಂಗಗಳಿದೆ, ಇವ್ಯಾವ ರಾಮನಾಮಕ್ಕೆ ಹಾಕೊಳ್ಳೋ ಅಗತ್ಯ ಇಲ್ಲ. ಕೆಲವ್ರು ಕೇಳ್ತಾರೆ, ಗುರುಳೆ ರಾಮನಾಮ ಜಪ ಮಾಡ್ಬೇಕಾರೆ ಅಂಗನ್ಯಾಸ ಕರನ್ಯಾಸ ದಿಗ್ಬಂಧನ ಹಾಕೊಂಡೇ ಮಾಡ್ಬೇಕೇನ್ರಿ? ಹಾಕೊಂಡು ಮಾಡೋ ಅಗತ್ಯ ಇಲ್ಲ. ಯಾಕೆ? ಆದಿಷ್ಟ, ಹಿಂದೆ ಆದಿಷ್ಟ ರಾಮನೇ ಹೇಳಿಬಿಟ್ಟಿದ್ದಾನೆ, ಹಾಕೊಂಡು ಮಾಡೋ ಅಗತ್ಯ ಇಲ್ಲ ಅಂತ. ಗುರು ಉಪದೇಶ ಇರೋದೇ ಹಾಗೆ, ಗುರು ಹೇಗೆ ಹೇಳ್ತಾನೋ ಹಾಗೆ. ನಮ್ಮಲ್ಲಿ ಪದ್ಧತಿನೇ ಹಾಗೆ. ನಾವೆಲ್ಲ ವ್ರತ ಮಾಡಬೇಕು, ಆಚರಣೆ ಮಾಡಬೇಕು, ಜಪ ಮಾಡಬೇಕು ಅಂದರೆ ಗುರುವಿನಿಂದ ಆದೇಶ ಆಗಿರಬೇಕು. ಗುರು ಹೇಳಿದ್ದೇ ಅನುಷ್ಠಾನ. ಗುರು ಏಕಾದಶಿ ಮಾಡು ಅನ್ನೋ ಮಾಡ್ಬೇಕು, ಗುರು ಉಪವಾಸ ಮಾಡು ಅನ್ನೋ ಮಾಡ್ಬೇಕು, ಗುರು ತಿನ್ನೋ ಅನ್ನೋ ತಿನ್ಬೇಕು, ಗುರು ಜಪ ಮಾಡು ಅನ್ನೋ ಮಾಡ್ಬೇಕು. ಗುರು ಹೇಳಿದ್ದೇ ವಾಕ್ಯ. ಇಲ್ಲಿ ರಾಮನೇ ಹೇಳಿಬಿಟ್ಟಿದ್ದಾನೆ ಅಂಗನ್ಯಾಸ ಕರನ್ಯಾಸ ಬೇಡ ಅಂತ. ಹಾಕೊಂಡು ಮಾಡೋ ಅಗತ್ಯ ಇಲ್ಲ. ಹಿಂದೆ ಒಂದು ಘಟನೆ ನೋಡಿತ್ತು. ಸಮರ್ಥ ರಾಮದಾಸರು ಬಂದಾಗ ಏನಾಯಿತು, ಅವ್ರ ಶಿಷ್ಯ ಒಬ್ಬ ಇದ್ದ, ಬುಕ್ ಬರ್ದ, ನಮ್ಮ ಗುರುಗಳು ರಾಮನಾಮದ ಬಗ್ಗೆ ಬಹಳ ಹೇಳ್ತಿರ್ತಾರೆ ಅಂತೇಳಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತಕ್ಕಂಥ ಮಂತ್ರಕ್ಕೆ ಅರ್ಥ ಬರ್ದ. ಅರ್ಥ ಬರೆಯುವಾಗ ಏನು ಮಾಡಿದ್ರು, ಅವ್ರು ಬ್ರಾಹ್ಮಣರಾಗಿದ್ದರಿಂದ ಈ ಜಪಕ್ಕೆ ಅಂಗನ್ಯಾಸ ಕರನ್ಯಾಸ ಹಾಕೊಂಡು ಮಾಡ್ರಿ ಅಂತ ಹೇಳಿ ಬರೆದ್ರು. ಅದನ್ನು ಸಮರ್ಥ ರಾಮದಾಸರಿಗೆ ತೊಗೊಂಡೋಗಿ ತೋರಿಸಿದ್ರು. ಸಮರ್ಥ ರಾಮದಾಸರು ಓದಿ ಆ ಪುಸ್ತಕವನ್ನು ಹರಿದು ಬಿಸಾಕಿದ್ರಂತೆ. ಅವನಿಗೆ ಗೊತ್ತಾಗ್ಲಿಲ್ಲ, ಅಯ್ಯೋ ಯಾಕೆ ಹಿಂಗೆ ಮಾಡಿದ್ರು ಅಂತ. ಆಮೇಲೆ ಶಿಷ್ಯ ಅಂತ ಹೇಳಿದ್ರು, ಗುರುಗಳು ನಿಂಗೆ ಅಂಗನ್ಯಾಸ ಕರನ್ಯಾಸ ಹಾಕೊಂಡು ಮಾಡು ಅಂತ ಹೇಳಿದ್ರಾ? ಇಲ್ಲ. ಅಯ್ಯೋ ಬೇರೆ ಜಪಕ್ಕೆ ಹಾಕೊಂಡು ಮಾಡ್ತೀವಲ್ಲ, ಬೇರೆ ಜಪಕ್ಕೆ ಹಾಕೊಂಡು ಮಾಡ್ಬೋದು, ಶಾಸ್ತ್ರ ಹೇಳಿದೆಯಲ್ಲ. ಗುರುವಾಕ್ಯನೂ ಶಾಸ್ತ್ರನೇ. ಗುರು ಹೇಳಿದಾನ? ಇಲ್ಲ. ಗುರು ಹೇಳಿಲ್ಲ ಅಂದ್ಮೇಲೆ ಮುಗಿತು, ಮಾಡೋ ಹಾಗಿಲ್ಲ. ನೋಡ್ರಿ, ಇದು ಶರಣಾಗತಿ ಆಗೋದು, ಇದು ಶ್ರದ್ಧೆ. ಸಮರ್ಥ ರಾಮದಾಸರು 13 ಕೋಟಿ ರಾಮಜಪ ಮಾಡಿದ ನಂತರ ಶ್ರೀರಾಮರ ದರ್ಶನ ಆಗುತ್ತೆ ಸಮರ್ಥ ರಾಮದಾಸರಿಗೆ. ಅವಾಗ ಸಮರ್ಥರು ಕೇಳ್ತಾರೆ ರಾಮನ್ಗೆ, ಅಪ್ಪ ರಾಮ, ನೀನು ಹೇಗೆ ನನಗೆ ದರ್ಶನ ಕೊಟ್ಟಿಯೋ ಹಾಗೆ ಎಲ್ಲರಿಗೂ ನಿನ್ನನ್ನು ದರ್ಶನ ಮಾಡಬೇಕು ಅಂತ ಆಸೆ ಇರುತ್ತೆ. ಹಾಗೆ ಎಲ್ಲರಿಗೂ ದರ್ಶನ ಕೊಡು, ಎಲ್ಲರಿಗೂ ನಿನ್ನನ್ನು ನೋಡಬೇಕು ಅಂತ ಆಸೆ ಇದೆ, ಎಲ್ಲರಿಗೂ ದರ್ಶನ ಕೊಡು ಅಂತ. ಆಗ ರಾಮ ಹೇಳ್ತಾನೆ ಸಮರ್ಥ ರಾಮದಾಸರಿಗೆ, ಆಯ್ತು, ನಿನ್ನಂತೆ ಯಾರು 13 ಕೋಟಿ ರಾಮನಾಮ ಜಪ ಮಾಡ್ತಾರೋ ಅವ್ರಿಗೆ ನಾನು ದರ್ಶನ ಕೊಡ್ತೀನಿ ಅಂತ. ಅಪ್ಪ, ನಾನೇನೋ ಸನ್ಯಾಸಿ, ಎಲ್ಲ ಬಿಟ್ಟು ಜಪ ಮಾಡ್ತಾ ಕೂತೆ. ಪಾಪ ಇವರೆಲ್ಲ ಸಂಸಾರದಲ್ಲಿರೋರು, ಅವರೆಲ್ಲ 13 ಕೋಟಿ ರಾಮ ಜಪ ಮಾಡಬೇಕು ಅಂದ್ರೆ ಹೆಂಗೆ ಸಾಧ್ಯ? ಆಫೀಸ್ಗೆ ಹೋಗ್ಬೇಕು, ಕೆಲಸ ಮಾಡಬೇಕು, ಶಾಲಾ ಕಾಲೇಜ್ಗೆ ಹೋಗ್ಬೇಕು, ದುಡಿಬೇಕು, ಮತ್ತು ಸೀರಿಯಲ್ ನೋಡಬೇಕು, ಸಿನಿಮಾ ನೋಡಬೇಕು, ಎಷ್ಟು ಕೆಲಸಗಳಿರುತ್ತೆ, ಹೆಂಗೆ ಮಾಡ್ತಾರೆ 13 ಕೋಟಿ ಅಂತ. ಆಗ ರಾಮ ಹೇಳ್ದ, ಈ ರಾಮನಾಮ ಜಪಕ್ಕೆ ಯಾವುದೇ ಥರ ಬಂಧನ ಇಲ್ಲ. ಏನು ಹೇಳ್ತೀವಿ, ಫ್ರೀಲ್ಯಾನ್ಸಿಂಗ್ ಅಂತೀವಲ್ಲ, ಯಾವುದೇ ಥರ ಬಂಧನ ಇಲ್ಲ. ಅದೇ ಇದು ಷಡಂಗಾದಿ ವಿವರ್ಜಿತ. ನಾನು ಇಂಥ ದಿಕ್ಕಲ್ಲೇ ಕೂತ್ಕೊಂಡು ರಾಮನಾಮ ಜಪ ಮಾಡಬೇಕು ಹಾಗೇ ನಿಯಮ ಇಲ್ಲ. ದಕ್ಷಿಣ ದಿಕ್ಕು ಕೂತ್ ಮಾಡ್ರೆ ನಡೀತದ? ದಕ್ಷಿಣಾಮೂರ್ತಿ
ದಕ್ಷಿಣ ಅಂದರೆ ಜ್ಞಾನ ಅಂತಲೂ ಅರ್ಥ. ಪಿತೃಲೋಕ ದಕ್ಷಿಣ ದಿಕ್ಕು ಕೂತು ಮಾಡ್ರಿ, ಪಶ್ಚಿಮ ದಿಕ್ಕು ಕೂತು ಮಾಡ್ಬೋದಾ? ಮಾಡ್ರಿ. ಸಾಯಂಕಾಲದ ಅಲ್ಲೇ ಇರ್ತಾನೆ ಸೂರ್ಯ. ನಾವು ಯಾವ ದಿಕ್ಕಿಗೆ ಬೇಕಾದ್ರೂ ಮಾಡ್ರಿ. ತಲೆ ಕೆಳಗ ಕಾಲ ಮೇಲೆ ಹಾಕಿ ಮಾಡ್ತೀವ, ಮಾಡ್ರಿ. ಪದ್ಮಾಸನ ಹಾಕೊಂಡೇ ಮಾಡ್ಬೇಕಾ? ಹಾಗೇನಿಲ್ಲ. ಮರುತ್ಸುತ ಅವತಾರಾಯ ರಾಮದಾಸಾಯ ಧೀಮತೆ ಶ್ರೀರಾಮವರಯುಕ್ತೋಯಂ ಸುಲಭೋಪಿ ಫಲಾದಿತಃ. ಮರುತ್ಸುತ ಅವತಾರಾಯ, ಮರುತ್ಸುತ ಮರುದ್ಗಣಗಳು ವಾಯು. ಮರುತ್ಸುತ ಅವತಾರಾಯ ರಾಮದಾಸಾಯ ಧೀಮತೆ. ರಾಮದಾಸರು, ಸಮರ್ಥ ರಾಮದಾಸರು, ಛತ್ರಪತಿ ಶಿವಾಜಿಯ ಗುರುಗಳು, ರಾಷ್ಟ್ರಗುರು ಸಮರ್ಥ ರಾಮದಾಸರು ಯಾರಪ್ಪ ಅಂದರೆ ಸಾಕ್ಷಾತ್ ಮಾರುತಿಯ ಅವತಾರ, ಮರುತ್ಸುತ ಅವತಾರ. ರಾಮದಾಸರು ಅಂದರೆ ಬೇರೆ ಯಾರಲ್ಲಪ್ಪ, ಶಿವಾಜಿಯ ಗುರುಗಳಾಗಿ ಬಂದವರು ಸಮರ್ಥ ರಾಮದಾಸರು ಸಾಕ್ಷಾತ್ ಹನುಮಂತನೇ. ಮರುತ್ಸುತ ಅವತಾರಾಯ, ಅವತಾರ ಪುರುಷರು ಮಾರುತಿ. ಆ ರಾಮದಾಸರಿಗೆ ಶ್ರೀರಾಮ ವರೋಯುಕ್ತಂ, ರಾಮನ ವರ ಇರದೇ ಹೀಗೆ ಏನು, ಇದಕ್ಕೆ ಯಾವುದೇ ಥರದ ಬಂಧನಗಳಿಲ್ಲ. ಸುಮ್ಮನೆ ಬಾಯಲ್ಲಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತ ಉಚ್ಚಾರಣೆ ಆದರೆ ಸಾಕು, ದರ್ಶನ ಕೊಡ್ತೀನಿ. ಬಹಳ ಜನ ಪ್ರಶ್ನೆ ಕೇಳ್ತಾರೆ, ಗುರುಗಳೇ ಜಪ ಮಾಡ್ತಿದ್ದಾಗ ಏಕಾಗ್ರತೆ ಬರೋದಿಲ್ಲ, ಏನು ಮಾಡಬೇಕು ಅಂತ. ನಾವು ಅನೇಕ ಸಲ ಹೇಳ್ತೀವಿ, ಜಪ ಮಾಡುವಾಗ ಏಕಾಗ್ರತೆ ಬರಲಿಲ್ಲ ಅಂದರೆ ಚಿಂತೆ ಇಲ್ಲ. ಶ್ರೀರಾಮರ ವರ ಇರದೆ ಹಾಗೆ ಸಮರ್ಥ ರಾಮದಾಸರಿಗೆ ಕೇವಲ ಉಚ್ಚಾರಣೆ ಆದರೆ ಸಾಕು, ದರ್ಶನ ಕೊಡ್ತೀನಿ. ನಮಗೆ ಬೇಕಾಗಿರೋದು ಏಕಾಗ್ರತೆ ಅಲ್ಲ, ಶ್ರದ್ಧೆ. ಶ್ರದ್ಧೆಗೂ ಏಕಾಗ್ರತೆಗೂ ಬಹಳ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ವಿ. ಏಕಾಗ್ರತೆ ಬಂದುಬಿಟ್ರೆ ಸಮಾಧಿನೇ, ಹೊರಗಡೆ ಬರೋದೇ ಇಲ್ಲ, ಬಹಿರ್ಮುಖ ಆಗೋದೇ ಇಲ್ಲ, ಆನಂದವಾಗಿ ಸಮಾಧಿ ಸ್ಥಿತಿ. ಈ ದೊಡ್ಡ ದೊಡ್ಡ ಯೋಗಿಗಳಿಗೆ ಲಭ್ಯ ಆಗ್ತಕ್ಕಂಥದ್ದು ಅದು ಬರ್ತದೆ ಕಡೆಯಲ್ಲಿ, ತನ್ನಷ್ಟಿಗೆ ತಾನೇ ಬರುತ್ತೆ. ಆ ಏಕಾಗ್ರತೆಯನ್ನು ಪ್ರಯತ್ನಪೂರ್ವಕವಾಗಿ ಏನು ಮಾಡೋ ಅಗತ್ಯ ಇಲ್ಲ. ಜಪ ಮಾಡ್ಕೊಂಡು ಹೋದರೆ ಒಂದು ಕಾಲ ಒಂದು ಸಮಯ ಬಂದಾಗ ಅದೇ ಬರ್ತದೆ. ಮತ್ತು ಈಗ ಬೇಕಾಗಿರೋದೇನು ಏಕಾಗ್ರತೆ ಅಲ್ಲ, ಶ್ರದ್ಧೆ, ನಂಬಿಕೆ, ವಿಶ್ವಾಸ. ಶ್ರದ್ಧೆಯಿಂದ ಜಪ ಮಾಡ್ಕೊಂಡು ಹೋದರೆ ಸಾಕು. ಹಾಗಾಗಿ ರಾಮನ ವರ ಇದೆ ಇದಕ್ಕೆ. ಸಮರ್ಥ ರಾಮದಾಸರಿಗೆ ಶ್ರೀರಾಮ ವರ ಕೊಟ್ಟಿದ್ದಾನೆ. ಏನಂತ, ಯಾರು 13 ಕೋಟಿ ರಾಮನಾಮ ಜಪ ಮಾಡ್ತಾರೋ ಅವ್ರಿಗೆ ದರ್ಶನ ಕೊಡ್ತೀನಿ ಅಂತ. ಹಾಗಾಗಿ ಶ್ರೀರಾಮರ ವರ ಇದೆ, ಅತ್ಯಂತ ಸುಲಭ. ನೋಡ್ರಿ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ. ಏನಾದ್ರು ಕಷ್ಟ ಇದೆಯೇನು? ಇದು ಬಹಳ ಟ್ವಿಸ್ಟ್ ಇದೆಯಪ್ಪ, ಇದರಲ್ಲಿ ನಾಲ್ಗೆ ಎಲ್ಲ ನೋವು ಬರುತ್ತೆ, ಏನಾದ್ರು ಇದೆಯೇನು? ಅಥವಾ ರಾಮನಾಮ ಹೇಳ್ತಾ ಹೇಳ್ತಾ ನಾಲ್ಗೆ ಕಚ್ಕೊಂಡ್ಬಿಟ್ಟು ಹಲ್ಲಲ್ಲಿ ಕಚ್ಕೊಂಡು ರಕ್ತ, ಹಂಗೇನು ಕಷ್ಟ ಇದೆಯೇನು? ಏನು ಕಷ್ಟ ಇಲ್ಲ. ಅಥವಾ ರಾಮನಾಮ ಹೇಳಿ ಹೇಳಿ ನಾಲ್ಗೆ ನೋವು ಬಂತು ಅಂದವ್ರು ಯಾರಾದರೂ ಇದ್ದಾರ? ಬಾಯಿ ನೋವು ಬಂತು ಅಂದವ್ರು ಯಾರಾದರೂ ಇದ್ದಾರ? ಎಷ್ಟು ಮಾತಾಡ್ತೀವಿ, ಒಟ 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 ಅಂತೀವಿ, ಬಾಯಿ ನೋವು ಬರ್ತದೇನು? ನೋಡ್ರಿ, ಈಗಲೇ 2 ತಾಸಿಂದ ಹೇಳ್ತಾ ಕೂತಿದ್ದೀವಿ, ಏನು ಬಾಯಿ ನೋವಿಲ್ಲ ಏನು. ಹಾಗಾಗಿ ರಾಮನಾಮ ಜಪ ಮಾಡೋದ್ರಿಂದ ಏನು ಆಯಾಸ ಇಲ್ಲ. ಏನು ಟ್ಯಾಕ್ಸ್ ಹಾಕಿದ್ಯಾ? ಸರ್ಕಾರ ಏನು ಟ್ಯಾಕ್ಸ್ ಕೇಳಲ್ವೇ? ಜಪ ಸದ್ಯ ಪುಣ್ಯ ಅದೊಂದು ಬಂದಿಲ್ಲ, ಅವಾಗೆಲ್ಲ ಇತ್ತಂತೆ ಹಿಂದೆಲ್ಲ. ಯಾರು ಹೆಚ್ಚು ಅನುಷ್ಠಾನ ಮಾಡ್ತೀರೋ ಅನುಷ್ಠಾನ ಬಿಡಲ್ಲ. ಹಂಗೆ ಹೇಳ್ಬಿಟ್ರೆ ನೀವು ಎಷ್ಟು ರಾಮನಾಮ ಜಪ ಮಾಡ್ತೀರೋ ಅಷ್ಟು ಟ್ಯಾಕ್ಸ್ ಕಟ್ರಿ, ಏನಿಲ್ವೇ? ದುಡ್ಡಿಲ್ಲ, ಕಾಸಿಲ್ಲ, ಆಯಾಸ ಇಲ್ಲ, ಬಂಧನ ಇಲ್ಲ. ಕೂತಾಗ, ನಿಂತಾಗ, ಓಡಾಡ್ತಿದ್ದಾಗ, ಮಲ್ಕೊಂಡಾಗ ಯಾವಾಗ ಬೇಕಾದ್ರೂ ಹೇಳ್ಬೋದಲ್ಲ, ಎಲ್ಲ ಕಾಲದಲ್ಲೂ ಹೇಳ್ಬೋದಲ್ಲ. ಏನು ಕಷ್ಟಪಡಬೇಕಾಗಿದೆ, ಏನು ಶ್ರಮ ಇದೆ? ಅತ್ಯಂತ ಸುಲಭ. ಸುಮ್ಮನೆ ಬಾಯಲ್ಲಿ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಶ್ರೀರಾಮ್ ಜಯ ರಾಮ್ ಹೇಳ್ತಾ ಇದ್ರೆ ಆಯ್ತು. ಮತ್ತು ಸುಲಭ ಅಂಥೇಳಿ ಕೇವಲ ಅಂದ್ಕೊಳ್ಬೇಡ್ರಪ್ಪ, ಕೇವಲ ಅಲ್ಲ ಇದು. ಫಲಾದಿತಃ, ಫಲ ಕೊಟ್ಟೇ ಕೊಡುತ್ತೆ. ನಮಗೇನು ಅನಿಸ್ಬಿಡುತ್ತೆ, ಗುರುಗಳೆಲ್ಲರಿಗೂ ಇದೇ ಹೇಳ್ತಾರೆ. ನಾವು ಸಾಮಾನ್ಯ ಒಂದು ಅಭ್ಯಾಸ ಇಟ್ಕೊಂಡಿದ್ವಿ, ಯಾರೇ ಬಂದರೂ ರಾಮನಾಮ ಜಪ ಹೇಳ್ತೀವಿ, ನಮಃ ಶಾಂತಾಯ ದಿವ್ಯಾಯ ಮಂತ್ರ ಹೇಳ್ತೀವಿ, ಅಥವಾ ನಮ್ಮ ಗುರುಗಳು ಶ್ರೀನಾಥಂ ಸಚ್ಚಿದಾನಂದಂ ಹೇಳ್ತೀವಿ, ಅಥವಾ ನೃಸಿಂಹೋಪಾಸಕಂ ಧೀರಂ ಹೇಳ್ತೀವಿ. ಕೆಲವರು ಅಂದ್ಕೊಳ್ತಾರೆ, ಏನು ಗುರುಗಳು ಬಂದರೆ ಎಲ್ಲರಿಗೂ ಇದೇ ಮಂತ್ರ ಹೇಳ್ತಾರಲ್ಲ ಅಂತ. ಅಷ್ಟೇ ಮತ್ತಿರೋದು, ತಿರುಗಿ ಮುರುಗಿ ಅದೇ ಫಲ ಅದೇ ಕೊಡುತ್ತೆ. ನಾನು ಎಲ್ಲರಿಗೂ ಹೇಳ್ತೀನಿ, ಸುಮ್ಮನೆ 10 ಮಂತ್ರಗಳು ಯಾಕೆ ಇಟ್ಕೊಳ್ತೀರ? ಕೆಲವರು ಪಾಪ ಹಂಗೆ ಇಟ್ಕೊಂಡ್ಬಿಡ್ತಾರೆ. ಒಂದು ನರಸಿಂಹಂದು ಮಾಡು, ಆಮೇಲೆ ಲಕ್ಷ್ಮೀದು ಮಾಡು, ಆಮೇಲೆ ಮನೆ ದೇವ್ರದ್ದು ಮಾಡು, ಮತ್ತು ಗಣಪತಿದು ಮಾಡು. ಗೊಂದಲಾಗುತ್ತೆ, ಗಣಪತಿ ಇಲ್ದಿದ್ರಂಗೆ ಗಣಪತಿದೊಂದು ಮಾಡಬೇಕು, ದೇವಿದು ಬಿಟ್ಬಿಟ್ರೆ ಹೆಂಗೆ ದುರ್ಗೆದೊಂದು ಮಾಡು, ಮನೆ ದೇವ್ರದ್ದು ಬಿಟ್ಟರೆ ಹೆಂಗೆ ಮನೆ ದೇವ್ರದ್ದು ಮಾಡು, ಆಮೇಲೆ ಗುರುದೊಂದು ಮಾಡು, ಆಮೇಲೆ ನಾರಾಯಣದೊಂದು ಮಾಡು, ಆಮೇಲೆ ಇನ್ನೊಂದು ಮಾಡು, ಮತ್ತೊಂದು ಮಾಡು. 10 ತುಂಬಿಕೊಳ್ಳೋದು ಒಂದೇ, ಏಕಂ ಸತ್ ಒಂದೇ. ಇದೊಂದು ಮಾಡಿದ್ರೆ ಸಾಕು, ಫಲ ಕೊಡುತ್ತೋ ಕೊಡುತ್ತೆ. ನೀವು ಬೇರೆ ಬೇರೆ ಮಂತ್ರಗಳು ಜಪ ಮಾಡಿದ್ರೆ ಯಾವ ಫಲ ಕೊಡುತ್ತೋ ಅದೇ ಕೊಡುತ್ತೆ. ಹಾಗಾಗಿ ರಾಮಜಪ ಸುಲಭ ಅಂಥೇಳಿ ಕೇವಲ ಅಂತ ಭಾವಿಸಬೇಡಿ, ಫಲ ಕೊಟ್ಟೆ ಕೊಡುತ್ತೆ ಅಂತ ಹೇಳಿದ್ರು. ಮುಂದಿನ ಮಂತ್ರ, ರಾಜತೇತ್ರ ಮನು ಸಾಕ್ಷಾತ್ ಸ್ತವೇಸ್ಮಿನ್ ನಿಜ ತೇಜಸ ಮಹಾಸಂಸಾರ ದುಃಖೌಘಃ ಪಠನಾತ್ ಅಸ್ಯ ನಶ್ಯತಿ.
ರಾಜತೆ ಅತ್ರ ಮನುಹು, ಈ ಮಂತ್ರದಲ್ಲಿ ರಾಜತೆ ರಾರಾಜಿಸ್ತಾ ಇದೆಯಂತೆ. ಏನಪ್ಪ? ಸಾಕ್ಷಾತ್ ಸ್ತವೇ ಅಸ್ಮಿನ್ ನಿಜ ತೇಜಸ, ನಿಜವಾದ ತೇಜಸ್ಸು ಈ ಮಂತ್ರದಲ್ಲಿ ರಾರಾಜಿಸ್ತಾ ಇದೆಯಂತೆ. ಮಹಾ ಸಂಸಾರ ದುಃಖವು ಗಹ, ಗಹ ಅಂದರೆ ರಾಶಿ, ಸಂಸಾರದ ದುಃಖವು ಗಹ, ದುಃಖದ ರಾಶಿನೇ ಇರಲಿ, ಆ ದುಃಖದ ರಾಶಿನೆಲ್ಲ ಪಠನಾತ್ ಶ್ರೀರಾಮ್ ಜಯರಾಮ್ ಜಯ ಜಯರಾಮ್ ಅನ್ನೋದ್ರಿಂದ, ದುಃಖದ ರಾಶಿ ಇದ್ದರೆ ಪಠನಾತ್, ಈ ಪಠನೆ ಮಾಡೋದ್ರಿಂದ ನಶ್ಯತಿ ನಾಶ ಆಗೋಗುತ್ತಂತೆ, ಹೊಡೆದಾಕತ್ತಂತೆ. ಅಂದರೆ ನಮ್ಗೆ ಎಷ್ಟೇ ದುಃಖ ಇರಲಿ, ಎಷ್ಟೇ ಬೇಸರ ಇರಲಿ, ಎಷ್ಟೇ ತಾಪತ್ರ ಇರಲಿ, ಶ್ರೀರಾಮ್ ಜಯರಾಮ್ ಜಯ ಜಯರಾಮ್ ಜಪ ಮಾಡೋದ್ರಿಂದ ಆ ದುಃಖಗಳೆಲ್ಲ ನಾಶವಾಗತ್ತೆ ಅಂತ ತಾತ್ಪರ್ಯ. ನಮ್ಮದು ತಪ್ಪೇನಾಗತ್ತೆ ಅಂದರೆ, ನಾವು ಜಪ ಮಾಡಿ ಇನ್ನೂ 1 ತಿಂಗಳಾಗಿರಲ್ಲ, ಕೇಳ್ಬಿಡ್ತೀವಿ, ಏನೋ ಫಲ ಕೊಡಲೇ ಇಲ್ಲ, ಇದು 1 ತಿಂಗಳಿಂದ ಮಾಡ್ತಿದ್ದೀವಿ. ಎಷ್ಟು ಮಾಡ್ತೀವಿ? ದಿನಕ್ಕೆ 10 ಮಾಲೆ ಮಾಡಿದ್ರೆ ಹೆಚ್ಚೆಚ್ಚು 1000 ಮಾಡಿದ್ವಿ, 1000 ಲೆಕ್ಕ ಬರ್ಕೊಳ್ತೀವಿ, 1000 ಹೇಳ್ತಾರೆ ಗುರುಗಳೇ 1000 ಮಾಡಿದ್ದೀವಿ. ಏನು ದೊಡ್ಡದಮ್ಮ, ಸಮರ್ಥರೆಲ್ಲ 50-60 ಸಾವಿರ ಮಾಡ್ತಿದ್ರು ದಿನಕ್ಕೆ, 13 ಕೋಟಿ ಮಾಡಿದ್ರು. ಅಂದರೆ ಹೆಚ್ಚೆಚ್ಚು ಮಾಡಬೇಕು, ದೀರ್ಘಕಾಲ ಮಾಡಬೇಕು. ಯಾವುದೇ ಹೇಳ್ತೀವಿ ಸಾಧನೆ ಸಾಮಾನ್ಯವಾಗಿ 12 ವರ್ಷಗಳು ಮಾಡಬೇಕು, ಅವಾಗ ಫಲ ಕೊಡುತ್ತೆ ಅಂತ. ಮತ್ತು ಆ ಮಂತ್ರದಲ್ಲಿ ಎಷ್ಟು ಅಕ್ಷರಗಳಿದೆಯೋ ಅಷ್ಟು ಕೋಟಿ ಆಗಬೇಕು, ಅವಾಗ ದರ್ಶನ ಕೊಡುತ್ತೆ ಅಂತ. ಒಂದಿಷ್ಟು ವರ್ಷಗಳ ಸಾಧನೆ ಮಾಡಬೇಕು, ದೀರ್ಘಕಾಲ ಮಾಡಬೇಕು. ಸ್ಕೂಲ್ಗೆ ಹೋದ್ರೇ ನರ್ಸರಿಯಿಂದ 10ನೇ ಕ್ಲಾಸ್ ತನಕ 16 ವರ್ಷ ಶಿಕ್ಷಣ ತೊಗೊಳ್ತೀವಿ. ಅಷ್ಟು 16 ವರ್ಷ ಶಿಕ್ಷಣ ತೊಗೊಂಡ್ರು ಬುದ್ಧಿ ಮೊಣಕಾಲು ಕೆಳಗೆ. ಮತ್ತು ಆ ಶಿಕ್ಷಣಕ್ಕೆ 16 ವರ್ಷಕ್ಕಾದಾಗ ಹಾಗೆ ಸಾಧನೆ ದೀರ್ಘವಾಗಿ ನಡಿಬೇಕು. ಸಾಧನೆ ದೀರ್ಘವಾಗಿ ನಡೆದ್ರೆ ಫಲ ಕೊಡತ್ತೆ, ಕೊಟ್ಟೇ ಕೊಡತ್ತೆ. ಎಂಥ ಫಲ? ದುಃಖದ ರಾಶಿನೇ ಹೊಡೆದಾಕ್ಬಿಡತ್ತಂತೆ. ಆದರೆ ಜಪ ಮಾಡಬೇಕು, ಶ್ರದ್ಧೆಯಿಂದ ಒಂದಿಷ್ಟು ವರ್ಷಗಳು ಬಿಡದೆ ಮಾಡ್ಕೊಂಡು ಬರಬೇಕು, ಸತತವಾಗಿ ಮಾಡ್ಕೊಂಡು ಬರಬೇಕು. 2 ದಿನ ಮಾಡಿದೆ, 3ನೇ ದಿನ ಬಿಟ್ಟೆ, ಭಾನುವಾರ ಬಿಟ್ಟೆ, ಸೋಮವಾರ ಬಿಟ್ಟೆ, ಹಾಗೆಲ್ಲ ಮಾಡಬಾರ್ದು. ರಜಾ ಬಂತು ಅಂತ ಬಿಟ್ಟೆ, ಮನೇಲಿ ಮದುವೆ ಇದೆ ಅಂತ ಬಿಟ್ಟೆ, ಹಾಗೆಲ್ಲ ಮಾಡಬಾರ್ದು. ಯಾವುದೇ ಕಾರಣಕ್ಕೂ ಮಾಡದೆ ಪ್ರತಿದಿನ ಇಷ್ಟು ಸಂಖ್ಯೆ ಅಂತ ನಿಗದಿ ಮಾಡಿಕೊಂಡು ದೀರ್ಘಕಾಲ ಮಾಡ್ಕೊಂಡು ಬರಬೇಕು. ಒಂದು 12-15 ವರ್ಷ ಮಾಡಬೇಕು. ಹಂಗೆ ಮಾಡಿದ್ರೆ ನಮ್ಮ ಸಂಸಾರದ ದುಃಖವನ್ನು ನಾಶ ಮಾಡಿಬಿಡತ್ತೆ ಅಂತ ಇದರಲ್ಲಿ ಹೇಳಿದ್ರು. ಕಡೇ ವಾಕ್ಯ ಫಲಶ್ರುತಿ. ಭಕ್ತಿ ಜ್ಞಾನಂ ವಿರಕ್ತಿಂಚ ಭೂರಿ ವೈಭವಮೇವ ಚ ಆತ್ಮನಿಷ್ಠಾಂ ಧರ್ಮನಿಷ್ಠಾಂ ನ್ಯಾಯಂ ನೀತಿಂಚ ವಿಂದತಿ. ಈ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಜಪ ಮಾಡೋದ್ರಿಂದ ಏನಪ್ಪ ಫಲ ಅಂತಂದರೆ, ಭಕ್ತಿನೂ ಸಿಗತ್ತೆ, ಜ್ಞಾನನೂ ಸಿಗತ್ತೆ, ವಿರಕ್ತಿನೂ ಸಿಗತ್ತೆ. ಭಕ್ತಿ ಅಂತಂದರೆ ಆ ಪರಮಾತ್ಮನ ಮೇಲೆ ಶ್ರದ್ಧೆನೂ ಉಂಟಾಗತ್ತೆ, ಆತ್ಮಜ್ಞಾನನೂ ಪ್ರಾಪ್ತಿಯಾಗತ್ತೆ, ವಿರಕ್ತಿನೂ ಬರುತ್ತೆ. ಭೂರಿ ವೈಭವಮೇವ ಚ, ಭೂರಿ ವೈಭವ, ನಮಗೆ ಜೀವನದಲ್ಲಿ ಏನೇನು ಅನುಕೂಲಗಳು ಬೇಕೋ ಆ ಅನುಕೂಲಗಳೂ ಸಿಗತ್ತೆ. ಆತ್ಮನಿಷ್ಠ, ಆತ್ಮಜ್ಞಾನವೂ ಪ್ರಾಪ್ತಿಯಾಗತ್ತೆ. ಧರ್ಮನಿಷ್ಠ, ಧರ್ಮ ಮಾರ್ಗದಲ್ಲಿ ನಡೀತಕ್ಕಂತಹ ನಿಷ್ಠೆನೂ ಜಾಸ್ತಿ ಆಗುತ್ತೆ. ನ್ಯಾಯ ನೀತಿಂಚ ವಿಂದತಿ, ನ್ಯಾಯವಾಗಿ ನಡ್ಕೊಳ್ತಕ್ಕಂಥದ್ದು ಕೂಡ ಇದರಿಂದ ಪ್ರಾಪ್ತಿಯಾಗತ್ತೆ. ನೀತಿನ ಅನುಸರಿಸ್ತಕ್ಕಂತಹ ಬುದ್ಧಿನೂ ನಮಗೆ ಪ್ರಾಪ್ತಿಯಾಗತ್ತೆ ಅಂತ ಹೇಳಿ ಫಲಶ್ರುತಿನ ಹೇಳಿದ್ರು. ಇತಿ ಶ್ರೀರಾಮ ಮಂತ್ರ ರಾಜಸ್ತೋತ್ರಂ ಸಂಪೂರ್ಣಂ ಅಂತ ಹೇಳಿದ್ರು. ಅರ್ಥಾತ್ ಶ್ರೀಧರ ಸ್ವಾಮಿಗಳು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತಕ್ಕಂತಹ ತ್ರಯೋದಶಾಕ್ಷರಿ ಮಂತ್ರದ ಒಂದೊಂದು ಅಕ್ಷರಕ್ಕೂ ಇಷ್ಟು ಅರ್ಥಗಳನ್ನು ಬರೆದಿದ್ದಾರೆ. ಅಂದರೆ ತಾತ್ಪರ್ಯ ಸಮರ್ಥರಾಗಲಿ, ಬ್ರಹ್ಮಚೈತನ್ಯರಾಗಲಿ, ಶ್ರೀಧರ ಸ್ವಾಮಿಗಳಾಗಲಿ ಅನೇಕ ಸಲ ಹೇಳ್ತಿದ್ರು, ಸುಮ್ಮನೆ ಕೂತಾಗ ನಿಂತಾಗ ರಾಮನಾಮ ಹೇಳ್ರಪ್ಪ, ಉಚ್ಚಾರಣೆ ಆದರೆ ಸಾಕು ಮಹತ್ತರವಾದ ಫಲ ಕೊಡುತ್ತೆ, ಇದರಲ್ಲಿ ಯಾವುದೇ ಅನುಮಾನ ಇಲ್ಲ, ಇದಕ್ಕೆ ನಾವುಗಳೇ ಸಾಕ್ಷಿ ಅಂತ ಅವರು ಬಾಯ್ಬಿಟ್ಟು ಹೇಳಿದ್ದಾರೆ. ಹೀಗಿದ್ದಾಗ ಯೋಚನೆ ಯಾಕೆ? ಇನ್ನು ನಮ್ಮ ಕರ್ತವ್ಯ ಏನು? ಇನ್ನು ತರ್ಕ ಮಾಡ್ತಕ್ಕಂತಹ ಬುದ್ಧಿ, ಅನುಮಾನ ಬುದ್ಧಿ ಎಲ್ಲ ಪಕ್ಕಕ್ಕಿಡಬೇಕು, ಸಂಶಯದ ಪಕ್ಕಕ್ಕಿಟ್ಟು ಇಷ್ಟು ಹೇಳಿದ ಮೇಲೆ ಏನು ಮಾಡಬೇಕು? ಸುಮ್ಮನೆ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಇದು ಜಪ ಮಾಡ್ಕೊಂಡು ಹೋಗ್ಬೇಕು. ಹಂಗೆ ಮಾಡ್ಕೊಳ್ತಾ ಹೋದರೆ, ದೀರ್ಘಕಾಲ ಮಾಡ್ಕೊಳ್ತಾ ಹೋದರೆ ನಮ್ಮ ಎಲ್ಲ ತಾಪತ್ರಯಗಳನ್ನು ನಾಶ ಮಾಡ್ತಾನೆ, ಆತ್ಮಜ್ಞಾನ ಪ್ರಾಪ್ತಿ ಆಗುತ್ತೆ ಅಂತಕ್ಕಂಥದ್ದು ಈ ಸ್ತೋತ್ರದ ಅರ್ಥ. ಶಾಂತವಾಗಿ ಕೂತು ಪ್ರವಚನ ಆಚರಿರ್ತಕ್ಕಂಥ ತಮ್ಮೆಲ್ಲರಿಗೂ ಆದಿಶಂಕರಾಚಾರ್ಯರು ಪೂರ್ಣ ಅನುಗ್ರಹ ಮಾಡಲಿ ಅಂತ ಹೇಳ್ತಾ ಈ ಮೂಲಕ ಆಶೀರ್ವಾದವನ್ನು ಮಾಡ್ತಾ ಇದ್ದೇವೆ. ಇತಿ ಶ್ರೀರಾಮ ಮಂತ್ರ ರಾಜಸ್ತೋತ್ರ ಸಂಪೂರ್ಣಂ.